ಬನ್ನಿ 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 ಗೋವಿಂದ 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 Hello, 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 hello.
ಗಜ ಮುಖದ ಬಗೆ ಗಣಪಗೆ ಕರಗಳು ಪರಶುಭ ಶಾಂಶಾಧಾರಿಗೆ ಅರುಷದಿ ಭಕ್ತರ ಹೊರೆವವಗೆ ಉರಗಭೂಷಣನ ಕುಮಾರ ಗಜವದನ ಚರಣ ಕಮಲಕಾಂತಿ ಎತ್ತಿರೆ ಆರತಿ ಎತ್ತಿರೆ ಗಜ ಮುಖದವಗೆ ಗಣಪಗೆ ಹಲೋ ನೆನೆ ಇರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದವುರ ಗಣನತನ ಘನಮೂರ್ತಿ ಮದವುರ ಗಣನತನ ದೇವರ ದೇವ ಕೃಪಾ ಕರನ ಪಾವನ ಚರಿತ ಪುಣ್ಯೋ ಪಾವನ ವಿಷಯಕ್ಕೆ ಕೋವಿದಗಿರಿ ಜಯ ವರತನ ಕೋವಿದಗಿರಿ ಜಯ ವರತನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಪರಿತ ಸಿದ್ಧಿಯ ನೀವ ಭವಹರನ ಪರಮಾತ್ಮ ನುರಿತ ಭಯಂಕರನ ವರಮದ ಊರ ವಿಘ್ನೇಶ್ವರನ ದಿಂತನ ದಿನ್ನ ತೈ ದಿನ್ನ ತೈ ದಿನ್ನ ತೈ ತೋತನ ದಿನ್ನ ತೈ ದಿನ್ನ ತೈ ದಿನ್ನ ತೈ ದಿಂತನ ದಿನ್ನ ತೈ ದಿನ್ನ ತೈ ದಿನ್ನ ತೈ ತೋತನ ದಿನ್ನ ತೈ ದಿನ್ನ ತೈ ದಿನ್ನ ತೈ ತಾತಕ ದಿನ್ನ ತೈ ತಾತಕ ದಿನ್ನ ತಾ ತಾತಕ ದಿನ್ನ ತೈ ತಾತಕ ದಿನ್ನ ತಾ ತೈ ದಿನ್ನ ತೈ ತೈ ದಿನ್ನ ತೈ ತೈ ದಿನ್ನ ತೈ ತೈ ದಿನ್ನ ತಾ ದಿನ್ನ ತೈ ದಿನ್ನ ತಾ ದಿನ್ನ ತೈ ದಿನ್ನ ತಾ ದಿನ್ನ ತೈ ತೈ ದಿನ್ನ ತಾ
ಗಜವದನ ಸುಗುಣ ವಿಶಾಲದಯ ಸದನ ಬಾಲಗಿರಿಜಯಳ ಬಾಲನೆನಿಸಿ ಬಾಲಗಿರಿಜಯಳ ಬಾಲನೆನಿಸಿ ಪೂಜಾಲನ ಜಯಶೀಲನೆನ್ನನು ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ತಿಂತನ ದಿನ್ನ ತೈ ದಿನ್ನ ತೈ ದಿನ್ನ ತೈ ತೊಂತನ ದಿನ್ನ ತೈ ದಿನ್ನ ತೈ ದಿನ್ನ ತೈ ತಿಂತನ ದಿನ್ನ ತೈ ದಿನ್ನ ತೈ ದಿನ್ನ ತೈ ತೊಂತನ ದಿನ್ನ ತೈ ದಿನ್ನ ತೈ ದಿನ್ನ ತೈ ತಾತಕ ದಿನ್ನ ತೈ ತಾತಕ ದಿನ್ನ ತಾ ತಾತಕ ದಿನ್ನ ತೈ ತಾತಕ ದಿನ್ನ ತಾ ತೈ ದಿನ್ನ ತೈ ತೈ ದಿನ್ನ ತೈ ತೈ ದಿನ್ನ ತಾ ದಿನ್ನ ತೈ ದಿನ್ನ ತಾ ದಿನ್ನ ತೈ ತತ್ ಸತ್ತ ಒಂದೇ ದೇವರ ದೇವ ತೋಂಗ ತೋಂಗದ ದಿನ ತೈ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಒರೆಹುದೇಗೆ ಮದವು ಬರುತ್ತಲಿದೆ ಮಾರನ ಮದದನೆ
ಒರೆವುದೇ ಸ್ವರಬಿಂಗವ ಬಿಡಿಸಿ ನಿಶಂಕದಿ ಪಾಲಿಸೆ ಚಿಕ್ಕ ಪ್ರಯದ ಚದುರಿ ನಿನ್ನಂಗವ ಒರೆವುದೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಕಾರಣಾಂತಧಿರ್ಣ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂದ ಪುರುಷನುಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದೊಡೆ ಕಾಮಿತ ವೀವನ 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 ತೈ ತಗದ ದಿನದಿ ಕೆಳದ ಈಯ ದಿನದಿ ಕೆಳದ ತಗದ ದಿನದಿ ತಕತ ದಿನ ತೈ ದಿನತ ದಿನ ತೈ ದಿನ ತೈ ತೈ ತಕತ ದಿನ ತೈ ತೈಯ ದಿನ ತೈ ದಿನಿತ ದಿನ ತೈ ತಗತ ದಿನ ತೈ ತೈಯ ದಿನ ತೈ ತಕತ ದಿನ ತೈ ದಿನ ತಾ ದಿನ ತೈ ದಿನ ತೈ ಧಿತ್ತಾಂ ಧಿ ಗಿಡ ಗಿಡದಗ ತರಿ ಗಿಡ ಗಿಡದಗ ಧಿತ್ತಾಂ ಧಿ ಗಿಡ ಗಿಡದಗ ತರಿ ಗಿಡ ಗಿಡದಗ
ಕಟೀಲು ಶ್ರೀ ದುರ್ಗಾಪರಮೇಶ್ವರ ದೇವರು ಮತ್ತು ಕಟೀಲು ಶ್ರೀ ದುರ್ಗಾಪರಮೇಶ್ವರ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತೆ. ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟು ಕೊಟ್ಟಿರ್ತಕ್ಕಂತಹ ಸಿರಿಮುಡಿ ಗಂಧ ಪ್ರಸಾದ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಗಜಾನನ ಭೂತಗಣ ಸಿದ್ಧ ಕಪಿಸ್ತ ಜಂಬ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ಈಶ್ವರ ಪಾದ ಪಂಕಜಂ. ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟು ಕೊಟ್ಟಿರ್ತಕ್ಕಂತಹ ಸಿರಿಮುಡಿ ಗಂಧ ಪ್ರಸಾದ ಸ್ಥಳದಲ್ಲಿ ವಾಸವಾಗಿರುವ ಮಹಾಗಣಪತಿ ದೇವರಯ್ಯ ಸ್ಥಳದಲ್ಲಿ ವಾಸವಾಗಿರುವ ಮಹಾಗಣಪತಿ ದೇವರು ಮತ್ತು ಸ್ಥಳದಲ್ಲಿ ವಾಸವಾಗಿರುವ ಮಹಾಗಣಪತಿ ದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟು ಕೊಟ್ಟಿರ್ತಕ್ಕಂತಹ ಸಿರಿಮುಡಿ ಗಂಧ ಪ್ರಸಾದ ಕೊಡತೂರು ಕುತ್ತು ಶ್ರೀಮಾನ್ ಶಾಂತಕುಮಾರ್ ಶೆಟ್ಟಿ ಅವರು ಮತ್ತು ಕೊಡತೂರು ಕುತ್ತು ಶ್ರೀಮಾನ್ ಶಾಂತಕುಮಾರ್ ಶೆಟ್ಟಿ ಅವರು ಆರ್ಥಿಕರು ಮೋದಿಗರು ಕುಶಲಗಾರರು ತಮ್ಮ ಕೀರ್ತಿ ನಾಲ್ಕೂರಲ್ಲಿ ಹಬ್ಬಲೆಂದು ಕೊಟ್ಟಿರ್ತಕ್ಕಂಥ 60 ಮೊಳಪಟ್ಟ ಸಭೆಗೆ ವಂದನೆ. ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಆಗ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತನಿಟ್ಟು ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತನಿಟ್ಟು ನಿಲ್ಲದೆ ಓಡಿಪೋದ ಕಳ್ಳಗೆ ಬುದ್ಧಿ ಬೇಡೆ ನಿಲ್ಲದೆ ಓಡಿಪೋದ ಕಳ್ಳಗೆ ಬುದ್ಧಿ ಬೇಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೊಸರ ಮಾರಲು ಹೋದರೆ ಮೊಸರ ಮಾರಲು ಹೋದರೆ ನಿನ್ನಯ ಕಂದ ಪೆಸರೆ ಎಂದು ಕೇಳಿದ ನಿನ್ನಯ ಕಂದ ಪೆಸರೆ ಎಂದು ಕೇಳಿದ ಮೊಸರ ಮಾರಲು ಹೋದರೆ ನಿನ್ನಯ ಕಂದ ಪೆಸರೆ ಎಂದು ಕೇಳಿದ ಹಸನದ ಹೆಣ್ಣ ಮೇಲೆ ಕುಸುಮವ ತಂದಿದ್ದಿ ಶಶಿಮುಖಿಯರನ್ನೆಲ್ಲ ವಶವ ಮಾಡಿದ ನೀತ ಹಸನದ ಹೆಣ್ಣ ಮೇಲೆ ಕುಸುಮವ ತಂದಿದ್ದಿ ಶಶಿಮುಖಿಯರನ್ನೆಲ್ಲ ವಶವ ಮಾಡಿದ ನೀತ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ದಿನದಿಲ್ಲತಿ ದಿನದಿಲ್ಲತಿ ದಿನ್ನತ
ಬಂಧಿಸಿ ಮಾತನಾಡಲು ಸೇರದೆ ನಾಯಿ ಹೋಗಿ ಹೇ ಅಪ್ಪ ಹೊತ್ತು ಹೋಗದೆ ನಾಗೆ ಹೋಗದು ದಿನದ
ಅಂಬುರುಹನವನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸೌತುದಿದೆಯೇ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾರಾಮುಜಗೆ ಭಗವರುದ ಬಳಿಬೇಡಿ ಕಥಾಮೃತವ ಆವರಿಸಿಕೊಂಡಿರುವಂತಹ ಕತ್ತಲೆಯ ಮೊತ್ತ ತುಂಬಿರುವಂತಹ ಜಲರಾಶಿಯ ಮಧ್ಯದಲ್ಲೇ ನಮ್ಮ ಮೂವರುಗಳ ಜನನವಾಯಿತಮ್ಮ. ಒಂದಾಗಿ ಒಂದೆಡೆಯನ್ನು ಸೇರಿಕೊಂಡು ಪರಸ್ಪರ ನಮ್ಮ ಹುಟ್ಟಿನ ಕುರಿತಾಗಿಯೇ ಪ್ರಶ್ನಿಸಿದರೆ ಸದುತ್ತರವನ್ನು ಪಡೆಯುವಲ್ಲಿ ವಿಫಲರ ಅಂತ ನಾವು ಭಯಕ್ಕೆ ಒಳಗಾಗಿದ್ದೇವೆ. ಸಂದರ್ಭದಲ್ಲೇ ಕೇಳಿಸಿದ ನಭೋವಚನ, ಜೊತೆಯಲ್ಲೇ ಒದಗಿಸಲ್ಪಟ್ಟಂತಹ ಸುಜ್ಞಾನ, ತನ್ಮೂಲಕವಾಗಿಯೇ ಕೇಳಿ ಬಂದ ಓಂ ಎನ್ನುವ ನಿನಾದವನ್ನು ಲಕ್ಷ್ಯವನ್ನಾಗಿಸಿಕೊಂಡು ನಮಗರಿತ ರೀತಿಯಿಂದ ಬಾಗಿ ಸ್ತುತಿಸಿದಂತಹ ಕಾಲಕ್ಕೆ ತೇಜೋಮಯಳಾಗಿ ಕಾಣಿಸಿಕೊಂಡವಳು ನೀನು. ನಿನ್ನ ಪ್ರತ್ಯಕ್ಷ ಮಾತ್ರೆಯಿಂದ ಭಯ ದೂರವಾಯಿತು ಎನ್ನುವಾಗ ನೀನು ಭಯ ನಿವಾರಣೆಯೇ ಸರಿ. ನಮ್ಮ ಕರೆಗೆ ಓಗೊಟ್ಟು ಬಂದವಳು ನಮಗಿಂತ ಆದಿಯಲ್ಲೇ ಇದ್ದವಳು ಎನ್ನುವ ಕಾರಣದಿಂದಲೇ ನಿನ್ನನ್ನು ಆದಿಮಾಯ ಎನ್ನುವಂತೆ ನಾವು ಕಂಡವಳು. ನಿನ್ನ ಆದಿ ಮಧ್ಯಾಂತ್ಯವನ್ನು ನಾವು ಬರೆಯುವಮ್ಮ. ಆದ್ದರಿಂದಲೇ ದಯಾಸಾಗರೆಯೂ ಭಯವಿನಾಶಿನಿಯೂ ಕರುಣಾಸಿಂಧುವಾದ ನಿನ್ನ ಚರಣಗಳಿಗೆ ಶರಣಾದೆವು. ನಮ್ಮನ್ನು ಧರಿಸು. ಏಕಕಾಲದಲ್ಲಿ ನಮ್ಮ ಹುಟ್ಟಾಗಿದೆ. ಯಾಕೆ ಏನು ಪರಿತಪಿಸುತ್ತಿರುವ ವೇಳೆಯಲ್ಲಿ ಪೂರ್ಣ ರೂಪದಿಂದ ಗೋಚರಿಸಿದವಳು ನೀನು. ನಿನ್ನನ್ನು ನೋಡಿ ಧನ್ಯರಾದೆವು, ಪಾವನರಾದೆವು. ಹಾಗಿದ್ದ ನಮ್ಮ ಹುಟ್ಟಿನ ಗುಟ್ಟೇನು? ನಾವು ನಮ್ಮನ್ನು ಯಾತಕ್ಕೆ ಸೃಷ್ಟಿ ಮಾಡಿದ್ಯಾ? ನಮ್ಮಿಂದ ಮುಂದೆ ಘನಕಾರ್ಯವಾದರೂ ಏನು? ಎಲ್ಲವನ್ನು ಸಂಪ್ರೀತಿಯಿಂದ ಹೇಳಿ
ನಮ್ಮೂವರನ್ನು ಉದ್ಧರಿಸಬೇಕಮ್ಮ. ಓ ಜಗದಾದಿಮಾಯಿ, ಸುತ್ತಲೂ ಕಾಲ್ಗತ್ತಲು ಏನೂ ಅರಿಯದ ಈ ಬಾಲರ ಮುಂದೆ ಓಂಕಾರ ಸ್ವರೂಪಿಣಿಯಾಗಿ ಕಂಗೊಳಿಸಿದವಳು ನೀನು. ಆ ಕಾಲಕ್ಕೆ ನೀನಲ್ಲದೆ ಅನ್ಯತಾ ನಮಗೆ ಯಾರೂ ಇಲ್ಲ ಎನ್ನುವ ಹಾಗೆ ಭಾವಿಸಿಕೊಂಡವರು. ನಮ್ಮನ್ನು ಸಾನುರಾಗದಿಂದಲೇ ನೀನೇ ಪೊರೆಯಬೇಕು ಜನನಿ. ಹಾಗಾದ್ರೆ ಮುಂದೆ ನಮ್ಮನ್ನು ಲೋಕಮುಖದಲ್ಲಿ ಗುರುತಿಸುವರೆ ಹೆಸರಾದ್ರೂ ಹೇಗೆ, ಇರಬೇಕಾದ್ದು ಎಲ್ಲಿ, ಸಕಲವನ್ನು ತಿಳಿಸಿ ಅನುಗ್ರಹಿಸಬೇಕು. ಜಯ ಜಯ ಹರಿಹರ ಔಷಧಿ ಮೂವರಿಗೆ ಇರುವರು ಇರುವಿನ ಘಮತಾರ್ಯಮುದಕ್ಕೆ ಒರೆದ ಪೇರಕಾರಿಯಾಗಿ ನದಿಯ ಮಧ್ಯದಲ್ಲಿ ದಿಕ್ಕು ಕಾಣದೆ ದುಃಖಿಸುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಭಯಗೊಳ್ಳದಿರಿ, ಧೈರ್ಯವನ್ನು ತಾಳಿರಿ. ನಿಮ್ಮ ಸೃಷ್ಟಿಗೆ ನಾನೇ ಕಾರಣೀಕರ್ತಳು. ಮಕ್ಕಳೇ, ಪ್ರಪಂಚ ಮುಖವು ನಿಮ್ಮನ್ನು ಕೊಂಡಾಡುವರಿ. ನಿಮಗೊಂದೊಂದು ಹೆಸರನ್ನಿಡುವವಳಿದ್ದೇನೆ. ಗೌರವರ್ಣದಿಂದ ಕಂಗೊಳಿಸುವ ನೀನೇ ಬ್ರಹ್ಮ, ಧನ್ಯನಾದೆ. ನೀಲವರ್ಣದಿಂದ ಶೋಭಿಸುವ ನೀನೇ ಹರಿ, ಹಣೆಯಲ್ಲಿ ವಿಶೇಷ ನೇತ್ರವನ್ನು ಹೊಂದಿರುವ ನೀನೇ ಹರ. ಆಗಲಿ ತಾಯಿ. ಮಕ್ಕಳೇ, ಅಮ್ಮ. ಹೋದ ಕಲ್ಪದಲ್ಲಿ ಲಯಗೊಂಡ ಪ್ರಪಂಚವನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕೆ ನಿಮ್ಮೂವರ ಜನನವಾಗಿದೆ. ಹಾಗಾಗಿ ನಿಮ್ಮೂವರಿಗೂ ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರ, ಮಾಡುವುದಕ್ಕೆ ಕಾಯಕವನ್ನು ಅನುಗ್ರಹಿಸುತ್ತೇನೆ. ಅಪ್ಪಣೆ ಮಾಡಮ್ಮ. ಮಗನೇ ಬ್ರಹ್ಮ, ಅಮ್ಮ, ರಜೋ ಗುಣಭರಿತನಾದ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸಕಲ ಜೀವರಾಶಿಗಳ ಸೃಷ್ಟಿಯ ಕಾರ್ಯವನ್ನು ಮಾಡು. ಅಪ್ಪಣೆ ತಾಯೇ. ಮಗನೇ ಹರೇ, ಮಾತೆ ಸಾತ್ವಿಕ ಗುಣಭರಿತನಾದ ನೀನು ವೈಕುಂಠದಲ್ಲಿ ಇದ್ದುಕೊಂಡು ಪಾಲನೆಯ ಕಾರ್ಯವನ್ನು ಮಾಡುತ್ತವಾ. ಆಗಲಮ್ಮ. ಮಗನೇ ಹರ, ಜನನಿ. ತಾಮಸು ಗುಣಭರಿತನಾದ ನೀನು ಕೈಲಾಸದಲ್ಲಿ ಇದ್ದುಕೊಂಡು ಲಯದ ಕಾರ್ಯವನ್ನು ಮಾಡುತ್ತವಾ. ನಿನ್ನ ಅಗ್ನಿ ಶಿರೋಧಾರಿ ತಾಯಿ. ಮಕ್ಕಳೇ, ಅಮ್ಮ. ನಾನಿತ್ತ ಕಾರ್ಯವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ಕಷ್ಟ ಬಂದ್ರೆ ಕಷ್ಟಕಾಲಗಳನ್ನು ನಿಶ್ಚಯ ಭಜಿಸಲು ಕೊಟ್ಟು ಸದೌಷಧವ ಇಷ್ಟಾದಿ ಪೊರೆವೆಂದ ಭಯವಿತ್ತೈದಲು ತಟ್ಟಲ ಕಥಾವ ಓ ನನ್ನ ಮುದ್ದು ಮಕ್ಕಳೇ, ನೀವು ಮಾಡುವಂತಹ ಧರ್ಮ ಕಾರ್ಯದಲ್ಲಿ ತೊಡಕು ಉಂಟಾದರೆ ಅನನ್ಯ ಭಕ್ತಿಯಿಂದ ನನ್ನನ್ನೇ ಸ್ಮರಿಸಿಕೊಳ್ಳಿರಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಂದು ನಿಮಗೊದಗಿದ ಕಷ್ಟವನ್ನು ದೂರೀಕರಿಸುತ್ತೇನೆ. ನಿಮಗೆ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಪೊಳವಿ ಅಡಸಿದರೆ ವಿಧಾತರು ನನ್ನಯ ಮನದಲ್ಲಿ ನುಡಿದನೆ ಭಯರೋಳು ಹರೇ ಹರ ಸೃಜಿ ಹರೇ ಹರ ಸೃಜಿಸುವ ಕಾರ್ಯವ ಕರುಣಿಸಿರಲು ಮಾತೆಯು ಅರಿತರೆ ನಮ್ಮಲ್ಲಿ ಹಿರಿಯವರೈತೆನ ಅರಿತರೆ ನಮ್ಮಲ್ಲಿ ಹಿರಿಯವರೈತೆನ ಮರೆಯಲ್ಲ ಇದು
ಮಾಡಬೇಕು. ಹೇಗೆ? ನಮ್ಮ ಅಸ್ತಿತ್ವಕ್ಕೆ ಸಾರ್ಥಕತೆ ಬಂದದಾಗಿದೆ. ಈಗ ನಾವು ಏನು ಎಂಬುದು ನಮಗೆ ತಿಳಿದಿರಲಿಲ್ಲ. ಹೌದಪ್ಪ. ಈಗ ಸರಿಯಾದ ಉತ್ತರ ಸಿಕ್ಕಿದೆ. ನಾವು ಏನು ಯಾಕೆ ಎಂಬುದರ ಕುರಿತಾಗಿ ಸ್ಪಷ್ಟ ಚಿಂತನೆಗೊಂದು ಅವಕಾಶ ದೊರಕಿದೆ. ಒಳ್ಳೆಯದು. ಹಾಗೆಂತ ಅಮ್ಮ ಕೊಟ್ಟಂತಹ ಘನ ಕಾರ್ಯವನ್ನು ಮುಂದುವರಿಸುವರೆ ಒಬ್ಬ ಸಮರ್ಥ ನಾಯಕನ ಅನಿವಾರ್ಯತೆ ಇದೆ ಇಲ್ಲಿ. ನಾಯಕ? ಹೌದು. ಅವ ಯಾಕೆ ನಾಯಕ? ಅರಿತರೆ ನಮ್ಮಲ್ಲಿ ಹಿರಿಯವನ ನಾನು. ಒಂದು ಗಟ್ಟಿ ಆಧಾರ ಇಲ್ಲದೆಲ್ಲ ಹೇಳಬಾರದು. ಖಂಡಿತವಾಗಿ ಹೇಳ್ತೇನೆ, ಕೇಳು. ಏನಪ್ಪ? ಅಮ್ಮ ಕೊಟ್ಟಂತಹ ಉದ್ಯೋಗ ಸೃಷ್ಟಿಯ ಕಾರ್ಯ. ಸೃಷ್ಟಿಪ ಕಾರ್ಯ. ಸೃಷ್ಟಿಪ ಕಾರ್ಯ ನನಗೆ ಕೊಟ್ಟಿದ್ದಾಳೆ. ನಿಮಗಿಬ್ಬರಿಗೂ ಉದ್ಯೋಗದಾತೃವೇ ನಾನಾಗಿರ್ತೇನೆ, ಉದ್ಯೋಗ ಕರ್ತೃವೇ ನಾನಾಗಿರ್ತೇನೆ. ಹಾಗಾಗಿ ನಾನೇ ಜ್ಯೇಷ್ಠನಿದ್ದೇನೆ. ಇದನ್ನು ನೀವಿಬ್ಬರು ಒಪ್ಪಿಕೊಳ್ಳಬೇಕು. ಸೃಷ್ಟಿಯ ಉದ್ಯೋಗ ಉಂಟು ಎನ್ನುವುದನ್ನು ಆಧಾರವಾಗಿಸಿಕೊಂಡು ಹೇಳುತ್ತಾ ಹೊರಟೆ ಅಂತ ಆದ್ರೆ ಪರಸ್ಪರ ಒಬ್ಬೊಬ್ಬರು ಯೋಚನೆ ಮಾಡಿದ್ರು ಎಲ್ಲರಿಗೂ ಒಂದು ಉದ್ಯೋಗ ಕೊಡಲು ಪಟ್ಟಿದೆ. ಹೌದು. ನಿನ್ನ ಮಾತಿನಿಂದ ಏನು ಬರ್ತದೆ? ಏನು? ಯಾಕಪ್ಪ ಈ ಪ್ರಶ್ನೆ ಬ್ರಹ್ಮನಿಗೆ ಆದಿಮಾಯ ಕರುಣಿಸಿ ಆಗಿದೆ ಉದ್ಯೋಗ. ಹೌದು. ಅದ ನಡೆಸುವ ಕಾರ್ಯಕ್ಕೆ ಇದು ಬೇಕು. ಬೇಕು. ಹಾಗಾದ್ರೆ ಬೇಕು ಅಂತ ಅವ್ರೆ ಯಾಕೆ ಬೇಕು ಅಂತ ಬಂತು ಬ್ರಹ್ಮನಿಗೆ? ಬರ್ಲಿಕ್ಕೆ ಕಾರಣ ಉಂಟು. ಮದ ಹೆಚ್ಚಾದ್ದರಿಂದ ಬಂತು ಎನ್ನುವುದೇ ಅದಕ್ಕೆ ಹೌದು. ಉತ್ತರ. ಹೌದು. ಮದವನ್ನು ಬಿಡು, ಮುದವನ್ನು ತಾಳಿ ನಾವೊಂದು ಮೇಳವಾಗಿ ಮುಂದೆ ಹೋಗುವ. ಆಗುವುದಿಲ್ಲ. ಈಗಲೇ ಸುಮ್ಮನೆ ಕೂತ್ಕೊಳ್ಳಿದ್ಯಾ? ಯಾಕೆ? ಏನಿಲ್ಲ, ಒಟ್ಟು ಮಾತಾಡುವಂತಲೇ ಯೋಚನೆ ಒಟ್ಟು ಮಾಡಿದ್ದೆ. ಮಾತಾಡಿದ ಅಮ್ಮ ಹೇಳಿದನ್ನೇ ಹೇಳಿದ್ದು. ಈಗ ಅಮ್ಮ ಹೇಳಿದ್ದು ಹೀಗೆ ಹೇಳಿಲ್ಲ, ನಾಯಕ ಬೇಕು ಅಂತ ಎಲ್ಲಿಯೂ ಹೇಳಿಲ್ಲ. ಆದ್ರೆ ಒಬ್ಬ ಹಿರಿಯವರು ಇರುವಾಗ ಯಾವ ರೀತಿ ವ್ಯವಹರಿಸಬೇಕು, ಯಾವ ರೀತಿ ಮಾತಾಡಬೇಕು, ಅದು ನಿನ್ನ ಚಿತ್ತಮಂಡಲಕ್ಕೆ ವೇದ್ಯವಾಗಿರಬೇಕು. ಅದು ಯಾರು ಹಿರಿಯ? ನಾನೇ. ನೀನು ಹೇಗೋ ಹಿರಿಯ? ಇವನಿಗೆ ಯಾವ ರೀತಿಯಲ್ಲಿ ಹಿರಿಯವನಾಗುವುದಕ್ಕೆ ಹೊರಟದ್ದು? ಮೊದಲೇ ಪ್ರಾರಂಭ ಮಾಡುದೇ ನಾನೇ. ಸೃಷ್ಟಿಪ ಕಾರ್ಯದಿಂದ. ಸೃಷ್ಟಿಪ ಕಾರ್ಯದಿಂದ. ಈಗ ನಿನಗೊಂದು ಪಾಲನಾ ಕಾರ್ಯ. ಹೌದು. ಆದ್ರೆ ಅಮ್ಮ ನನಗೆ ಕರುಣಿಸಿದ್ದೇನು? ಏನಪ್ಪ? ಲಯದ ಅಧಿಕಾರ. ಓ, ಶಬ್ದದಲ್ಲಿ ಹೆಚ್ಚುಗಾರಿಕೆ. ಲಯಾಧಿಕಾರ. ಹೌದು. ಯಾರ ಮೇಲೆ ಅಧಿಕಾರ? ಇವ ಸೃಷ್ಟಿ ಮಾಡಿದ ಸಕಲ ಜೀವರಾಶಿಗಳ. ಹಾಗಾದ್ರೆ ಮೊದಲು ನಾನು ತಾಯ್ತಲ್ಲ. ನೀನನ್ನು ಮೊದಲಂತ ಆಗ್ಲಿಲ್ಲ. ಮತ್ತೆ ಅಮ್ಮ ಹೇಳಿದ್ದೇನು? ಏನು? ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚವ ಪುನರಪಿ ಸೃಜಿಸಬೇಕು ಅಂತ. ಹಾಗಾದ್ರೆ ಅಲ್ಲಿ ಲಯವಾಗಿದೆ ಎನ್ನುವುದು ಸ್ಪಷ್ಟ. ಹೌದು. ಅದರಲ್ಲಿ ನೀನು ಅರ್ಥ ಮಾಡಿಕೊಳ್ಳಬೇಕಾದ್ದು ಏನು? ಏನು? ಕೊನೆಯೇ ಆರಂಭ, ಆರಂಭವೇ ಕೊನೆ. ಕೊನೆ ಇಲ್ಲದೆ ಆರಂಭವಿಲ್ಲ, ಆರಂಭವಿಲ್ಲದೆ ಕೊನೆ ಇಲ್ಲ. ಹೌದು. ಇದು ಎರಡೂ ಕೂಡ ಪೂರಕವಾಗಿರುವುದು. ಒಂದಕ್ಕೊಂದು ಪೂರಕ ವಿಷಯ. ಹೌದು. ವಿಷಯ ಅಲ್ವೇ? ಅಷ್ಟು ಮಾತ್ರ ಅಲ್ಲ, ಮತ್ತೆ? ಒಂದನೆಯದಾಗಿ ನಾ ಕಾರ್ಯದಿಂದ ಅಧಿಕಾರದಿಂದ ನಾ ದೊಡ್ಡವನಾದೆ. ಇನ್ನೊಂದು ವಿಚಾರ, ನೀನು ಬ್ರಹ್ಮಪದದ ಅರ್ಥವೇನು ಅಂತ ಹೇಳಿದ್ದಿ? ಬ್ರಹ್ಮಪದದ ಅರ್ಥ ದೊಡ್ಡವನಂತಲೇ, ಅದು ನಿನಗೆ ಹೇಳಬೇಕು ಅಂತಿಲ್ಲ, ನಾನೇ ದೊಡ್ಡವನೇ. ಹೌದು. ಅಲ್ಲ, ನನಗೆ ಹೇಳಬೇಕು ಅಂತ ಇಲ್ಲ, ಆದ್ರೆ ನಾ ಕೇಳಿದಕ್ಕೆ ಉತ್ತರಿಸಬೇಕು. ಯಾಕೆ? ಉತ್ತರ ಬೇಕು. ನಾನು ನೀನು ಜ್ಯೇಷ್ಠ ಅಂತ ಹೇಳಿದಾಗ- ಹೇಳುದಲ್ಲ. ನೀನು ಹೇಳಿದಾಗ ನಾವು ಕೇಳಿರು, ಆಗ ನಾನು ಕೇಳಿದಾಗ ನೀವು ಉತ್ತರಿಸಬೇಕು. ಆದೀತು, ಹೇಳುವ. ಆಗಲಿ. ಬ್ರಹ್ಮಪದದ ಅರ್ಥ ದೊಡ್ಡವನು. ಯಾವುದು ದೊಡ್ಡದಾದುದುಂಟು ಅದು ಬ್ರಹ್ಮ. ಹಾಗಾದ್ರೆ ನೀನಲ್ಲ, ಆ ಪದದ ಅರ್ಥ ಮಾತ್ರ ದೊಡ್ಡದು. ಓಹೋ, ಹಾಗಾದ್ರೆ ಆ ದೊಡ್ಡದು ಯಾವುದು? ಅದು ಪರಬ್ರಹ್ಮ. ಪರಬ್ರಹ್ಮ ಸ್ವರೂಪಿಣಿ ಅದ ಆದಿಮಾಯಿ ಅಲ್ವಿ? ನೀನು ಪೂರಕವಾದ ಹೆಸರು ಮಾತ್ರ ಅಲ್ವಿ? ವಿಷ್ಣು ಎನ್ನುವಂತಹ ಪದದ ಅರ್ಥ ವ್ಯಾಪಕ. ಹಾಗಾದ್ರೆ ಈಶ ಪದದ ಅರ್ಥ ಯಜಮಾನ. ಎಲ್ಲಿಗೆ? ಯಾರಿಗೆ? ನಿಮ್ಮಿಬ್ಬರಿಗೆ. ನಾನು ಬೆತ್ತ ಕೊಟ್ಟು ಹೊಡಿಸಿಕೊಂಡಾಗ ಆಯ್ತು. ಎಲ್ಲಿಗೆ? ನಿನಗೆ. ನಮ್ಮಿಬ್ಬರಿಗೆ ನೀವು ನೋಡೇ ಆಗುವುದಕ್ಕೆ ಆಗುವುದಿಲ್ಲ. ಯಜಮಾನಾಗುತ್ತೆ. ಯಾಕೆಂದ್ರೆ ನಾನು ದೊಡ್ಡವಂತ ಹೇಳುವುದಕ್ಕೊಂದು ಕಾರಣ ಇದೆ. ಯಾವುದು ಕಾರಣ? ಅಮ್ಮ ಮೊದಲಾಗಿ ಗುರುತಿಸಿದ್ದು ಯಾರನ್ನು? ನಿನ್ನನ್ನು. ಮೊದಲಾಗಿ ಹೆಸರಿಟ್ಟದ್ದು ಯಾರಿಗೆ? ನಿನ್ನನ್ನು. ಯಾರಿಗೆ ಲೋಕವನ್ನು ಕೊಟ್ಟದ್ದು? ನಿನ್ನನ್ನು. ಉದ್ಯೋಗವನ್ನು ಕೊಟ್ಟದ್ದು ಯಾರಿಗೆ? ನಿನಗೆ. ಮೊದಲಾಗಿ ನನಗೆ ಕೊಟ್ಟದ್ದಾದರೆ ನಾನೇ ಜ್ಯೇಷ್ಠನಾಗ್ತೇನಲ್ಲ. ಹಾಗಾದ್ರೆ ಇಲ್ಲೇ ಒಂದು ಪ್ರಶ್ನೆ ಉದ್ಭವಿಸಿತಲ್ಲ. ಹೇಗೆ? ಮೊದಲಾಗಿ ನಿನಗೆ ಎಲ್ಲ ಕರುಣಿಸಿದ ಮಾತ್ರಕ್ಕೆ ನೀ ದೊಡ್ಡವನಾಗುತ್ತಿ ಅಂತಾದ್ರೆ ಅಮ್ಮ ನಿನಗೆ ಮಾತ್ರ ಕರುಣಿಸಬೇಕಿತ್ತು, ನಮಗೆ ಕೊಡಬಾರದಿತ್ತು. ಅಮ್ಮ ಏನು ಹೇಳಬೇಕಿತ್ತು? ಏನು? ಬ್ರಹ್ಮ ಎಲ್ಲವನ್ನು ನಿನಗೆ ಒದಗಿಸಿಕೊಟ್ಟಿದ್ದೇನೆ, ಉಳಿದದನ್ನು ಹರಿ ಮತ್ತು ಈಶನಿಗೆ ಒದಗಿಸಿಕೊಡು, ಅದು ನಿನ್ನ ಕಾರ್ಯ, ನೀನು ಅಧಿಕಾರಿ ಅಂತ ಹೇಳಬೇಕಿತ್ತು. ಹಾಗಲ್ಲ ಅಮ್ಮ ಹೇಳಿದ್ಲ. ಹಾಗೆ ಹೇಳದಿದ್ದರು ಅದರ ತಾತ್ಪರ್ಯವನ್ನು ಹೇಳ್ತೇನೆ. ತಾತ್ಪರ್ಯ ಅಲ್ಲಿ ಯಾವುದು ಉಳಿದಿಲ್ಲ ಬ್ರಹ್ಮ. ಯಾಕೆ ಉಳಿದಿಲ್ಲ? ಯಾಕೆ? ಯಾವುದು ಉಳಿದಿದೆ? ಯಾವುದು ಉಳಿದಿದ್ದನ್ನು ಹೇಳುವುದನ್ನು ಕೇಳೀಗ. ಹೇಳು. ಅಮ್ಮ ಮೊದಲಾಗಿ ಹೇಳಿದ್ದೇನು? ಏನು? ಕಳೆದ ಕಲ್ಪದ ವಿಚಾರವಾಗಿ ಹೇಳಿದ್ರು. ಕಳೆದ ಕಲ್ಪದಲ್ಲಿ ಲಯವಾದ ಜೀವರಾಶಿಗಳನ್ನು ಪುನರಪಿ ಸೃಷ್ಟಿಸುವುದು. ಹಾಗಾದ್ರೆ ಕಳೆದ ಕಲ್ಪದಲ್ಲಿ ಒಂದು ನಶಿಸಿ ಹೋಗಿದೆ ಜೀವರಾಶಿಗಳು, ಅದರ ಹಣೆಯಲ್ಲಿ ಬೇಕಾದನ್ನು ಬರೆದು ಅದನ್ನು ಸೃಷ್ಟಿ ಮಾಡಬೇಕಾದ್ದು ನಾನು ವಿಧಾತನಿದ್ದೇನೆ. ನಾನು ಹಾಗಾದ್ರೆ ವಿಧಾತ ನೀನು. ಹೌದು, ನಾ ಆಗಲೇ ಹೇಳಿದ್ದೇನಲ್ವೇ, ಆರಂಭವಿಲ್ಲದೆ ಕೊನೆ ಇಲ್ಲ, ಕೊನೆ ಇಲ್ಲದೆ ಆರಂಭ ಅಂತ. ಹಾಗಾದ್ರೆ ಪೂರ್ವಕವಾಗಿ ಎಲ್ಲವೂ ಉಂಟು ಅಂತಾಯ್ತು. ಹಾಗಾದ್ರೆ ನಿನ್ನದನಲ್ಲಿ ಯಾವುದು ಉಳಿದಿಲ್ಲ ಅಲ್ವೇ? ನೀನು ಬ್ರಹ್ಮಪದದಿಂದ ದೊಡ್ಡವನಾಗುವುದಕ್ಕೆ ಹೊರಟಾಗ ನಾ ಈಶ ಪದದಿಂದ ಯಾಜಮಾನ್ಯವನ್ನು ಸ್ಥಾಪಿಸುವುದಕ್ಕೆ ಹೊರಟದ್ದು. ಅಷ್ಟು ಮಾತ್ರ ಅಲ್ಲ, ಮತ್ತೆ ಎರಡು ವಿಚಾರದಿಂದ ಇನ್ನೊಂದು ಉಂಟಲ್ಲ. ಇವನಿಗೆ ಈಗ ಒಳಗಿನ ವಿಚಾರವನ್ನು ತೆಗೆದ್ರೆ ಇವ ಮತ್ತೊಂದು ಯಾವುದಾದ್ರೂ ವಿಚಾರವನ್ನು ಮೇಲಕ್ಕೂ ಹಾಕುತ್ತಾನೆ. ಒಳಗೆ ಇಳಿಯುವುದು ಬೇಡ, ಬೇಡ. ಹೊರಗಿಂದ ಮೇಲ್ಮೆಯಿಂದಲೇ ನಾ ದೊಡ್ಡವನಂತ ಸಾಧಿಸಬಹುದು. ನೋಡು ಈಗ ನೀನು ನನ್ನನ್ನು ಗಮನಿಸಬೇಕು.
ಗಮನಿಸಬೇಕು. ಗಮನಿಸಿದೆ. ಸರಿಯಾಗಿ ಕೆಳಗಿಂದ ಮೇಲೆ ನೋಡಂತೆ. ನೋಡ್ತಾ ಇದ್ದೇನೆ. ಏನು ವಿಶೇಷತೆ ಕಾಣುವುದಿಲ್ಲ. ಏನು ಕಾಣುವುದಿಲ್ಲ. ಹಾಗಾದ್ರೆ ಅಮ್ಮ ಹೇಳಿದ್ದು ನಿನಗೆ ಕೇಳಲಿಲ್ಲ. ಕೇಳಿದೆ ಆದ್ರೆ ಏನು ಕಾಣುವುದಿಲ್ಲ ನಿನ್ನಲ್ಲಿ. ಅಮ್ಮ ನನ್ನನ್ನು ಕರೆದದ್ದು ಹೇಗೆ? ಹೇಗೆ? ನಿಮ್ಮಿಬ್ಬರಿಗೆ ವರ್ಣಸೂಚಕವಾಗಿ ನಾಮವನ್ನು ಇರಿಸಿದ್ದು. ಆದ್ರೆ ನನಗೆ ವರ್ಣಸೂಚಕವಾಗಿ ಇರಿಸಿದ್ದಲ್ಲ. ಮತ್ತೆ ನನಗೆ ಹೇಳಿದ್ದೇಗೆ ಹಾ. ವಿಶೇಷವಾದ ಕಣ್ಣನ್ನು ಹೊಂದಿರುವ ನೀನೇ ಹರ. ಹಾ ಹಾ. ಹಾಗೆ ಅದರ ಅರ್ಥ ಇನ್ನೊಂದುಂಟು. ಯಾವುದು? ನಿನ್ನ ಉದ್ಯೋಗಕ್ಕೆ ಅಷ್ಟೇ ಸಾಕು, ನಮ್ಮದು ಉದ್ಯೋಗಕ್ಕೆ ಇಷ್ಟೇ ಸಾಕು ಅಂತ. ಅದು ಹಾಗೆ ಹಾ. ಏನು ಅರಿಯದವರು ಹಾ. ಕೊನೆಗಾಲಕ್ಕೆ ಹೇಳುವುದಿಷ್ಟೇ. ಯಾಕೆ? ನನ್ನ ಉದ್ಯೋಗಕ್ಕೆ ಇಷ್ಟು ಸಾಕು, ನಿನ್ನ ಉದ್ಯೋಗಕ್ಕೆ ಅದು ಬೇಕು ಅಂತ. ಹಾ. ಆದ್ರೆ ಅದರೊಳಗೊಂದು ವಿಚಾರ ಉಂಟು. ಅದೇನು? ಅದನ್ನು ಭರಿಸುವ ಸಾಮರ್ಥ್ಯ ನಿಮ್ಮಿಬ್ಬರಿಗಿಲ್ಲ, ಅದು ನನಗೆ ಮಾತ್ರ ಇರುವುದು. ಸರಿ ಸರಿ ಆಯ್ತು. ಆ ಭರಿಸುವ ಸಾಮರ್ಥ್ಯ ಏನಪ್ಪ ವಿಶೇಷದಲ್ಲಿ? ಅದರಲ್ಲಿ ಇರುವುದೇ ಅಗ್ನಿ. ಅಗ್ನಿ? ಹೌದು. ಗೊತ್ತಾಗುದು ಯಾವಾಗ? ಗೊತ್ತಾಗುವುದು ಯಾವಾಗ? ಹೇಗೆ ಗೊತ್ತಾಗುತ್ತದೆ ಯಾವಾಗ ಈತನ ಸೃಷ್ಟಿಯ ನಿಯಮವೆನ್ನುವುದು ತಪ್ಪಿ ಹೋಗುತ್ತದು. ಆ ಕಾಲಕ್ಕೆ ಕುಪಿತಗೊಂಡರೆ ನಾನು ಸಕಲವನ್ನು ಒಂದು ಕ್ಷಣದಲ್ಲಿ ಸುಡುವಂತಹ ಸಾಮರ್ಥ್ಯ ಆ ಕಣ್ಣಿಗುಂಟುಂಟ. ಓ, ಸುಡುವ ಕಣ್ಣು ಅದು. ಹೌದು. ಕಿಚ್ಚುಗಣ್ಣು. ಕಿಚ್ಚುಗಣ್ಣು. ವಿರೂಪಾಕ್ಷ. ವಿರೂಪಾಕ್ಷ. ಅಸಮಾಕ್ಷ. ವಿಷಮಾಕ್ಷ. ಹೌದು. ಒಂದು ಸಮಾಕ್ಷ ಅಲ್ಲ ಅದು. ಸಮಾಕ್ಷ. ವಿಷಮ. ವಿಷಮ ಬೇಕು, ಕೆಲವೊಮ್ಮೆ ವಿಷಮ ಬೇಕಾಗುತ್ತದೆ. ವಿಷಮ ಬೇಕು. ಹೌದು. ಇನ್ನೊಂದು ಹೇಳಲು ನನ್ನ ಹೆಸರಿನ ಇನ್ನೊಂದು ಅರ್ಥವನ್ನು ಹೇಳ್ತೇನೆ. ಹೇಳು. ಹರ ಅಂದರೆ ಹರಿಸುವವ. ಏನೊಂದು? ಈ ಪ್ರಪಂಚವನ್ನು ಅಂದರೆ ನಿಯಮ ತಪ್ಪಿದಾಗ ಹರಿಸುವವ. ದೋಷ ಹರಿಸುವ, ಪಾಪ ಎಲ್ಲವನ್ನು ಹರಿಸುವವ ಮಾತ್ರವಲ್ಲ, ಪರಮೇಶ್ವರ ಎಂದರೆ ಅದಕ್ಕಿಂತ ಮಿಗಿಲಾದುದು ಮತ್ತೊಂದಿಲ್ಲ. ಎಲ್ಲ ವಿಷಯದಲ್ಲಿ ನೀನು ದೊಡ್ಡದು. ನಾ ದೊಡ್ಡವನಾಗುವುದಕ್ಕೆ ಸಾಧ್ಯ ಉಂಟಲ್ವಾ? ಶಿವನೇ. ಕಾರ್ಯದಿಂದ, ಹೆಸರಿನಿಂದ, ವಿಶೇಷವಾದ ಕಣ್ಣಿನಿಂದ ನಾ ದೊಡ್ಡವನಾದ. ನಾನೇ ಮೊದಲು ನಾನು ಸೃಷ್ಟಿ ಮಾಡುವಂತಹ ಕಾರ್ಯವೇ ದೊಡ್ಡದು. ಅಷ್ಟು ಘನ ಉಂಟು. ಅಷ್ಟು ಘನ. ಸೃಷ್ಟಿಪ ಕಾರ್ಯವದಷ್ಟು ಘನವಲ್ಲ, ಕೆಟ್ಟು ಹೋಗದ ತೆರದೇ. ಅಲ್ಲಿ ಘರ್ಷಣೆ ಬಂತು. ಒಪ್ಪಿಕೊಳ್ಬೇಕಲ್ಲ. ಒಪ್ಪಿಕೊಳ್ಬೇಕಾದ್ರೆ ಯಾಕೆ ಒಪ್ಪಿಕೊಳ್ಬೇಕು? ಈಗ ನೀ ಹೇಳಿದ್ಮೇಲೆ ಒಪ್ಪಿಕೊಳ್ಳಿಕ್ಕೆ ಬುದ್ಧಿ ಕೊಟ್ಟದ್ದು. ನಿನ್ನ ಹೇಳಿಕೆಯಲ್ಲಿ ಒಪ್ಪಿಕೊಳ್ಳಕೂಡದು ಅಂತ ಉಂಟು. ಅರಿತರೆ ನಮ್ಮೋಡು. ನಿಮ್ಮಿಂದ ನೀವು ಅರಿತುಕೊಳ್ಬೇಕು. ಯಾವ್ದರಿಂದ ಅರಿತುಕೊಳ್ಳೋದು? ಹರನು ಅರಿತುಕೊಳ್ಳೋದು ಬ್ರಹ್ಮನ ಬುದ್ಧಿಯಿಂದ ಅಲ್ಲ, ಅವನ ಬುದ್ಧಿಯಿಂದ. ಹೌದು. ಅವನ ಬುದ್ಧಿಯ ಮಿತಿಯೊಳಗೆ ವಿವೇಚನೆ ಮಾಡಿಕೊಂಡಾಗ ಅವನಿಂದಲೇ ಹೆಚ್ಚುಗಾರಿಕೆ ಕಾಣಲಿಲ್ಲ, ಏನೋ ಒಪ್ಪುವುದಕ್ಕೆ ಸಿದ್ಧನಾಗಲಿಲ್ಲ. ಪರಿಣಾಮ ನೀನು ಬಿತ್ತಿದ ಬೀಜ ವಿಷಮಾಯಿತು. ಯಾವ ಬೀಜವನ್ನಾದ್ರೂ ಬಿತ್ತಿದ್ರೆ ಒಳ್ಳೇದಾಗಬೇಕು, ವಿಷಮತೆಗೆ ಹೋಗಬಾರದು. ಏನಾಯ್ತು ಈಗ? ಘರ್ಷಣೆಗೆ ಕಾರಣವಾಯ್ತು. ಬೇಡ ಅಂತ ಹೇಳಿದ್ರೆ ಕೇಳಿದ್ದೇನೆ, ಮತ್ತೆ ಘರ್ಷಣೆಗೆ ಇಳಿದದ್ದಲ್ಲೋ. ಮತ್ತೆ ಮೊದಲು ಮತ ಹೆಚ್ಚಾದ್ರೆ ಹಾಗೆ ಬ್ರಹ್ಮ ಮೊದಲು ಮತವನ್ನು ಬಿಡಬೇಕು. ಅಮ್ಮ ಹೇಳಿದ್ದೇನು, ಸೃಷ್ಟಿಸುವುದಕ್ಕಾಗಿ ನನಗೆ ರಜೋಗುಣವನ್ನು ಕೊಡಲಾಗಿದೆ. ಆ ಗುಣದ ಮೇಲಿನ ಅಧಿಕಾರವುಳ್ಳವನಾಗಿ ಏನು ಎನ್ನುವ ಒಳಗು ಹೊರಗನ್ನು ಅರ್ಥ ಮಾಡಿಕೊಂಡು ಸರಿದಗಲ್ಪದ ಜೀವಜಾಲಗಳನ್ನು ಮತ್ತೊಮ್ಮೆ ಸೃಷ್ಟಿ ಮಾಡಿಕೊಡುವುದು. ಆಮೇಲೆ ಬರೆಯುತ್ತೇನೆ. ಏನು ಬರೀತಿ? ಅವರ ಕರ್ಮ ಇಷ್ಟುಂಟು ಅಂತ ಬರೆಯುವುದು. ಬರೆದ ನಿನಗೆ ಗೊತ್ತು, ಬರೆಸಿಕೊಂಡು ಅವರಿಗೆ ಗೊತ್ತಿರುವುದಿಲ್ಲ. ಕೊಡಬೇಕಾದ್ರೆ ನಾನು ಓದಲೇಬೇಕಲ್ಲ. ಈಗ ನೀನು ಬರೆದದ್ದನ್ನು ನಾನು ಓದಬೇಕು. ಈಗ ಯಾರಿಗೂ ಗೊತ್ತಾಗದೆ ನೀನು ಬರೀಲಿಕ್ಕಾಗ್ತದೆ? ಬ್ರಹ್ಮನ
ಸಕಲ ಜೀವಜಾಲಕ್ಕೆ ಅವರೇನು ಕರ್ಮವನ್ನು ಮಾಡಿದರು, ಅವರಿಗೆ ಏನು ಬೇಕೆಂದು ಬೇಕಾದ ಕಾಲಕ್ಕೆ ಬೇಕಾದ್ದನ್ನು ಬೇಕಷ್ಟೇ ಕೊಡುವ ಮೂಲಕವಾಗಿ ಜಗದ್ವ್ಯವಸ್ಥೆಯನ್ನು ಯೋಗ್ಯವಾಗಿ ಉಳಿಸಿಕೊಳ್ಳಬಹುದಾದಂತ ಹೊಣೆಗಾರಿಕೆ ಪಾಲನೆ. ವ್ಯವಸ್ಥೆ ಅಂತ ಅರ್ಥ. ವಿಷ್ಣು ಅಂದ್ರೆ ವ್ಯಾಪಕ ಅಂತ ಅವ ಹೇಳಿದ. ಸ್ಥಿತಿ ಅಂದ್ರೆ ಇರುವಿಕೆ. ಎಲ್ಲಿದ್ದಾನೆ ವಿಷ್ಣು? ಹರನಲ್ಲೂ ಇದ್ದಾನೆ, ಬ್ರಹ್ಮನಲ್ಲೂ ಇದ್ದಾನೆ, ಒಳಗೂ ಇರ್ತಾನೆ, ಹೊರಗೂ ಇರ್ತಾನೆ. ಎಲ್ಲೆಂದರಲ್ಲಿ ತುಂಬಿಕೊಳ್ಳುವ ಸ್ಥಿತಿ ಸ್ಥಾಪಕತ್ವ ಅಂದ್ರೆ ಅದು. ಹಾಗಿರುವಾಗ ಕೆಡದಂತೆ ಉಳಿಸುವುದೇ ಶ್ರೇಷ್ಠವಾಗ್ತದೆ ಬಿಟ್ರೆ ನಿನ್ನ ಈ ಜ್ಯೇಷ್ಠವಾದ, ನಿನ್ನ ವಾದಕ್ಕೆ ನಾನಿಲ್ಲ. ಹರನೆಂದ ಲಕ್ಷಣ ಸರಿಯಿಲ್ಲ ವಚನವು ಪೊರೆಯುವ ಪೊರೆಯುವ ಮೊದಲನೆಯದಾಗಿ ಹರಿ ನೀನಾಡಿದ ಮಾತು ಸರಿ. ಎರಡನೆಯದಾಗಿ ಬ್ರಹ್ಮ ನೀನು ವಾದದಿಂದ ಹಿಂದಕ್ಕೆ ಸರಿ. ಯಾಕೆ ಸರಿಬೇಕು? ಕಾರಣವನ್ನು ಹೇಳುತ್ತೇನೆ. ನೀವಿಬ್ಬರು ಆಡಿದ ಮಾತುಗಳನ್ನು ನಾ ಸರಿಯಾಗಿ ಕೇಳಿಸಿಕೊಂಡಾಗ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಎನ್ನುವುದು ನನ್ನ ಚಿತ್ತಮಂಡಲಕ್ಕೆ ಪಕ್ವವಾಯಿತು. ಹಾಗಾದ್ರೆ ಹುಟ್ಟು ಸಾವು ಅನಿರೀಕ್ಷಿತವಾಗಿ ಆಗುವಂಥದ್ದು. ಹುಟ್ಟು ಕ್ಷಣಿಕ, ಸಾವು ನಿಶ್ಚಿತ. ಆದ್ರೆ ಅದರ ಮಧ್ಯದಲ್ಲಿರುವಂತಹ ಜೀವನ ಅಂದ್ರೆ ಪಾಲನಾ ಕಾರ್ಯ, ಅದು ದೀರ್ಘವಾದುದು. ಯಾವ ಜೀವಿಯಾದರೂ ಯಾವ ರೀತಿ ಹುಟ್ಟಿದ್ದಾನೆ ಎನ್ನುವ ಹಾಗೆ ಕೇಳುವುದಿಲ್ಲ, ಯಾವ ರೀತಿ ಮರಣ ಹೊಂದಿದ್ದಾನೆ ಎನ್ನುವ ಹಾಗೆ ಯಾರು ವಿಮರ್ಶೆ ಮಾಡುವುದಿಲ್ಲ. ಹಾಗಾದ್ರೆ ಈ ಜೀವನದಲ್ಲಿ ಏನು ಸಾಧನೆ ಮಾಡಿರುತ್ತಾನೆ ಅದು ಪಾಲನೆಯಾಗಿರುತ್ತದೆ. ಹಾಗಾದ್ರೆ ಆ ಸಾಧನೆ ಎನ್ನುವುದು ಆತ ಅಳಿದು ಹೋದ ಬಳಿಕ ಉಳಿಯುವಂತಾಗುತ್ತದೆ. ಉಳಿಯುವಿಕೆಯಲ್ಲಿ ಹೇಗೆ? ಹೌದು. ಹಾಗಾಗಿ ನಿನ್ನ ಮಾತಿಗೆ ನನ್ನ ಒಪ್ಪಿಗೆ ಉಂಟು, ಸಹಮತ ಉಂಟು. ಖಂಡಿತವಾಗಿ ಸರಿ ಆಯ್ತಪ್ಪ, ಏಕಾಭಿಪ್ರಾಯ ನಮ್ಮದ್ದು. ಹೌದು. ಅಷ್ಟು ಮಾತ್ರ ಅಲ್ಲ, ಮತ್ತೆ ಈಗ ನಾವು ಎರಕವಾಗಬೇಕು. ಅಂದ್ರೆ ಬ್ರಹ್ಮನ ತಲೆಗಡರಿದ ಮತವನ್ನು ಇಳಿಸಬೇಕು ಅಂತಾದ್ರೆ ಹರರೆಮ್ಮಲ್ಲಿ ಭೇದ ಇಲ್ಲ ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ಹರನಾದ ನಾನು ಹರಿಯಾದ ನಿನ್ನೊಳಗೆ ಎರಕ ಸೇರಿ. ನನ್ನ ಮತಕ್ಕೆ ಒಪ್ಪಿಗೆ ಇಲ್ಲ ನಿಮಗೆ? ಒಪ್ಪುವಾಗಿಲ್ವಲ್ಲ. ಒಪ್ಪದಿದ್ದರೆ ಏನಂತೆ? ಏನು ಭೀತಿ ಇಲ್ಲ ಈ ಬ್ರಹ್ಮನಿಗೆ? ಭಯ ಇದ್ರೆ ನೀನು ಸರಿ ಹೋಗುತ್ತಿದ್ದೆ. ಬಿಡುತ್ತೇ ಇಲ್ಲ ನಾನು. ಯಾಕೆ? ನಮ್ಮೊಳಗೆ ಯಾರು ಹಿರಿತನ ಎನ್ನುವುದಾಗಿ ತಿಳಿಯುವುದಕ್ಕಾಗಿ ದೂರ ಕೈವ ನಾವು ನಮ್ಮೊಳಗೆ. ನಮ್ಮೊಳಗೆ ವಾದ ಬಿಟ್ಟದ್ದು. ವಾದ ಸಾಕು. ವಾದ ಇನ್ನು ಸಿದ್ಧವಾಗದೆ ಇರುವುದು ಯುದ್ಧದಲ್ಲಿ ಸಿದ್ಧವಾದೀತೆ. ಆಗುತ್ತದೆ. ಏನಾದೀತು? ಯಾರು? ಅದು ಯಾವುದರಿಂದ? ಯುದ್ಧದಲ್ಲಿ ಸಾಮರ್ಥ್ಯದಿಂದ. ಅದು ಗೆದ್ದವ? ಶ್ರೇಷ್ಠ. ಯಾವುದರಲ್ಲಿ? ಎಲ್ಲ ವಿಚಾರದಲ್ಲೂ. ಬಡಿಯುವುದರಲ್ಲಿ ದೊಡ್ಡವ ಅಂತ ಆಗುದಷ್ಟೇ. ಓಹೋ, ಯಾವುದರಲ್ಲಿ ಆಗ್ತದೆ? ಒಬ್ಬನಿಗೆ 4 ಹೊಡೆದೇನಾಗ್ತದೆ, ಅವ ಹೊಡೆಯೋದ್ರಲ್ಲಿ ದೊಡ್ಡವ ಹೊರತು ಬೇರೆ ಯಾವುದರಲ್ಲೇ ಆಗುವುದಿಲ್ಲ. ಮೂಲತಃ ಅದಲ್ಲವಲ್ಲ. ಅಮ್ಮ ಹೇಳಿದ್ದೇನು? ಹೋದ ಕಲ್ಪನೆ ಹೊಂದಿದ ಪ್ರಪಂಚ ಅದೆಲ್ಲಿದೆ? ಎಲ್ಲಿದೆ ನಮಗೆ ಗೊತ್ತಿಲ್ಲ. ಅಮ್ಮ ಹೇಳಲಿಲ್ಲ. ಬುದ್ಧಿ ಕೊಟ್ಟಿದ್ದಾಳೆ, ಶೋಧನೆಯಿಂದ ಸಾಧನೆ ಮಾಡಲಿ.
ಹೀಗೆ ಮಾಡೋಣ. ನಾವು ಒಬ್ಬರೊಳಗೆ ಒಬ್ಬರು ಹೋಗೋಣ. ಅಲ್ಲೇನು ಅಂತ ಹೇಳೋದನ್ನು ಕಂಡು ಬಂದು ದೃಢಪಡಿಸಿ ಮತ್ತೆ ಸಾಗೋಣ. ಒಪ್ಪಿಗೆ ನನ್ನದು. ದಾರಿ ಬಡಯ್ಯ. ಬಾ. ಹಾ. ಹರಿಹರರೊಂದಾದರು ಅವರು ನನ್ನೊಳಗೆ ಹೋಗಿದ್ದಾನೆ. ಈಗ ಉಳಿದದ್ದು ಯಾರು? ನಾನೇ ಬ್ರಹ್ಮ. ಈಗ ನಾನೊಬ್ಬನೇ ಆಗಿದ್ದೇನೆ. ಓಹೋ, ಹೋಗಿದ್ದಾನೆ ಒಳಗೆ ಈತ. ಆತನು ಬರದ ಹಾಗೆ ಮಾಡಬೇಕು. ಹಾಗಾಗಿ ನವದ್ವಾರಗಳನ್ನು ಬಂಧಿಸಿ ಬಿಡುತ್ತೇನೆ. ಓಹೋ, ನವದ್ವಾರಗಳನ್ನು ಬಂಧಿಸುವುದಕ್ಕಾಗುವುದಿಲ್ಲ. ಅದೋ ದ್ವಾರವೊಂದನ್ನು ಬಿಟ್ಟು ಉಳಿದದನ್ನು ಬಂಧಿಸಿ ಬಿಡ್ತೇನೆ. ಹೇಗೆ ಬರ್ತಾನೆ ನೋಡ್ತೇನೆ. ಈತ ವಿಧಿಯ ಜಠರವ ಪರಿಗಿಸಲು ಬಳಿಕಲ್ಲೇ ಕಾಡಲು ಪರಿಗಿಸಲು ಬಳಿಕಲ್ಲೇ ಕಾಡಲು ಸರಿದ ಕಲ್ಪತಿ ಪ್ರಳಯ ಹೊಂದಿದ ಧರೆಗಳೆಲ್ಲ ಹರಿಯು ಹೋಗುತ್ತಲೆ ವಿಧಿಯ ಜಠರವ ನಾನೇ ವಿಧಾಯಕನಿದ್ದೇನೆ ಎನ್ನುವಂತೆ ಉಸುರಿದ ಬ್ರಹ್ಮನ ಬಸರೊಳಗೆ ಏನು ಅಂತ ತಿಳಿಯೋಣ ಎನ್ನುವುದಕ್ಕಾಗಿ ಒಳಬಂದು ನೋಡಿದರೆ ಆಶ್ಚರ್ಯ. ಶರೀರ ಕಲ್ಪನೆಲಯವು ಹೊಂದಿದ ಥರೆಗಳನ್ನೆಲ್ಲ ಕಂಡಿದ್ದೇನೆ. ಆದರೆ ನನ್ನಂತವರಿಲ್ಲವೇ? ನಾನು ಕಳೆದ ಕಲ್ಪದವನಲ್ಲವೇ? ಒಂದು ಪ್ರಶ್ನೆ ಬಂತು. ಇರೋದೇ ಹಾಗುಂಟು ಅಂತ ನೋಡ್ರೆ ಚೈತನ್ಯ ಪೂರ್ಣವಾಗಿ ಇಲ್ಲ. ಮತ್ತೊಂದು ಕೊರತೆ ಆಯ್ತಲ್ಲ. ಮುಂದೇನು ಮತ್ತೇನು ಎನ್ನುವ ಹಾಗೆ ನೋಡುತ್ತಾ ಬಂದೆ ಅಂತಾದ್ರೆ ನಾಳೆ ಸೃಷ್ಟಿಗೆ ಬೇಕಾದ ಮೂಲ ವಸ್ತುವು ಪದಾರ್ಥವೂ ಇದೆ, ಎಲ್ಲಕ್ಕೂ ಹೊಂಬಣ್ಣದ ಆವರಣವಿದೆ ಎನ್ನುವುದರಿಂದ ಇವನು ಪುಂಬಸಿರ ಹೊಂದ ಹೊಟ್ಟೆಯ ಬ್ರಹ್ಮ ನಿರ್ಧಾರ ಇದೆ. ಹೋಗಿ ಹೇಳೋಣ ಎನ್ನುವುದಕ್ಕಾಗಿ ಮೇಲೆ ಕೇಳಿದರೆ ನಿರ್ಣಾಯಕವಾದ ತುದಿ ತೋರುವುದಿಲ್ಲ. ಸುತ್ತಿದ್ದರೆ ಬಳಲಿಕೆ ಉತ್ತರ. ಹೊರಗೆ ಹೋಗಬೇಕು ಎನ್ನುವುದಕ್ಕಾಗಿ ಕೆಳಗಿಳಿದು ಬಂದರೆ ಬೆಳಕು ಕಾಣುತ್ತದೆ. ಯಾಕೆ ಇವನು ಈ ದಾರಿಯನ್ನು ತೆರೆದು ಇತರ ದಾರಿಯನ್ನು ಮುಚ್ಚಿದ? ಪ್ರಾಯಶಃ ಹೀಗೆ ಅವನ ಅಂತರಂಗ ನನ್ನ ಹಿರಿತನವನ್ನು ಒಪ್ಪಿದೆ. ಮತಗುಣ ಒಪ್ಪುವುದಕ್ಕೆ ಸಹಕರಿಸುವುದಿಲ್ಲ. ಮತ ಇಳಿಯದೆ ಇವ ಸರಿ ಹೊಂದಿಯಾನೆ. ಯಾವ ದಾರಿ ಏನು? ಊರ್ಧ್ವಮುಖವಾದಂತಹ ಚಿಂತನೆಯನ್ನು ಹೊರತುಪಡಿಸಿ ಅಧೋಮುಖವಾಗಿ ಬಂದು ಸಾಗತೊಡಗಿದನಲ್ಲ. ನನಗೆ ದಾರಿ ಯಾವುದಾದ್ರೇನು? ತೋರುವ ಪಥೆಯಿಂದ ಹೋಗಲ ಸಾಕು. ಶೋಧಿಸಿದನು ನೆಲ್ಲುದರವೋ ಶೋಧಿಸಿದನು ನೆಲ್ಲುದರವೋ ಒಳಗೈದಿನ ಗೌಡೆನು ಬರದಲ್ಲಿ ಬೆರೆವಾ ಹೋದ ಕಲ್ಪದಿ ಲಯವಾದ ಹೋದ ಕಲ್ಪದಿ ಲಯವಾದ ಸರ್ವ ಮೇದಿನಿಗಳು ಮೆರೆಯುವರಿಗ ವಿನೋದ ಶೋಧಿಸಿದನು ನೆನ್ನುದರವ ಒಳಗೈದಿನ ಕಂಡೆನು ಪರದಲ್ಲಿ ಮೆರೆವಾಗ ಆ ಆ ಒಳಹೊಕ್ಕು ಶೋಧನೆಯನ್ನು ಮಾಡಿ ಬಂದವನು. ಆಯ್ತಾ? ಹೋದ ಕಲ್ಪದ ಲಯ ಹೊಂದಿದ ಪ್ರಪಂಚವು ಬರದಿಂದ ಮೆರೆಯುತ್ತಿರುವುದು. ಮತ್ತೆ ನೋಡು ನನ್ನ ವಿಶೇಷ. ಒಂದು ಕಲ್ಪದೆಲ್ಲ ಉಂಟು. ಉಂಟಾ? ಆದರೆ ಒಂದು ಏನು? ಎಷ್ಟು ಹುಡುಕಿದ್ರು ನನ್ನಂತವರಿ. ನನ್ನಂತವನಿಲ್ಲ, ನೀನು ಬೇಕಾಗಿಲ್ವ? ಹಾಗಾದ್ರೆ ಕಳೆದ ಕಲ್ಪಕ್ಕೂ ನನಗೂ ಸಂಬಂಧ ಇಲ್ಲ. ಇಲ್ಲ. ಹೋಗಲಿ ಬಿಡು. ಇರುವುದು ಹೋಗಿ ಉಂಟು ನೋಡಿದ್ದು. ಹಾ, ಒಂದಕ್ಕೂ ಚಾಲನೆ ಇಲ್ಲ. ಬಂದಿದ್ದೇನಲ್ಲ ಚಾಲಕ. ಸರಿ, ನಿಧಾನವಾಗಿ ಚಾಲನೆ ಕೊಡು. ಕೊಡ್ತೇನೆ. ಮುಂದೇನು ಮತ್ತೇನು ಅಂತ ನೋಡಿದ ಆಶ್ಚರ್ಯ. ಏನು? ಎತ್ತ ನೋಡಿದಿರತ್ತೆ ಎಲ್ಲೋ ಹಿರಣ್ಮಯವಾಗಿ ಕಂಗೊಳಿಸ್ತಾ ಇದೆ. ಇನ್ನೊಮ್ಮೆ ಹೇಳು. ಹಿರಣ್ಮಯ ಹಿರಣ್ಮಯ ಹಿರಣ್ಮಯ. ಹಾಗೆ ಆಯ್ತಾ? ಹೇಗೆ? ಮುಂದಕ್ಕೆ ನೀನು ಹಿರಣ್ಯ ಗರ್ಭ ಏನು? ಹೆಸರು ಕೊಟ್ಟದ್ದೆ ನೀನು? ಅಲ್ಲ, ಗೌರವಿಸಿ. ಓಹೋ, ನಾನು ಗೌರವ ಕೊಟ್ಟರೆ ನಿನಗೂ ಗೌರವ ಕೊಡಬೇಕಾಗ್ತದೆ. ಹೌದಾ? ಹಾ, ನಿನಗೊಂದು ಹೆಸರಿಡುತ್ತೇನೆ ಕೇಳು. ಒಂದು ಆಧಾರ ಇರಲಿ. ಆಧಾರ ಉಂಟು ಖಂಡಿತವಾಗಿಯೂ. ಅಧೋದ್ವಾರದಲ್ಲಿ ಬಂದವನಿದ್ದೀಯಾ? ಹಾಗಾಗಿ ಅಧೋಕ್ಷಜ. ಒಳ್ಳೆಯದು ಒಳ್ಳೆಯದು. ಹಾ. ಸಾಧನೆಗೆ ಸಿಕ್ಕಿದ ಹೆಸರು. ಹ್ಮ್. ಎಲ್ಲಿಯೂ ಸಿಕ್ಕಿ ಬೀಳಲಿಲ್ಲ. ಆಹಾ. ಹೊರಗೆ ಬಂದಿದ್ದೇನೆ. ಹೌದು. ನನ್ನ ಕೆಲಸ ಮುಗಿ. ನೋಡೋಣ, ನಾನು ಕೂಡ ನೋಡ್ತೇನೆ ಹೇಗುಂಟು ಅಂತ. ಪಂಥ ಉಂಟಲ್ಲ? ಉಂಟು. ಹಾ.
ಸಂಪೂರ್ಣವಾಗಿ ಅನುಭವದಿಂದ ಸಿದ್ಧನಾಗಿ ಬರಲಿ. ಅದಕ್ಕಾಗಿ 9 ದ್ವಾರವನ್ನೂ ಬಂಧಿಸ್ತೇವೆ. ಹರಿಯ ಜಠರವ ಬಗುತ್ತಲೇ ಪರಿಗಿಸಿ ಕಡಲು ಸರಿದ ಕಂಪಗಳಲ್ಲಿ ಮರೆಗೋಡ ಧರಣಿಯಲ್ಲವನು ಸುರತ ವೈಶ್ಯರು ಕೇಳಿ ಹರಿಯ ಉದರದೊಳಗೆ ಬಂದವನಿದ್ದೇನೆ. ಬಂದು ನೋಡಿದರೆ ಏನು ವಿಶೇಷವನ್ನು ಕಾಣ್ತಾ ಇದ್ದೇನೆ ಈತನ ಉದರದೊಳಗೆ. ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚಗಳೆಲ್ಲ ಈತನ ಉದರದೊಳಗಿದೆ. ನನ್ನ ಉದರದೊಳಗಿರುವುದು ಒಂದು ಬ್ರಹ್ಮಾಂಡ, ಅದಕ್ಕೂ ಚಾಲನೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಈತನ ಉದರದಲ್ಲಿ ಎಲ್ಲರೂ ಅವರಷ್ಟಕ್ಕೆ ಮಾತಾಡುತ್ತಾ ಇದ್ದಾರೆ. ಹಾಗಾದರೆ ಇವನೇ ಜ್ಯೇಷ್ಠನಿದ್ದಾನೆ, ಆದರೆ ಹರನು ಇದ್ದಾನೆ, ಬ್ರಹ್ಮನು ಇದ್ದಾನೆ, ಹರಿಯು ಗೋಚರಿಸುತ್ತಿಲ್ಲ. ಹಾಗಾದರೆ ಇವನೊಬ್ಬನೇ ಹೌದು, ಈತನನ್ನೇ ಒಪ್ಪಿಕೊಳ್ಳಬೇಕಾಗುತ್ತದೆ. ಬರಿದೆ ವಾದವನ್ನಾಡಿದೆ ಈತನೊಳಗೆ. ಇರಲಿ, ಈತನಿಗೆ ಶರಣಾಗಬೇಕಾಗಿದೆ. ಮೇಲೆ ಬಂದು ನೋಡಿದ್ರೆ ಪಥವು ಕಾಣ್ತಾ ಇಲ್ಲ, ಕೆಳಗೆ ಬಂದು ನೋಡಿದ್ರು ಪಥವು ಗೋಚರಿಸ್ತಾ ಇಲ್ಲ, ಕತ್ತಲೆ ಕತ್ತಲೆ ಕಾಣ್ತಾ ಇದೆ. ಹಾಗಾದ್ರೆ ಏನು ಮಾಡೋಣ? ಅಮ್ಮನನ್ನೇ ಧ್ಯಾನಿಸ್ತೇನೆ. ಸ್ಮರಿಸೆ ಭಕ್ತಿಯೊಳಾದಿ ಓ ಜನನಿ, ಸ್ಮರಿಸೆ ಭಕ್ತಿಯೊಳಾದಿ ಮಾಯಯ ರಕ್ಷಿಸಮ್ಮ. ಹರಿಯನಾದಿ ಕಮಲ ನಾಳದಿ ಪಥವೊಂದು ಗೋಚರಿಸ್ತಾ ಕಡೆಗೆ ಪುರಟಾಕ್ಷಣವೇ ಧೈರ್ಯದಲ್ಲಿ ಬರುದಿರಲು ಹರಿ ಯೋಗ ಮಾಯೆಯ ಬೆರಸಿ ವಟಪತ್ರದಲ್ಲಿ ತಾಮಾಗಿರಲು ನಿದ್ರೆಯೊಳವು ಕಾಲೆರಳಿಸಿ ಬಾಯೊಳಗೆ ಹರಿ ಮಾಯೆಯೇ ನನ್ನನ್ನು ಆವರಿಸಿಕೊಂಡಳು ಎಂಬ ಹಾಗೆ ನಿದ್ದೆ ಬರದೊರಗಿತಲ್ಲ. ಸುಸ್ಥಳವಿಲ್ಲ ಎನ್ನುವುದಕ್ಕಾಗಿ ಸರ್ವಜನ ಶರಣ್ಯಾದಂತಹ ಜಗದಂಬನನ್ನು ಪ್ರಾರ್ಥಿಸಿಕೊಂಡಾಗ ಆಲದನೆಯೊಂದನ್ನು ಕಳುಹಿಕೊಟ್ಟಿದ್ದಾಳೆ. ಇಚ್ಛಾ ಮಾತ್ರದಿಂದಲೇ ಕಾಯವನ್ನು ಕೆರೆದುಗೊಳಿಸಿ ಬಾಲ ಮುಕುಂದನಾಗಿ ಕಾಲ್ಪೆಗಳನ್ನು ಬಾಯಲ್ಲಿರಿಸಿ ನಿದ್ರಾಸಕ್ತನಾಗ್ತೇನೆ. ಬರುದಳ ಕಮಲಜವು ಸರಸಿಜದ ಮೇಲೆ ತಾನಿರದೆ ಪದ್ಮಾಚಲವ ಬಲದಿಂದ ಬಲಿದು ಕುಳ್ಳಿರುತ್ತ ನಾಲ್ದೆಸೆ ನೋಡಿ ಮೆರೆದ ನಾಲ್ಮೊಗವಿವ ಇರದೆ ಮೇಲಕ್ಕೆ ನೋಡಲು ವರ ಪಂಚವದನ ದೇವ ಪರಿಶೋಭಿಸುತ್ತಲ್ಲವ ಹರಿಯ ಪದಯುಗಳ ಸ್ಮರಿಸುತ್ತ ಭಕ್ತಿಯೊಳಗಿರುವ ಬೇಡ್ಯಗೊಳ ಅಚ್ಚರಿಯಾದುದೇನೆ ಸುರತ ವೈಶ್ಯರು ರಾಣಿಸಿ ಅಮ್ಮನನ್ನೇ ಧ್ಯಾನಿಸಿದ ಕ್ಷಣವೇ ಪಥವೊಂದು ಗೋಚರಿಸಿತು. ಅದನ್ನು ಅನುಸರಿಸಿ ಮೇಲೆ ಬಂದು ನೋಡಿದರೆ ಸಹಸ್ರ ದಳದ ಕಮಲದ ಮೇಲೆ ಪದ್ಮಾಸನವನ್ನು ಬರೆದು ಕುಳಿತಿದ್ದೇನೆ. ಆ ಕಡೆ ಈ ಕಡೆ ನೋಡುತ್ತಿದ್ದ ಹಾಗೆ 3 ಮುಖಗಳು ನನ್ನನ್ನು ಬಂದು ಸೇರಿಕೊಂಡಿತು. ಮೇಲೆ ನೋಡಿದ ಕ್ಷಣವೇ ಇನ್ನೊಂದು ಮುಖವು ಬಂದು ಸೇರಿಕೊಂಡಿತು. ಪಂಚವದನನಾಗಿ ಶೋಭಿಸ್ತಾ ಇದ್ದೇನೆ ಈ ಕಾಲದಲ್ಲಿ. ಎಲ್ಲವನ್ನು ಹರಿಯಲ್ಲಿ ಹೇಳೋಣ ಅಂತ ನೋಡಿದರೆ ಹರಿಯು ನಿದ್ರೆಯಲ್ಲಿದ್ದಾನೆ, ವಟಪತ್ರದಲ್ಲಿ ಮಲಗಿದ್ದಾನೆ. ಆತನನ್ನು ಎಚ್ಚರಿಸುವುದು ಸಮಂಜಸವಲ್ಲ. ಹಾಗಾಗಿ ಆತನನ್ನೇ ಧ್ಯಾನಿಸ್ತಾ ಇದ್ದೇನೆ. ಅಚ್ಯುತ ಅನಂತ ಗೋವಿಂದ ನಾರಾಯಣ. ಇರಲಿಯ ಕಳ್ಳನ ಕಿಂಬಿಷವ ಇರುವೆರಳಿನಲ್ಲಿ ಹೊರಗಡ ಹೇ ದಾರಿ ಅರುದಿರುತ್ತಲಿ
ಸಮಸ್ಯೆ, ದೊಡ್ಡ ಸಮಸ್ಯೆ ಮಾಡುವ ನಾವು. ಪರಿಹಾರ ಹುಡುಕುವ. ಹೇಗೆ? ನಾನೊಬ್ಬನೇ ಇದ್ದೇನೆ. ಹೌದು, ನೀನು ಒಬ್ಬನೆಯೋ? ನನಗೂ ಯಾರು ಇಲ್ಲ. ಹಾಗಾದ್ರೆ ಒಂದು ಸಂಬಂಧ ಮಾಡುವನ? ಸಂಬಂಧವೇ? ಹೇಗೆ? ನಿನ್ನನ್ನು ನೋಡುವಾಗ ಹಾ, ಪ್ರೀತಿ ವಾತ್ಸಲ್ಯ, ನಿನ್ನನ್ನು ಕಾಣುವಾಗ ಭಕ್ತಿ ಗೌರವ, ಅದನ್ನೇ ಆಧರಿಸಿ ಆಧರಿಸಿ ಒಂದು ಸಂಬಂಧ. ಯಾವ ಸಂಬಂಧ? ಹೇಗೆ? ನೀನು ನನಗೆ ತಮ್ಮನಾಗುವೆಯ? ನಾನು ನಿನಗೆ ತಮ್ಮ, ತಮ್ಮ. ನೀನು ನನಗೆ ಅಣ್ಣ. ಅಣ್ಣ. ತಮ್ಮ. ಅಣ್ಣ. ಏನಾಯ್ತಣ್ಣ? ತಮ್ಮ ಇದೆಯಂತ ತಮ್ಮ. ನನಗೆ ಹಾಗೆ ಉಂಟು. ಇದೆಯಂತ ಹೊಟ್ಟೆ ಅಂತ. ಹೊಟ್ಟೆಯೋ? ಅದಕ್ಕೆ ಚೂರು 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 ಆಗುದು. ಹಸಿವೆ ಇರ್ಬೇಕು. ಹಸಿವೆ? ಹಸಿವೆ ಹೋಗ್ಬೇಕಲ್ವಾ? ಏನು ದಾರಿ ಸಿಕ್ಕಿತು. ನಿನ್ನನ್ನು ನಾನು ತಿನ್ನಬೇಕು. ಅದು ಬೇಡ, ನನಗೆ ಅಣ್ಣ ಬೇಕು. ಹಾಗಾದರೆ ಏನುಂಟು ಅಂತ ಸುತ್ತ ನೋಡುವಾಗ ನೋಡು, ಕಾಣುತ್ತಿರುವುದು ಕೇವಲ ಜಲರಾಶಿ ಮಾತ್ರ, ಬೇರೇನೂ ಇಲ್ಲ. ಹಾಗೆಂದು ನಮಗಿಂತ ಮೊದಲು ಏನಾದ್ರೂ ಹುಟ್ಟಿಕೊಂಡದಿದ್ದಾರೆ, ನೀರಿನ ಒಳಗಡೆ ಇದ್ದಾರೆ, ಅದಕ್ಕೆ 4 ಬಡಿದೆವು ಅಂತಾದರೆ ಮೇಲೆ ಬರ್ಲಿಕ್ಕಿಲ್ವಾ? ತಡೆಯಕ್ಕೆ
ನನಗೆ ಸಿಕ್ಕಿದ 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 ಕೊಡಣ್ಣ. ಸಿಕ್ಕಿದ ಆ? ಸಿಕ್ಕಿದ ಸಿಕ್ಕಿದ ನೀನ್ ನೋಡ್ಲಿಲ್ವಾ? ಇಲ್ಲ ನೋಡು ನೀರಿನ ಲಡಗುವ ಮುನ್ನ ಹಿಡಿಯುವ ಅಣ್ಣ ವಾಯ್ 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 ತಪ್ಪು ಅಣ್ಣ ಪ್ರಾಣಿ ಸಿಕ್ಕಿದು ಬಿತ್ತು ನಾಲ್ಕು ಆಗದು 4 ಬಡ್ದದ್ದು ಪ್ರಾಣಿಗೆ ನಾನು 4 ತಿಂದೆ ಎಲ್ಲಿಂದ ಎಂತದು ಬಡ್ದದ್ದು ಮೀನು ನಿನಗೆ ಬಿತ್ತದ ಮತ್ತೇನೇ ಯಾರು ವಾಯು ವಾಯು ನನ್ನದೇ ಅಲ್ವಾ ನಿನ್ನದೇ ವಾಯುವ ಗೊತ್ತಾಗ್ಲಿಲ್ವಾ ತಮ್ಮ ಪ್ರಾಣಿ ಎಲ್ಲಿಂದ ಎಲ್ಲಿ ಹೋಯ್ತು ಹುಡುಕೋ ಅಮ್ಮನನ್ನೇ ಧ್ಯಾನಿಸ್ತಾ ಇದ್ದೆ. ಈ ಕಾಲದಲ್ಲಿ ದುಷ್ಟರೀವರ ಆಗಮನವಾಗಿದೆ. ನನ್ನನ್ನೇ ತಿನ್ನುವುದಕ್ಕೆ ಮುಂದುವರಿಯುತ್ತಾ ಇದ್ದಾರೆ. ಏನು ಮಾಡೋಣ? ಅಮ್ಮನನ್ನೇ ಧ್ಯಾನಿಸಬೇಕಂತೆ. ಅಮ್ಮ, ನಾನಿದ್ದ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡಬೇಕಾದ ನೀವು ಅನನ್ಯ ಭಕ್ತಿಯಿಂದ ನನ್ನನ್ನು ಸ್ಮರಿಸಿಕೊಂಡೆಯಾ? ಹೌದಮ್ಮ. ಏನು ಕಾರಣ ಮಗನೇ? ಅಮ್ಮ, ಜಲದಲ್ಲಿ ಇರುವರು ನನ್ನನ್ನು ತಿನ್ನುವುದಕ್ಕೆ ಮುಂದುವರಿಯುತ್ತಾ ಇದ್ದಾರೆ. ಆ? ಅವರಿಂದ ತತ್ತರಿಸಿ ಹೋಗಿದ್ದೇನೆ. ನೀನೇ ರಕ್ಷಣೆ ಮಾಡ್ಬೇಕಮ್ಮ. ಮರುಗದಿರು ಮಗನೇ. ಆದಿಮಾಯೆಯಾದ ನಾನು ಯೋಗಮಾಯೆಯಾಗಿ ಆ. ಶ್ರೀಹರಿಯನ್ನು ಸೇರಿದ ಕಾರಣ ಆತನು ಯೋಗ ನಿದ್ರೆಯಲ್ಲಿದ್ದಾನೆ. ಶೀಘ್ರದಲ್ಲೇ ಆತನನ್ನು ಅಗಲಿ ಹೋಗುವಳು ನಾನಿದ್ದೇನೆ. ಆ. ಆ ಬಳಿಕ ಎಚ್ಚರಗೊಂಡ ಶ್ರೀಹರಿಯ ಕರದಲ್ಲಿ ಆ. ಇದೋ ಈ ಸುದರ್ಶನ ಚಕ್ರವನ್ನಿದ್ದೆಂದಾದರೆ ಆ. ಆ ದುಷ್ಟರನ್ನು ವಧಿಸಿಕೊಡುತ್ತಾನೆ. ಅಷ್ಟೇ ತನಕ ಅಣೆದಿರಬೇಕಮ್ಮ. ಅಷ್ಟರವರೆಗೆ ಶ್ರೀಹರಿಯ ನಾಭಿ ಕಮಲದ ನಾಳದಲ್ಲಿ ಅಡಗಿ ಕುಳಿತುಕೋ. ಜಯ ನಿನಗೆ ಜಯ. ಶುಭವಾಗಲಿ. ನಡಿ
ಹೇಳಿ ಅಂತ ಕರ್ಣ ಪಟಲ ಹರಿದು ಹೋಗ್ರಿ. ನಮ್ಮ ಯಾರದ್ದು ನಮ್ಮದಲ್ವಲ್ಲ. ಹಾಗೆ ಇನ್ನೊಬ್ಬರದ್ದು ಹೋದ್ರೆ ಹೋಗ್ಲಿ. ನಮ್ಮದು ಸ್ವಭಾವವೇ ಹಾಗೆ. ಒಬ್ಬ ಹುಟ್ಟಿದಾಗ್ಲೇ ಹಾಕಿದ ಬೊಬ್ಬೆ. ಬರುವಾಗ 3 ಅಟ್ಟಾಸ, ಹೋಗುವಾಗ 1. ಅದು ತಪ್ಪಲಿಕ್ಕಿಲ್ಲ ನಮ್ಮ. ಆಯ್ತು ಹೋಗ್ತದೆ ಅಂತ ಗೊತ್ತಾಗ್ತದೆ. ಯಾವುದು ಒಂದು ಹಾಕಿದ್ರೆ ಈಗ ಹೆದರಿಕೆ ಆಗುದಿಲ್ಲ. ಹೆದರಿಕೆ ಯಾಕೆ? ನಮ್ಮನ್ನು ನೋಡುವಾಗ ಹೆದರಿಕೆ ಉಂಟಪ್ಪ. ಹೆದರಿಕೆ ಆಗುದಿಲ್ಲ. ನಾಗುತ್ತಾನೆ ಕರಿಯ ಓ ಎಂತದು ಕರೆಯ ಅಂದೆ ನಾನು ಸಂಪಾದಿಸಿದ್ದು. ಅದು ಯಾಕೆ? ಕಪ್ಪು ಕಪ್ಪು ಮಾಯಿ ಬಣ್ಣದ ಮೇಲೆ ಮಾತು. ಬಣ್ಣದ ಮಾತು ಬೇಡ. ನೀನು ಕಪ್ಪೆ ಅಂದರೆ ಕಪ್ಪೆ. ಎಷ್ಟು ಕಪ್ಪೆ? ದೊಡ್ಡ ಕಪ್ಪೆ. ಭಾರಿ ಕಪ್ಪು. ಇನ್ನು ಕತ್ತಲೆಯನ್ನು ನಾಚಿಸುವಷ್ಟು ಕಪ್ಪು. ಎಂತದು ಪಳ 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 ಪಳಿ ಇದ್ದು ರತನ. ವದನದಲ್ಲಿ ರತನ ಒಳ್ಳೆ ಶೋಭಿಸ್ತಾರೆ. ಹೌದಾ? ಇನ್ನು ಕಡು ಕಪ್ಪಾದರೂ ಚೆಲ್ಲುವ ಇನ್ನೊಂದು ರಸಾಸಕ್ತಿ ಉಂಟು. ನೀನೇನು ಕೆಳಗೆ ಮೇಲೆ ಏನಲ್ಲ ಅದೆಂತದು ನೀನು ಯಾವ್ದ್ರ ಮೇಲೆ ಕೂತದ? ಎಲೆ ಎಲೆ ಎಲೆ. ಎಂತ ಎಲೆ? ಅದೇಲೆ. ಅಮ್ಮ, ಇದು ಆಲದ ಎಲೆ. ಇದರ ಮೇಲೆ ಈತ ಕುಳಿತಿರ್ಪ. ಹೌದು. ನಿನಗೆ ಅದೆಂತ ಎಲ್ಲಿ ಸಿಕ್ಕಿದ್ದದು? ನೀರಲ್ಲಿ ತೇಲುತ್ತಾ ಬಂತು ಕುಳಿತುಕೊಂಡು. ಇಷ್ಟು ಸಮಯದಿಂದ ನಾವು ಓಡಾಡ್ತೇವೆ, ನಮಗೆ ಸಿಗಲಿಲ್ಲ. ಏನು ಮಾಡ್ಲಿ, ಸಿಗಬೇಕಲ್ಲ. ನಿನಗೆ ಬೇಕಾದಾಗೆಲ್ಲ ಸಿಗ್ತದೆ. ಹೌದು, ಆಗ ಬಂತು. ಹೀಗೆ ಅದೆಂತ ಬಾಯಿಗೆಲ್ಲಿ ಇಟ್ಟುಕೊಂಡದ್ದು? ಕಾಲ್ ಬೆರಳು ಒಳ್ಳೇದಾಗ್ತದ? ರುಚಿ. ಕಾಲ್ ಬೆರಳು ಹೌದಪ್ಪ. ರುಚಿ. ಅದು ದೂರದಿಂದ ಬರುವಾಗ ಒಂದು ಸೊನ್ನೆ ಆಗಿ ಕಂಡದ್ದು. ಎಲ್ಲಿ ಮಲಗಿದ್ದಿನ ಕಾಲ್ ಬೆರಳು ಬಾಯಲ್ಲಿ ಇರಿಸಿ ಒಂದು ಸೊನ್ನೆ, ಒಂದು ಪೂರ್ಣದ ಹಾಗೆ ಅಂಡಾಕಾರದಲ್ಲಿ. ಏಯ್, ಯಾರು ನೀನು? ಯಾಕೆ ಕೊಳ್ತಿದ್ದಿ? ಹಾ. ಯಾಕೆ ನಮ್ಮನ್ನು ನೋಡಿ ನಗಾಡ್ತಿ? ಹೇಳು. ಏನೋ ಹುಡುಕುತ್ತಾ ಬಂದ ಹಾಗೆ ಕಂಡಿತು. ಅದನ್ನೇ ಎಷ್ಟು ಸಮಯ ಆಯ್ತು ಪಾಪ. ಎಷ್ಟು ಸಮಯ. ಅವ ತಿನ್ನುವುದಕ್ಕೆ ಹುಡುಕಿದಾಗ ಹುಡುಕ್ತಾನೆ ಅಂತ ಹುಡುಕಿದ. ನಿನಗಿಂತ ಮೊದಲೊಂದು ಪ್ರಾಣಿಯನ್ನು ನೋಡಿದ್ದೇವೆ. ಹೌದಾ? ಅದನ್ನು ತಿನ್ನುವುದಕ್ಕಂತ ಹೊರಟಿದ್ದು ನಾವು. ಚಿಂತಾಯ್ತಾ? ಇಲ್ಲ, ಎಲ್ಲಿ ತಪ್ಪಿಸಿಕೊಂಡಿತ್ತು. ನಾವೀಗ ನೋಡ್ತಾ ಇದ್ದೇವಾ? ಹಾ. ಈಗ ಹೋಯ್ತು. ಹೋಗ್ತಿ. ಹೋಗ್ತೆ. ನಾವು ನೋಡಿದ್ದೆ. ಏನು ಮಾಡಿದಿರಿ? ಇಲ್ಲಿಂದ ನೋಡಿದ್ದೆ. ಬಿಟ್ಟದ್ದೆ? ಬಿಟ್ಟಿಲ್ಲ. ಬಿಟ್ಟಿಲ್ಲ. ಓಡಿಸಿಕೊಂಡು ಹೋದೆವು. ಹಿಂದೆ ಓಡಿಸಿ 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 ಓಡಿ 10 ಸಲ ಹೇಳಿದ್ರು ಒಂದೇ, ಓಡಿಸುದು ಓಡಿಸುದು. ಓಡಿಸಿದ ಅಷ್ಟು ಓಡಿಸಿದ್ದೇವೆ. ಓ, ಹೀಗೆ ಹೋಯ್ತು. ನಿಮ್ಮ ಓಟಕ್ಕೆ ಸಿಕ್ಕಿದನ. ತಪ್ಪಿಸ್ಕೊಂಡು. ಹೌದಾ? ಅದನ್ನ ನಾವು ಬಿಡ್ಲಿಲ್ಲ. ಮತ್ತೆ ಹೊಡಿಸಿಕೊಂಡು ಬಂದೆವು. ಇಲ್ಲಿವರೆಗೆ ಸಿಕ್ಕಿತು ಅಂತಾಗುವಾಗ ತಪ್ಪಿಸಿಕೊಂಡಿದ್ದೆ. ಹೌದಾ? ಆಗ ಕಂಡದ್ದು ನೀನು. ಅದಿಲ್ಲ. ಅಲ್ಲಿಲ್ಲಲ್ಲ. ಯಾಕೆ ನೀನು ಅಡಗಿಸಿಕೊಂಡಿದ್ದೀಯಾ ಹೇಗೆ? ಇಲ್ವಾ? ಇಲ್ಲ. ಏಯ್, ನಾವು ನೋಡಿದ ಪ್ರಾಣಿಯನ್ನು ನಮಗೆ ತೋರಿಸು. ಜನ ಯಾರು ಅಂತಲೇ ಗೊತ್ತಾಗ್ಲಿಲ್ಲ. ನಮಗೆ ಎಂತದ್ದು ಗೊತ್ತಿಲ್ಲ. ಯಾರು? ಪರಿಚಯ ಆಗಲಿಲ್ವಾ? ಅವ ಯಾರು? ಸಾಮಾನ್ಯ ಹೌದು. ತಮ್ಮ ಇವ ಅವ ಅಣ್ಣ ಅಲ್ವಾ? ಅಷ್ಟೇ ಅಲ್ಲ. ಅಣ್ಣ ತಮ್ಮ. ಅಷ್ಟೇ. ಅಣ್ಣ ಅಷ್ಟೆಲ್ಲ ಅಂತಮ್ಮ ಅನ್ನುಂಟು. ಅವ ಧೀರ. ನೀನು ಇವ ಅವ ಶೂರ. ನೀವು ತೀರ ಶೂರ.
ಮಾತಾಡಿಸಲಿಲ್ಲ. ನನ್ನನ್ನು ಕಂಡಾಗ ಮಾತನಾಡಿಸಕ್ಕೆ ತೊಡಗಿದ್ದೀರಿ. ನಿನ್ನನ್ನು ನೋಡುವಾಗ ಮಾತನಾಡಿಸುವಂತ ಎನ್ನುವಾಗ ಸ್ವಲ್ಪ ತಲೆ ಓಡಿಸಿದ್ದೀರಿ. ಧೀ ಶಕ್ತಿ ಉಂಟು, ಶೌರ್ಯ ಉಂಟು ಎನ್ನುವುದನ್ನು ಮಾತಿನಿಂದ ಪ್ರಕಟಿಸಿದ್ದೀರಿ. ನಿಮ್ಮನ್ನು ನೋಡಿದ್ದೆ ನೋಡಿದ್ದು ಏನು ತೋಷ ಏನು ತೋಷ ಏನು ತೋಷ ಅಲ್ಲ ಎಲ್ಲಿಟ್ಟು ಅದರಲ್ಲಿ ಇತ್ತ ಹೋಯ್ತಲ್ವಾ? ದೋಷ ಸಂತೋಷ ಮುಖದಲ್ಲಿ ಕಾಣುದಿಲ್ಲ. ನಗು ಬೇಕು ಬೇಕಿಂತವರೆಲ್ಲ ಬೇಕು. ಅಭಿನಯಿತ ಉದಾಸೀನಾಗಿತ್ತು. ಈಗ ನೀವಿಬ್ರು ಬಂದಿರಲ್ಲ, ಹೌದು. ಕತೆ ಮುಂದುವರಿಬೇಕಾದ್ರೆ ಒಳ್ಳೆ ಜೊತೆ ಬೇಕು, ಸರಿಯಾದ ಜೊತೆ. ನಿನಗೆ ನಾವು ಜೋಡಿಯ, ನಿಮಗೆ ನೀವೇ ಜೊತೆ. ಕೂಡಿತ ನಿನ್ನಿಂದ ಆಗ್ಲಿಕ್ಕಿಲ್ಲ ಆಗ್ಲಿಕ್ಕಿಲ್ಲ. ಮಾತಿಗಾಗಿ ಅಂದ ಹಾಗೆ ಏನೋ ಕೇಳಿದ್ರಲ್ಲ, ಯಾರ ಕಂಡಿರಯ್ಯ ಮೊದಲು? ಯಾರ ಕಂಡಿರಯ್ಯ ಮೊದಲು? ನಿನಗೆ ಏನು ಗೊತ್ತೇ ಇಲ್ವಾ ಈಗ? ನಾನರಿಯೆ ನೀ ನಾನರಿಯೆ ನರಿ ನಾನು ಅರಿಯೆ ನಾನರಿಯೆ ಅರಿಯೆ ನನಗೆ ಗೊತ್ತಿಲ್ಲ, ನಾನು ನೋಡಿದ್ದೆ. ಬೇಡ, ನೀನ್ ಯಾರು ಅಂತ ಸರಿಯಾಗಿ ಅದು ಗೊತ್ತು. ಗೊತ್ತಿಲ್ಲ. ಬೇರೆ ಕಾರಣ ಎಲ್ಲ ಹೊರತು ವಾರಿಸಿ ಹಾಗೆ ತೀರ್ಮಾನ ಮಾಡಿ. ಹೇಗೆ? ಯಾರು ಇಲ್ಲವಲ್ಲ ಯಾರು ಇಲ್ಲ ಅಂತ ಅಲ್ಲಿಗೆ ಅಲ್ಲಿಗೆ ನಾನೇ ಒಂದು ಜನ ಆದ್ರೆ ಹೇಗೆ? ಯಾವುದಕ್ಕೆ ಜಗತ್ತಿಗೆ ಅಂದ್ರೆ? ಅಧಿಕಾರಿ. ಏನು ಸಂಸಾರ ನಿನಗೆ? ನಾವಿಬ್ಬರಿದ್ದೇವೆ ಹೇಗೆ? ನಮ್ಮ ಮೊಣಕಾಲ ಪರ್ಯಂತರ ನೀರು ಬರುವುದಿಲ್ಲ. ಅರಿಯದೆಮ್ಮ ಅಂತ ಹೇಳಿದೆ. ಎಂತದ್ದು ಅರಿಯದೆಮ್ಮ ಅಂತ ಕೇಳಿ ಸಾಹಸವನ್ನು ವಿಕ್ರಮ ವಿಕ್ರಮ ವಿಕ್ರಮವನು ಯಾಕೂ ಗೊತ್ತಿಲ್ಲ. ಗೊತ್ತಿಲ್ವಾ? ಈಗ ನಾವು ಹೇಳುತ್ತೇವೆ ಕೇಳಿ. ವೀರರಾಗಿರುವಂತಹ ನಮ್ಮ ಮುಂದೆ ಒಡೆಯನೆಂದು ಉಸುರುವೆಯೋ? ನಾವು ಹೇಳಬಾರ್ದಲ್ಲ, ಹೇಳಬಾರದು. ಇನ್ನು ಹೇಳುದಿಲ್ಲ. ಹೇಳಿ ಆಯ್ತಲ್ಲ ನಾನೇ ಹೇಳುದಿಲ್ಲ. ಅದು ಸರಿ ಅಲ್ಲ, ಇನ್ನು ಹೇಳು. ಒಮ್ಮೆ ಹೇಳಿ. ಸರಿ, ಅವನಿಗೆ ಗೊತ್ತಿಲ್ಲ ಅಂತೆ. ತಲೆಗಳ ಇದು ಮೊದಲಿದ್ದವನಿ ಒಂದು ಸೀರಾ ಯಾರು ಹೇಳುದು? ಯಾರನ್ನು ಕರೆದು ಹೇಳಿದಾಗ ಒಂದು ಶಿರಾ, ಒಂದು ಶಿರಾ. ತಲೆಗಳ ಇದು ಮೊದಲಿದ್ದವ ಎಲ್ಲವ ಒಂದೇ. ಆಮೇಲೆ ಅದ್ರ ಬಣ್ಣ ನೋಡ್ಬೇಕು. ಹೇಗಿದೆ ಬಣ್ಣ? ಕೆಂಪು 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 ಇವ ಕಾಪು ಕಾಪು ಕಾರ್ಯ. ಅವನು ಚಂದಪ್ಪ, ಇವನು ಕರಿಯಪ್ಪ. ಹೇಗಿತ್ತು? ಅಪ್ಪ ಅಪ್ಪನೇ ಕರಿಯಪ್ಪ. ಈ ಅಪ್ಪ ಅಲ್ಲ ಬೆಪ್ಪ. ಕರ್ಷಣೆ. ಆಯ್ತು. ಅದು ನಮ್ಮನ್ನು ನೋಡಿ ಗಡ 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 ಗಡ. ಇವನು ನಗಾಡುತ್ತಾನೆ. ಆಮೇಲೆ ಅದಕ್ಕೆ ಕರಗಳೆರಡು. ಎಷ್ಟಿತ್ತು ಇಲ್ಲ? ನಿನಗೆ ನಾಲ್ಕು. ಚತುರ್ಭುಜ. ಚತುರ್ಭುಜ. ಒಳ್ಳೆ ಶ್ರುತಿ ಉಂಟು. ಆಮೇಲೆ ಏಯ್, ಏನೀಗ ನಾವು ನೋಡಿದ ಪ್ರಾಣಿ ನಮಗೆ ತೋರಿಸು. ತೋರಿಸಿ. ನಿನಗೆ ಅಲ್ಲೂ ತಗಡಿ ನುಂಗೆ. ಹೇಳಿಕ್ಕಿಲ್ಲ. ಎಂತದು? ತೋರು. ವಿಷವಾದೇನು? ಜೀರ್ಣಿಸಿಕೊಂಡೆವು. ಛಲ ಬೇಡ ನಿಮಗೆ. ತಲವಿನಿಂದ ಮನೆಯ ಸೇರಿ ಸಲಹಿಕೊಮ್ಮೆ. ಇಲ್ಲವಾದರೆ ತಲೆಗಾಳ ಐದಾರ ಸಹಿತ ಗರಿಗಾಳ ನೀವು ಸಹಿತ ತಿಳಿದು ನೋಡಲು ಸಲ ಐಕ್ಯರು ಎನ್ನೊಳಗೆ. ಒಳ್ಳೆ ಮಾತಿಂದ ಇಲ್ಲಿಂದ ಹೋದ್ರೆ ಒಳ್ಳೇದು. ಸುಮ್ಮನೆ ಕುಳಿತಿದ್ದೇನೆ ಅಂತ ಎಲ್ಲಾದ್ರೂ ಕೈ ಹಾಕಿ ಎಳಿಲಿಕ್ಕೆ ಬಂದ್ರೆ ಕೈ ಹಾಕಿ ಅಮ್ಮ ಸಾಯ್ತಾ 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 ಸಾಯ್ತಾ. ನನಗೆ ಅರ್ಥ ಆಗಲಿಲ್ಲ. ನನಗೂ ಅರ್ಥ ಆಗ್ಲಿಲ್ಲ. ಅವು ಅರ್ಥ ಆಗ್ಬೇಕು ಅಂತ ಮಾತಾಡುದಲ್ಲ. ಬಡಿವ
ಹಾನಿ ಬಿದ್ದಿದೆ, ಬಿದ್ದಿದೆ. ಎಂದು ಬರ್ತೇನೆ. ಓಯ್, ಹಸಿವು ನನಗೂ ಆಗುತ್ತಾ ಇಲ್ವಾ? ನಿನಗೆ ಬೇರೆ ನೋಡುವ. ಅದಾಗ್ಲಿಕ್ಕೆಲ್ಲ ನನಗಿದೇ ಬೇಕು. ಹಾಗಾದ್ರೆ ಪಾಲು ಮಾಡು. ಹೇಗೆ ಪಾಲು? ಅದರ ರಕ್ತ ಮತ್ತೆ ಮಾಂಸ ನನಗೆ, ನಿನಗೆ ಎಲುಬು ಮತ್ತೆ ಚರ್ಮ ನಿನಗೆ. ಆಯ್ತಲ್ಲ, ಹೋಗಣ್ಣ ತಿನ್ನಣ್ಣ. ನನ್ನ ಹೋಗಣ್ಣ. ಅದಾಗಲಿಕ್ಕಿಲ್ಲ. ಅದ್ಯಾಕೆ? ರಕ್ತ ಮಾಂಸ ನೀನು ತಿಂದರೆ ಎಲುಮ ಮತ್ತು ಮಾಂಸದಲ್ಲಿ ಚರ್ಮದಲ್ಲಿ ನನಗೇನುಂಟನ್ನ? ಹಾಗಾದ್ರೆ ನೀನೇ ಮಾಡು ಪಾಲು. ಪಾಲು ಮಾಡುತ್ತೇನೆ. ಸೊಂಟದಿಂದ ಕೆಳಗೆ ಏನೆಲ್ಲ ಉಂಟ ಎಲ್ಲ ನಿನಗೆ, ಗಂಟಲಿನಿಂದ ಮೇಲೆಲ್ಲ ಏನೆಲ್ಲ ಉಂಟ ಎಲ್ಲ ನಿನಗೆ, ಮಧ್ಯದ ಒಂದಷ್ಟು ಭಾಗ ನನಗೆ ಸಾಕು. ಒಳ್ಳೇದುಂಟದು, ಒಳ್ಳೇದಾಗುತ್ತದೆ ಸರಿಯಾಗ್ಲಿಲ್ಲ ಇಲ್ವಾ? ಕೆಲಸ ಮಾಡು. ಏನು? ಒಂದು ಕಾಲು ಒಂದು ಕೈ ನೀಡಿ. ನನಗೆ ಒಂದು ಕಾಲು ಒಂದು ಕೈ ನಾನು ಹಿಡಿಯುತ್ತೇನೆ. ಪರಸ್ಪರ ಎಳೆಯುವ. ಎಳೆಯುವಾಗ ನಿನಗೆ ಸಿಕ್ಕಿದ್ದು ನಿನಗೆ, ಹಾ ನನಗೆ ಸಿಕ್ಕಿದ್ದು ಹಾಗೆ ಆಗಲಿ. ತಿನ್ನುವ ಮತ್ತೆ ಮತ್ತೆ ಹೋಗಿ ವಿಶ್ರಾಂತಿಯನ್ನು ಹೊಂದಿ ಮತ್ತೆ ತಿನ್ನೋಣ ಬಾ. ಸ್ಮರಿಸೆ ಭಕ್ತಿಯುಳಾದ ಮಾಯೆಯನು ಮನದೊಳರಿದನು ಕಪಟದೊಳಗೆ ಹೋದೆನು ಧನುಜಗಳು ಸೆಳದಿ ಪಂಚಸಹಸ್ರ ಕಾಲದಿ ಸಂಪಾದನೆ ಮಾಡಲಾಗದೇ ಇದ್ದ ಸಂದರ್ಭ ಅಮ್ಮನಿಗೆ ಶರಣು ಹೊಕ್ಕರೆ ಆಡಿದಳಲ್ಲ, ದುರದಳಸದಳ ಗೆಲ್ಲಲು ಬೇಹುದು ಕಪ್ಪಟದಳಲ್ಲೂ. ಮೆಚ್ಚಿದೆ ನೀವು ಮಾಪೌಷಕ್ಕೆ ಬಲು ಹೆಚ್ಚಿನ ತೋಳಕ್ಕೆ ಬಲು ಹೆಚ್ಚಿನ ತೋಳಕ್ಕೆ ಆಶ್ಚರ್ಯವಾದೆನು ಆಶ್ಚರ್ಯವಾದೆನು ಅಚ್ಚಳಿಯದ ಅದರ ಹೂರು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌಷಕ್ಕೆ ಬಲು ಹೆಚ್ಚಿನ ಧೂಳಕ್ಕೆ ಮೆಚ್ಚಿದೆ ಏನು ಅದು? ಸಂತೋಷದಿಂದ ಹೊರಹೊಮ್ಮಿದಂತ ಉದ್ಗಾರಗಳು. ಅರ್ಥ ಏನಾದ್ರೂ ಉಂಟಾ? ಉದ್ಗಾರಕ್ಕೆಲ್ಲ ಅರ್ಥ ಇಲ್ಲ. ಓಹೋ, ಸಂತೋಷದ ಹೊಲೆ ಪಾಪುರೆ ಭಜನೆ ಸಂತೋಷ ಪ್ರಕಟವಾದದ್ದು ಯಾಕೆ ಅಂತೀರಿ? ಯಾಕೆ? ಮೆಚ್ಚಿದ ನಿಮ್ಮ ಪುರುಷ, ನಿಮ್ಮ ಹೆಚ್ಚಿನ ತೋಳ ತೋಳ ಓಳು ತೋಳ್ ತೋಳ್ ಯಾನು? ಯುದ್ಧದಲ್ಲೆಲ್ಲ ಸಾಯ್ಲಿಕ್ಕಿಲ್ಲ. ಮತ್ತೆ ಚಳಿಯಾದ ಮಠದ ಹುದು ಸಂಗರ. ಓಹೋ, ಸುದೀರ್ಘಕಾಲ ಯುದ್ಧವನ್ನು ಮಾಡಿ ಸೋತು ಹೋದ. ಯುದ್ಧದಲ್ಲಿ ಸೋತೆ ಮಾತ್ರವಲ್ಲ, ನಿಮ್ಮ ಪರಾಕ್ರಮಕ್ಕೆ ಮೆಚ್ಚಿದೆ. ಮೆಚ್ಚಿದ ನಾನು ಸುಮ್ಮನೆ ಇರುವುದಿಲ್ಲ. ಏನು ಮಾಡ್ತೀವಿ? ಯಾರು ಮೆಚ್ಚುಗೆ ಒಳಗಾದರೂ ಅವರಿಗೆ ಏನನ್ನಾದ್ರೂ ಕೂಡಿತೇನೋ? ಏನು ಕೊಡದೆ ಕೂಡಿತ ನಿನ್ನಿಂದ? ನೀ ಬೇಡಿ ನೋಡು. ಏಯ್, ನಾನು ಬೇಡುವವನ ಅಲ್ವಾ? ಅಲ್ಲ, ಮತ್ತೆ ನಾವು ಕೊಡುವವರು. ಅಯ್ಯೋ ಬಿಡುವಲ್ಲ, ಕೊಡುವವರು. ಯಾರಿಗೆ ಕೊಡುದು? ಯಾರಿಗೆ ಬೇಡಿದವರು? ಸೋತವರಿಗೆ. ಬೇಡುದು ಯಾರು? ಬೇಡುವವರಿಗೆ. ಆ ಸೋತವ ಬೇಡುವುದು. ಬೇಡದವನೇನು ಅಲ್ಲ, ಬೇಡಿಯನು ನಾನು. ನಂಬಿಕೆ ಬೇಕಲ್ಲ, ಅದಕ್ಕೆ ಕರ ತಟ್ಟಿ ಹೇಳಿ ಕೇಳಿದ್ದನ್ನು ಕೊಡ್ತೇವೆ. ಕೊಡ್ತೇವೆ. ಸಿಕ್ಕಿದೆ ಕೈಯೊಳಗೆ ಬಲು ಸೊಲಿಸಿದ ನಿಮಗೆ ತಕ್ಕುದಾದ ದಿಕ್ಕು ಮೆರದರು ದಕ್ಕರು ಭಯ ವಿಕ್ರಮ ಮೂಸಕ್ಕೆ ಸಿಕ್ಕಿದೆ ಕೈಯೊಳಗೆ ಬಲು ಸೊಲಿಸಿದ ನಿಮಗೆ ಸುಲಭವಾಗಿ ನನ್ನ ಕೈಯೊಳಗೆ ಸಿಕ್ಕಿ ಬಿದ್ದವರು ನೀವು. ಹೇಗೆ? ಬಹಳ ಬುದ್ಧಿವಂತರು ಅಂತ ಯೋಚನೆ ಮಾಡಿದ್ದೀರಿ. ಹೌದು, ಮತ್ತೆ ಕರು ಏನಾದ್ರು ಮುರ್ಕ
ಪ್ರಾರಂಭಿಸು. ಆದೀತು. ಹಾ. ಆರಂಭದಲ್ಲಿ ಮುಕ್ತಾಯವಲ್ಲಿಂದ ಆ? ಅದೇ ಆದೀತು. ಯಾವುದು? ನಿಮ್ಮ ತಲೆಗಳನ್ನು ಅಮ್ಮಯ್ಯೋ, ಹೋಯಿತು. ಅಣ್ಣ, ತಲೆಯನ್ನೇ ಕೇಳಿದನಲ್ಲವೇ? ಏನು ಮಾಡುತ್ತಮ್ಮ? ನೀನೇ ಒಂದು ದಾರಿ ತೋರಿಸಣ್ಣ. ನಾವು ಪ್ರಾಣವನ್ನು ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ, ಆದರೆ ನಮ್ಮ ಪ್ರಾಣವನ್ನು ಪಡೆದುಕೊಳ್ಳುವುದಕ್ಕೆ ಮೊದಲಾಗಿ ಒಂದು ಮಾತು, ಏನದು? ಒಂದು ಬಿಂದು ನೀರು ಸ್ಪರ್ಶ ಮಾಡದ ರೀತಿಯಲ್ಲಿ ನಮ್ಮ ಇವರ ಪ್ರಾಣವನ್ನು ಪಡೆದು ನೆಲೆ ಎರಿಯದೆ ಮರುತನದ ಮಾತುಗಳಿವು. ಹಾ. ಸರಿಯಾಗಿ ನೀವು ತಿಳಿದುಕೊಳ್ಳಬೇಕು ಈ ಸಮಯಕ್ಕೆ ಎನ್ನುವುದಕ್ಕಾಗಿ ಹಾ. ಅದೋ ಜ್ಞಾನವನ್ನಿಟ್ಟಿದ್ದೇನೆ ನೋಡಿ. ಜಯ 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 ಜಯ. ಓ ದೇವ, ನಿನ್ನ ದಿವ್ಯ ಮಂಗಳ ರೂಪವನ್ನು ಕಂಡಾಗ ಅಜ್ಞಾನ ದೂರವಾಗಿದೆ, ಸುಜ್ಞಾನದ ಬೆಳಕು ನಮ್ಮಲ್ಲಿ ಮೂಡುತ್ತಾ ಉಂಟು. ನೀನು ಯಾರು, ನಿನ್ನ ಯೋಗ್ಯತೆ ಏನು ಎನ್ನುವುದನ್ನು ಅರಿತುಕೊಳ್ಳುವುದಕ್ಕೆ ನಾವು ಈಗ ಸಮರ್ಥರಾಗಿದ್ದೇವೆ. ಸರಿ. ಅದೆಷ್ಟೋ ಕಾಲದಿಂದ ನೀರಿನಲ್ಲಿ ಹಾಯಾಗಿ ಪವಡಿಸಿದವ ನೀನು. ನೀರಿಗೆ ಮತ್ತೊಂದು ಹೆಸರು ನಾರಾಯಣ. ನಾರದಲ್ಲಿ ಆಯನ ಮಾಡಿದ ಕಾರಣ ನೀನು ನಾರಾಯಣ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಮಾತ್ರವಲ್ಲ, ಅದೆಷ್ಟೋ ಕಾಲದಿಂದ ನೀರಿನಲ್ಲಿ ಸಂಚರಿಸ್ತಾ ಇದ್ದೇವೆ. ನಾವು ಯಾರು ಎನ್ನುವ ಸತ್ಯವನ್ನು ತಿಳಿಯಲು ಹೋದವು. ನಿನ್ನ ದಿವ್ಯ ಮಂಗಳ ರೂಪವನ್ನು ಕಂಡಾಗ ಎಲ್ಲವೂ ಮನಸ್ಸಿಗೆ ವೇದ್ಯವಾಗುತ್ತಾ ಉಂಟು. ಸರಿ. ನೀನು ಸಿಂಧು, ನಿನ್ನಿಂದಲೇ ಸುರಿಯಲ್ಪಟ್ಟ ಬಿಂದುಗಳು ನಾವು. ನಿನ್ನ ಕಿವಿಯ ಕಿಲ್ಪಿಷದಿಂದಲೇ ಹುಟ್ಟಿಕೊಂಡವರು ನಾವು ಎನ್ನುವುದನ್ನು ಅರ್ಥ ಮಾಡಿಕೊಂಡೆವು. ಆದ್ರೆ ಪ್ರಭು, ನಿನ್ನ ಯೋಗ್ಯತೆಯನ್ನು ತಿಳಿಯದೆ ನೀನೇ ತಂದೆ, ನೀನೇ ತಾಯಿ, ನೀನೇ ಬಂಧು, ನೀನೇ ಬಳಗ ಎನ್ನುವುದನ್ನು ಅರಿಯದೆ ನಿನ್ನನ್ನು ಘಾತಿಸಿದೆವು. ನನ್ನ ಸರ್ವ ಅಪರಾಧವನ್ನು ನೀವು ಮನ್ನಿಸಬೇಕು. ನಮ್ಮ ದುರಿತಗಳನ್ನೇ ಎಸಗಿದ್ದೇವೆ. ದುರಿತ ನಿವಾರಕರಾದ ನೀನು ನಮ್ಮ ದುರಿತಗಳನ್ನೆಲ್ಲ ದೂರೀಕರಿಸಿ ಅನುಗ್ರಹಿಸಬೇಕು ಪ್ರಭು. ಶರಣಾಗತಿಯ ಮೆಚ್ಚಿದ್ದೇನೆ. ನಿಮ್ಮಿಚ್ಛೆ ಏನು? ಪ್ರಭುವೇ, ನೀನು ಕೊಡುವುದಕ್ಕೂ ಸಮರ್ಥ, ಪಡೆದುಕೊಳ್ಳುವುದಕ್ಕೂ ಸಮರ್ಥ. ಪ್ರಾಣವನ್ನು ಕೊಟ್ಟವನು ನೀನಾಗಿದ್ದೀಯ, ಈಗ ಪಡೆದುಕೊಳ್ಳಬೇಕಾದವನು ನೀನೇ ಆಗಿದ್ದೀಯ. ಪ್ರಾಣವನ್ನು ಕಳೆದುಕೊಳ್ಳುತ್ತೇವೆ ಎನ್ನುವಂತ ಚಿಂತೆಯಲ್ಲ ಪ್ರಭುವೇ. ಆದರೆ ನಿನ್ನ ಮಕ್ಕಳು ನಾವು, ಲೋಕದ ತಂದೆಯಾಗಿರುವಂತ ನಿನ್ನ ಮಕ್ಕಳಾಗಿರುವಂತ ನಾವು ಈ ರೀತಿ ವ್ಯವಹರಿಸುತ್ತೇವೆ ಅಂತಾದ್ರೆ ಏನಿದಕ್ಕೆ ಅರ್ಥ? ಇದಕ್ಕೆ ಉತ್ತರವೊಂದು ಬೇಕು. ಅಷ್ಟೇ ಅಲ್ಲದೆ ಯಾವ ವ್ಯಾಮೋಹವು ನಿನಗೆ ಇಲ್ಲ ಎನ್ನುವುದನ್ನು ಈಗಲೇ ನೀನು ಪಾಠ ಮಾಡಿ ಲೋಕಕ್ಕಾಯಿತು. ತನ್ನ ಮಕ್ಕಳಿರುವಂತಹ ವ್ಯಾಮೋಹವನ್ನು ತೋರದೆ ನಮ್ಮನ್ನೇ ಘಾತಿಸುವುದಕ್ಕಾಗಿ ನಮ್ಮನ್ನೇ ಕೊಲ್ಲುವುದಕ್ಕೆ ಮುಂದಾಗಿ ವಧಿಸುವುದಕ್ಕೆ ಮುಂದಾಗುತ್ತೆ ಅಂತಾದ್ರೆ ಏನಿದಕ್ಕೆ ಅರ್ಥ? ಯಾರೇ ಅಧರ್ಮದ ಪಥವನ್ನು ತುಳಿದರು ಅಂತಾದರೆ ಅವರಿಗೆ ಮುಂದಕ್ಕೆ ಒಂದೊಂದು ಶಿಕ್ಷೆ ಉಂಟೇ ಉಂಟು. ಅದನ್ನು ತೋರಿಸಿಕೊಡುವುದಕ್ಕಾಗಿ ಈ ರೀತಿಯಾದಂತಹ ಕಾರ್ಯವನ್ನು ಮಾಡಿ ಮುಗಿಸಿದೆ. ಸರಿ, ತಿಳಿಯಿತು ಪ್ರಭು. ಹಾಗೆಂದು ಹುಟ್ಟಿದ್ದೇವೆ, ಸಾಯುತ್ತೇವೆ. ಅದಕ್ಕಿಂತ ಮೊದಲಾಗಿ ಒಂದು ಆಸೆ ಉಂಟು. ಏನದು? ಹೆಸರೆನ್ನುವುದು ಶಾಶ್ವತವಾಗಿ ಉಳಿಯಬೇಕು. ಹೆಸರು ಬೇಕು, ಅದು ಶಾಶ್ವತವೂ ಆಗಬೇಕು. ಕರುಣಿಸು ತಂದೆ. ಕರುಣಿಸೋಣ. ನಾಭಿ ಕಮಲದಿ ಮೆರೆವ ಕಮಲ ಜಲ
ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುವುದಲ ಭಯವನು ಸುಜ್ಞಾನವು ನಿಮ್ಮ ದೀಪ್ತಿಯ ನಿಮ್ಮಲ್ಲಿ ಮೊಳಗಿದಾಕ್ಷಣ ಬೆಳಗಿದಾಕ್ಷಣವೇ ಶರಣಾಗತರಾದ್ದು ಮಾತ್ರವಲ್ಲ, ಅಪರಾಧವೆಸಗಿದ್ದೇವೆ ಎನ್ನುವಂತಹ ಪ್ರಾಮಾಣಿಕವಾದಂತಹ ಹೃದಯವು ನಿಮ್ಮಲ್ಲಿ ಸಿದ್ಧವಾದಲ್ಲೇ ಜೊತೆಗೆ ಪ್ರಾಣವನ್ನು ಕೊಡುವುದಕ್ಕೆ ನೀವು ಸುಮಸ್ಕರಾಗಿ ಸಿದ್ಧರಾದವು. ಮಾತ್ರವಲ್ಲ, ನಿಮ್ಮಲ್ಲಿ ಯಾವುದೇ ಸಂಶಯಗಳು ಉಳಿಯಕೂಡದು. ಅದು ಮುಕ್ತವಾಗಬೇಕು ಅಂತ ನಿಮಗೆ ಒದಗಿಸಿದ ಪ್ರಶ್ನೆಗೆ ಉತ್ತರ ಬೇಕಾಗ್ತದೆ. ಬೇಕು ತಂದೆ. ಎಲ್ಲವನ್ನು ಸಂಕಲ್ಪಿಸಿಯೇ ನಾನು ಸೃಷ್ಟಿ ಮಾಡಿದವ. ತ್ರಿಗುಣಾತ್ಮಕನಾಗಿ ನಾನು ಈ ಕಾಲಕ್ಕೆ ಇವನು ಬ್ರಹ್ಮನು ಹರನೂ ನನ್ನೊಡನೆ ಸೇರಿಕೊಂಡವು ಅಲ್ವೇ? ಸಂದರ್ಭದಲ್ಲೇ ಉಂಟಾದಂತಹ ಕರ್ಣ ಕಿಲ್ಪಿಷವನ್ನು ಜಲದಿಗೆ ಎಸೆದಾಗ ಕಿಲ್ಪಿಷದಿಂದ ನಿಮ್ಮ ಜನ್ಮವಾಯಿತು. ಎಲ್ಲವನ್ನು ನಿತ್ತರು ನಿಮಗೆ ಬೇಕಾದಂತ ಜ್ಞಾನವನ್ನು ಯಾಕೆ ಕೊಟ್ಟದ್ದಿಲ್ಲ? ಯಾಕೆ? ಮುಂದೆ ಆಗಬೇಕಂತ ಕಾರ್ಯಕ್ಕೆ ನಿಮ್ಮನ್ನೇ ಅಸ್ಥಿವಾರವನ್ನಾಗಿಸಬೇಕು ಎನ್ನುವ ಉದ್ದೇಶ ನನಗೆ ಇದ್ದದ್ದರಿಂದ ಅಷ್ಟನ್ನೇ ಕೊಟ್ಟಿದ್ದೇನೆ. ಹಸಿವಿನ ಭ್ರಾಂತಿಯಿಂದ ಒಳಗಾದ ನೀವು ತಿನ್ನುವುದಕ್ಕಾಗಿ ಮದವೇರಿ ಬಂದ ಕಾಲಕ್ಕೆ ಉಪಾಯಾಂತರ ನಿಮ್ಮನ್ನು ವಶಗೊಳಿಸಿ ನಿಮ್ಮ ಪ್ರಾಣವನ್ನು ಪಡೆಯುವುದಕ್ಕೆ ಸಿದ್ಧರಾದರು. ಅಯ್ಯ, ಹೆಸರು ಬೇಕು ಅಂದಿರಲ್ಲ. ಹೌದು. ಮದುರೆಯ ಕಾಂತಂಪು ನಿಮ್ಮದು. ಕಠಿಣ ಕಾಯದವನು ಕೈಟವ. ನಾನು ಜಲಸಂಕಗೂಡದು ಅನ್ನುವುದು ನನ್ನ ಕಾಯವನ್ನು ಅಳತೆ ಮಾಡುವ ಮೂಲಕವಾಗಿ ಎಷ್ಟು ಬೆಳೆಯಬಲ್ಲೆ ಅಂತ ನೀವು ಕಾಣಬೇಕಾಗ್ತದೆ. ಯೋಜನಾಂತರವಾಗಿ ಬೆಳೆದು ಜಂಗೆಯಲ್ಲಿ ನಿಮ್ಮನ್ನಿರಿಸಿ ಜಲವಿಂದ ಸ್ಪರ್ಶದ ರೀತಿಯಲ್ಲಿ ನಿಮ್ಮನ್ನು ಸಂಹರಿಸುತ್ತೇನೆ. ಅದರಿಂದ ಮಧುಸೂದನಾಗ್ತೇನೆ, ಕೈಟಭಾಂತಕನಾಗ್ತೇನೆ. ಮೇಧಸ್ಸನ್ನು ವ್ಯರ್ಥಗೊಳಿಸುವುದಿಲ್ಲ. ಜಲದಲ್ಲಿ ತುಂಬಿ ಧರೆಯನ್ನು ಸೃಜಿಸಿ ಮೇದಿನಿ ಎನ್ನುವಂತೆ ಹೆಸರನ್ನಿರಿಸುವುದು. ಅಥವಾ ನಿಮ್ಮ ಭಯಕ್ಕೊಳಗಾಗಿ ನನ್ನ ನಾಭೀಕಮಲ ನಾಳದಲ್ಲಿ ಹುದುಗಿ 5,000 ವರ್ಷಕ್ಕಿಂತ ಹೆಚ್ಚಿನ ಸಾಧಕನಾಗಿ ಮಹತ್ತಾದ ಮೆರವ ಕಮಲಜ ಅವನನ್ನು ಹೊರಬರಿ ಸೃಷ್ಟಿಗೆ ನಿಯಮವನ್ನು ಮಾಡಿ ಕಳುಹಿಸುತ್ತೇನೆ. ಸರಿ ಪ್ರಭು. ಅವನಿಂದಲಾಗಲಿರುವಂತಹ ಸೃಷ್ಟಿಯು ಮೇದಿನಿಯನ್ನು ಮೊದಲ್ಕೊಂಡಾಗ್ತದೆ ಎನ್ನುವುದರಿಂದ ನಿಮ್ಮ ಕೀರ್ತಿಯು ಶಾಶ್ವತವಾಗ್ತದೆ. ಬನ್ನಿ, ಜನನಿಯತಿಯಲ್ಲಿ ಮಾಲಿನಿಯು ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯು ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯು ಜನನಿಯತಿಯಲ್ಲಿ ಮಾಲಿನಿಯು ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯು ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯು ಕನಕ ಗರ್ಭನ ತಪವನು ಕೈವೇನೆನುತ್ತಲೇ ಕನಕ ಗರ್ಭನ ತಪವನು ಕೈವೇನೆನುತ್ತಲೇ ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು. ಕನಕ ಗರ್ಭನ ತಪವನು ಕೈವೇನೆನುತ್ತಲೇ ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು.
ಸಂತೃಪ್ತಿ ಎಣಿಸಿಕೊಳ್ಳುತ್ತಾರೆ. ಯಾಕೆ ಈ ಮಾತು? ಹಲವಾರು ಮಕ್ಕಳ ತಾಯಿಯಂತಹ ನನ್ನ ತಾಯಿ ತಿದ್ದಿದ್ದೇವೆ. ಯಾವತ್ತೂ ಕೂಡ ಮಗಳಂತಹ ನನ್ನ ಆಗಮನವನ್ನು ಕಂಡು ನಗನಗುತ್ತಾ ಸಂತೋಷದಿಂದ ಇದ್ದವರು. ಆದ್ರೆ ಇಂದಿನ ದಿವಸ ಆ ರೀತಿ ಅಲ್ಲ. ಅರಮನೆಯ ಮೂಲೆಯಲ್ಲಿ ಕುಳಿತುಕೊಂಡು ಧಾರಾಕಾರ ಕಣ್ಣೀರನ್ನೇ ಸುರಿಸುತ್ತಾ ಇದ್ದವರು. ಅಮ್ಮನಲ್ಲಿ ಕಣ್ಣೀರಿನ ವಿಚಾರ ಏನೆಂದು ಕೇಳಿದಾಗ ಕೊರಳನ್ನು ಕತ್ತರಿಸುತ್ತಾ ಮಾತನಾಡಿದ್ದಾರೆ. ಜೀವನಂತ 3 ಅಕ್ಷರ ಪದವಾದರೂ ಕೂಡ ಆ ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ಅದೆಷ್ಟೋ ಇದೆ. ಹಾಗಾಗಿ ನನ್ನ ತಾಯಿ ಆಸೆ ಬೇರೆ ಏನೂ ಅಲ್ಲ. ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ನನ್ನ ಅಗ್ರಜರನ್ನು ಕಳುಹಿಸಿಕೊಟ್ಟಿದ್ದಾರೆ. ಇಂದಿನ ದಿವಸ ದೇವತೆಗಳ ಮೋಸದಿಂದ ನನ್ನ ಅಗ್ರಜರನ್ನು ಕಳೆದುಕೊಳ್ಳುವಂಥ ಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ಆ ಕಾರಣದಿಂದಾಗಿ ನನ್ನ ತಾಯಿಗೆ ಶೋಕವನ್ನು ಕಾಡುತ್ತಿತ್ತು. ಅದು ಅಂತಿಂತ ಶೋಕವಲ್ಲ, ಪುತ್ರ ಶೋಕ. ಪುತ್ರ ಶೋಕದಿಂದ ಕಣ್ಣೀರಿನಿಂದ ಅಮ್ಮನಿಗೆ ಧೈರ್ಯದ ಮಾತನಾಡಿದ್ದೇನೆ. ಗಂಡು ಮಕ್ಕಳಿಂದ ಆಗದ ಸಾಧನೆಯನ್ನು ನಿಮ್ಮ ಮಗಳಂತಹ ನಾನು ಮಾಡುತ್ತೇನೆ ಎಂಬುದಾಗಿ. ಯಾಕೆ ಈ ಮಾತು? ಸಾಧನೆಗೆ ಗಂಡಾದರೇನು ಹೆಣ್ಣಾದರೇನು, ಸಾಧಿಸುತ್ತಿರುವ ಛಲವೊಂದಿದ್ದರೆ ಸಾಕು ತಾನೆ. ಆ ಹೊತ್ತಿಗೆ ಆಡಂತಹ ಮಾತು. ಮಗಳೇ ಮಾಲಿನಿ, ದಟ್ಟವಂತಹ ಕಾನೂನನ್ನು ಸೇರಿಕೊಳ್ಳಬೇಕು. ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬೇಕು. ಒಲಿದಂತಹ ವಿಧಾತನಲ್ಲಿ ದುರಧೀರನಂತಹ ಮಗನನ್ನು ಪಡೆದಕ್ಕೆ ವರವನ್ನು ಪಡೆದುಕೊಂಡು ಬಾತಂದೆ ಎನ್ನುವ ಹಾಗೆ ಈ ಹೊತ್ತಿಗೆ ಅಮ್ಮನಿಂದ ಆಶೀರ್ವಾದವನ್ನು ಪಡೆದು ಬಂದು ಸೇರಿದ್ದಾದ್ರೂ ಇಲ್ಲಿಗೆ ದಟ್ಟುವಂತಹ ಕಾನೂನು ತಾನೇ. ವಿಧಾತನ ಕುರಿತು ತಪಸ್ಸನ್ನೇನು ಆಚರಿಸಬಹುದು. ತಪಸ್ಸನ್ನು ಆಚರಿಸುವ ಮುನ್ನ ನನ್ನ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಬೇಕು. ಯಾಕೆ? ಚೆಲುವಿಗೆ ಯೌವನಿಂದ ಕೂಡಿದವಳು ನಾನು. ಪ್ರಪಂಚದಲ್ಲಿ ಮಾತು ಉಂಟು, ಹೆಣ್ಣು ಹೊನ್ನು ಮಣ್ಣು. ಈ ಮೂರರಲ್ಲಿ ಹೆಣ್ಣಿನ ರೂಪಕ್ಕೆ ಬಲಿಯಾಗುತ್ತ ಪುರುಷರು ಇದ್ದರೆ ಹೇಳಿ. ಹಾಗಾಗಿ ಇಲ್ಲಿಗೆ ಬರುವಂತಹ ಸಂದರ್ಭದಲ್ಲಿ ಇಳಿಯ ಕಾಮಕರೆಲ್ಲರೂ ಕೂಡ ಬಿಟ್ಟ ಕಣ್ಣು ಮುಚ್ಚಿದ ರೀತಿಯಲ್ಲಿ ನನ್ನನ್ನು ನೋಡುತ್ತಿದ್ದಾರೆ. ಇವರ ಮುಂದೆ ನಾನು ತಪಸ್ಸನ್ನು ಆಚರಿಸಿದರೆ ನನ್ನ ತಪಸ್ಸು ನೆರವೇರಿಸೋಕೆ ಸಾಧ್ಯ ಉಂಟೇ ಹೇಳಿ. ಹಾಗೆ ಅವರ ಬಗ್ಗೆ ಆಲೋಚನೆ ಅಲ್ಲ. ಮೇಲೆ ನೋಡಿ, ಹೇಳುವುದಕ್ಕೆ ದೇವತೆಗಳು, ಹೂವಿನಂತಹ ಮನಸ್ಸುಳ್ಳವರು ಎಂಬುದಾಗಿ. ಆದರೆ ಮಾಡುವುದಿಲ್ಲ ಅನ್ಯಾಯವನ್ನೇ. ಹಾಗಾಗಿ ಇವರಿಬ್ಬರ ಕಣ್ಣನ್ನು ತಪ್ಪಿಸಿ ಮಾಲಿಂತ ನನ್ನ ತಪಸ್ಸಾಗಬೇಕು. ಯಾವ ರೂಪದಲ್ಲಿ ತಪಸ್ಸನ್ನು ಆಚರಿಸಲೆಂಬುದಾಗಿ ಆಲೋಚನೆ ಮಾಡಿದ್ದೇ ಹೊತ್ತು. ದೂರದಲ್ಲಿ ಕಾಣುತ್ತಿರುವುದಾದರೆ ಏನು? ಮಹಿಷಿಗಳೇ ಹಿಂಡಲವೇ ಇತ್ತ ಕಡೆಗೆ ಸಾಲು ಸಾಲಾಗಿ ಬರುತ್ತಾ ಉಂಟು. ಯಾವುದರ ಹೆದರಿಕೆ ಕೂಡ ಅವುಗಳಿಗೆ ಇಲ್ಲ. ಮಾಲಿನಿಯಂತಹ ನನಗೆ ಇದೇ ಸರಿಯಂತಹ ಸಮಯ. ನನ್ನ ನಿಜ ರೂಪವನ್ನು ಮರೆಸಿ ಕಾಣುತ್ತಿಂತಹ ಮಹಿಷಿಯ ರೂಪವನ್ನು ಅಂತೂ ತಪಸ್ಸನ್ನು ಆಚರಿಸುತ್ತೇನೆ. ಒಮ್ಮಿಂದೊಮ್ಮೆಲೆ ನನ್ನ ತಪೋಭಂಗವಾಯಿತು ಏನೆಂಬುದಾಗಿ ಜ್ಞಾನ ದೃಷ್ಟಿಯಿಂದ ಕಂಡಂತಾದ್ರೆ ದಿತಿಪುತ್ರಿಯಾದ ಮಾಲಿನಿಯು ಯೋಗ್ಯವಾದ ಮಗನನ್ನು ಪಡೆಯಬೇಕೆಂಬುದಾಗಿ ವಿಧಿಯ ಕುರಿತ ಮಹಿಷಿ ರೂಪವನ್ನು ಒಂದು ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಇವಳ ಹೀಗೆ ಕೃತ್ಯ ಅಪಮಾನವನ್ನುಂಟು ಮಾಡಿದೆ. ಇವಳನ್ನು ಹೀಗೆ ಸುಮ್ಮನೆ ಬಿಡುವುದಲ್ಲ. ಇವಳ ಉದರದಿಂದ ಜನಿಸುವಂತಹ ಮಗು ಗಿಟ್ಟಲಿ. ಈ ಶಾಪಕ್ಕೆ ಮೂರು ಮೂರ್ತಿಗಳಿಂದ ಕೂಡ ಪರಿಮಾರ್ಜನೆ ಸಿಗದೆ ಹೋಗಲಿ. ಇನ್ನು ನನ್ನದಾದಂತಹ ಕಾರ್ಯಸ್ಥಳ ಏನಿದು ಏನಿ
ಸಾಗರ ದೇವ ಪರಮೇಶ್ವರಿ ಕೇಳಯ್ಯ ಹರುಷದಿಂದಲೇ ಮನದಿರವ ಧುರಧೀರನಾಗಿ ತರಳನ ಬಯಸಿ ಧುರಧೀರನಾಗಿ ತರಳನ ಬಯಸಿ ವಿರಚಿಸಿದೆನು ಘೋರ ತಪವ ಕರುಣ ಸಾಗರ ದೇವ ವಿಧಿಯೇ ದೇವ, ಮೊಟ್ಟ ಮೊದಲಾಗಿ ತಮ್ಮ ಪವಿತ್ರ ಪಾದಕ್ಕೆ ವಂದಿಸಿಕೊಳ್ಳುತ್ತಿದ್ದೇನೆ. ಶುಭವಾಗಲಿ. ನನ್ನಂತಹ ವಿಭಿನ್ನವಂತಹ ಭಕ್ತಿ ಮೆಚ್ಚಿ ಸತ್ಯಲೋಕನ್ನು ಇಳಿದುಕೊಂಡು ಬಂದಿರೇ ತಂದೆ. ಹೌದು ಮಗಳೇ. ಮನಸ್ಸಿಗೆ ಸಂತೋಷವಾಯಿತು. ಹಾಗಾಗಿ ನಿಮ್ಮನ್ನು ಕರುಣಾಸಾಗರ ದೇವೆಂದು ಹಾಡಿ ಕೊಂಡಾಡಿದವಳು ನಾನು. ಮಾಲಿನಿಯಂತಹ ನಾನು ಇಂದು ದಿವಸ ಈ ರೀತಿ ತಪಸ್ಸನ್ನು ಆಚರಿಸಬೇಕಾದ್ರೆ ಬಲವಾದಂತಹ ಕಾರಣವು ಏನದು ಮಗಳೇ? ನನ್ನ ತಾಯಿಯಾಸೆ ಈಡೇರಿಸಬೇಕೆಂಬ ಕಾರಣಕ್ಕಾಗಿ ದುರಧೀರನಂತಹ ಮಗನನ್ನು ಪಡೆಯಬೇಕು. ಅಂತಹ ಮಗು 3 ಲೋಕದಲ್ಲಿ ವಿಭುವಾಗಿ ಮೆರೆಯಬೇಕು. ಹಾಗಾಗಿ ಅಂತಹ ಮಗನನ್ನು ಪಡೆಯುವ ಹಾಗೆ ವರವನ್ನು ಅನುಗ್ರಹಿಸಬೇಕು ತಂದೆ. ತಥಾಸ್ತು. ಸಂತೋಷವಾಯಿತು. ಆದರೆ ಹುಟ್ಟುವ ಮಗ ಕೋಣನಾಗಿರುತ್ತಾನೆ. ದೇವ, ಎಂತಹ ಮಾತನ್ನು ಕೇಳುತ್ತಿದ್ದೇನೆ ನಾನು. ಯಾಕೆ? ಒಳ್ಳೆ ರೀತಿಯಲ್ಲಿ ವರವನ್ನೇ ಕೊಡುತ್ತಿರುವುದಕ್ಕೆ ತಿಳಿದುಕೊಂಡಿದ್ದೆ. ಆದ್ರೆ ಈ ಹೊತ್ತಿನಲ್ಲಿ ನೀವು ಆಡುತ್ತ ಮಾತು ಸತ್ಯವೇ? ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಮಾತ್ರ ಕೋಣನಾಗಿ ಬೆಳೆಯುತ್ತಾನೆ ತಂದೆ. ಇಲ್ಲ, ಅಂತಹ ಮಗನನ್ನು ಎತ್ತಿ ಬೆಳೆಸುವುದಾದ್ರೂ ಹೀಗೆ, ಇದು ಹಾಲು ಉಳಿಸುವುದಾದ್ರೂ ಎಂತು ನಾನು. ಇಂತಹ ವಿಚಾರ ನನ್ನ ತಾಯಿ ಬಳಿ ಹೇಳುವ ಮುನ್ನ ಈ ಸ್ಥಳದಲ್ಲಿ ಈ ಮಾಲಿನಿಗೆ ಮೃತ್ಯುವನ್ನು ಮರುಗದಿರು ಮಾಲಿನಿಯೇ ಮುನಿವರನೊರೆದ ವಚನವು ತಪ್ಪಲರಿಯದು ತರಳ ಮಗಿಷನು ಜನಿಸಿದರು ನಿನ್ನಯ ಉದರದಲ್ಲಿ ಮುಂದೆ ದುರ್ಬಲಾಕ್ರಮಿ ಎನಿಸಿ ತ್ರಿಜಗದಿ ಮೇರೆಯುವನು ಘನಕೀರ್ತಿಗಿಂದಲಿ ಮರೆಯ ಮಾತಲ್ಲ ಎಂದಿನು ಸಂತೈಸಿದನು ಮಾಲಿನಿಯ ಮರುಗದಿರು ಮಾಲಿನಿ ಕಣ್ಣೀರನ್ನು ಸುರಿಸಿದ ಮತ್ತೇನು ಮಾಡಲಿ ತಂದೆ ನಾನು. ನಿನ್ನ ನೋವು ಅರ್ಥವಾಗುತ್ತದೆ ಮಗಳೇ. ನಿನಗೆ ನಾನು ವರವನ್ನೇ ಕೊಟ್ಟವನಿದ್ದೇನೆ, ಹೌದು. ಶಾಪವನ್ನು ಕೊಟ್ಟದ್ದಲ್ಲ ಮಗಳೇ. ಈ ರೀತಿ ಆಡುವುದಕ್ಕೆ ಕಾರಣವಿದೆ ಮಗಳೇ. ಏನಿದು? ಮಹಿಷಿ ಆಕೃತಿಯನಂತೂ ನೀನು ತಪಸ್ಸನ್ನು ಮಾಡುತ್ತಿರುವ ವೇಳೆಯಲ್ಲಿ ಮುನಿ ಶುಪಾರ್ಶಕನ ತಪಸ್ಸಿಗೆ ಭಂಗವಾಯಿತು. ಹೌದೇ? ಕುಪಿತನಾದ ಆತ ನಿನಗೆ ಶಾಪವನ್ನೇ ಕೊಟ್ಟಿದ್ದಾನೆ. ಏನಂತ? ನಿನ್ನ ಉದರದಲ್ಲಿ ಕೋಣನೆ ಹುಟ್ಟಲಿ ಎನ್ನುವ ಹಾಗೆ. ದೇವ, ಓ, ಶಾಪ ಕೊಟ್ಟದ್ದು ಮುನಿ, ಪ್ರತ್ಯಕ್ಷನಾದ ಬ್ರಹ್ಮದೇವರು. ಹೌದು. ಮಗಳಂತಹ ನನಗೆ ಪರಿಮಾರ್ಜನೆ ದೊರಕಬೇಕೆಲ್ಲವೇ ತಂದೆ? ಖಂಡಿತವಾಗಿ ದೊರೆಯುತ್ತಿತ್ತು. ಹೌದು. ಆದರೆ ಆತ ಒಂದು ಮಾತನ್ನು ಹೇಳಿದ್ದಾನೆ. ಏನು? ನಾನು ಕೊಟ್ಟಂತಹ ಶಾಪ 3 ಮೂರ್ತಿಗಳನ್ನು ಪರಿಹಾರ ಅಸಾಧ್ಯ. ಅಂತಹ ಮಾತನ್ನು ಕೂಡ ಆಡಿದ್ದಾರೆ. ಹೌದು. ಇನ್ನು ಏನು ಮಾಡಲಿ ತಂದೆ ನಾನು? ಮಗಳೇ, ನಿನ್ನ ಮನದ ವಾಂಛೆ ದುರಧೀರನಾಗಿರಬೇಕು, ಸಮರ್ಥನಾಗಿರಬೇಕು. ಸತ್ಯ. ಅಂತಹ ಮಗನನ್ನೇ ಈಗ ಅನುಗ್ರಹ ಮಾಡಿದ್ದೇನೆ. ಶುಭವಾ. ಜಯ 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 ಜಯ. ಈ ವೃತ್ತಿಗೆ ಮನಸ್ಸಿಗೆ ಅದೆಷ್ಟು ಸಂತೋಷವಾಗುತ್ತ ಉಂಟು. ನನ್ನ ಉದರದಲ್ಲಿ ಹುಟ್ಟುಂತಹ ಮಗ ಕೋಣನಾದರೂ ಕೂಡ ಜಾಣನಾಗಿ ಮೆರೆಯುತ್ತಾನೆ ಅಂತೆ. ಈ ಸಂತಸದ ವಿಚಾರವನ್ನು ನನ್ನ ತಾಯಿ ಬಳಿಗೆ ತಿಳಿಸಬೇಕಾಗಿದೆ. ತೆರಳುತ್ತಿರತ್ತ ಕಡೆಗೆ ಕನಕ ಗರ್ಭನ ನೇಮವನ್ನು ಕೊಂಡು ಮಾಲಿನಿ ಮನದಿಗ ಋಷವನ್ನು ತಾಳಿ ಕ್ಷಣದೊಳ್ಳು ನಿಜ ರೂಪವನ್ನು ತಳೆಯುತ್ತಲೇ ಮನಗೈದಿ ಜನನಿಯಲಿ ಕನಕ ಗರ್ಭನ ನೇಮವನ್ನು ಕೊಂಡು ಮಾಲಿನಿ ಮನದಿಗ ಋಷವನ್ನು ತಾಳಿ ಹರುಗ ತಾಳಿ ಇತ್ತಲ ಕಶ್ಯಪ ಮುನೀಶನ ಪತ್ನಿಯಾಗಿ ಗದಿತೆಯು
ತನ್ನಯ ಪುತ್ರರೆಲ್ಲರೂ ಸುರಪುರದಿ ಸಂಗರದಿ ಮಾಡಿದುದ ದ್ವಿತೀಯೋ ತಪಸ್ಸು ಪೂರ್ಣಗೊಳಿಸಿ ಮನೆಯನ್ನು ಸೇರಿದ ಮಗಳಿಗೆ ಮದುವೆಯನ್ನೇನು ಮಾಡಿದ್ದೇನೆ. ವೀರಶೂರನಾದ ಮಗುವಿಗೆ ಅರ್ಥಾತ್ ಮುದ್ದಾದ ಮಗುವಿಗೆ ಜನ್ಮವನ್ನಿತ್ತಿದ್ದಾಳೆ ಮಾಲಿನಿ. ಮಹಿಷನೆನ್ನುವ ಹಾಗೆ ನಾವು ಹೆಸರನ್ನಿಟ್ಟು ಆತನ ಆಲನೆ ಪಾಲನೆ ಎನ್ನುವಂತಹ ಬೇಡು. ಆದರೆ ನಾನು ಆಲೋಚಿಸುವುದನ್ನೆಲ್ಲ ಸ್ವಾಮಿ, ನನ್ನದಾದಂತಹ ಮನದ ಆಸೆ ಹಾಗೇ ಉಳಿಯಿತಲ್ಲ. ನನ್ನ ನೋವನ್ನು ಹೇಳುವುದಕ್ಕೆ ಯಾರಿದ್ದಾರೆ, ಯಾರಲ್ಲಿ ಹೇಳಲಿದ್ದಾರೆ? ನಮ್ಮ ದಾಂಪತ್ಯದ ಶುಭ ಫಲದ ಪ್ರತೀಕವಾಗಿ ಮಗನೊಬ್ಬ ಹುಟ್ಟಿದ್ದಾರೆ. ನಿಮ್ಮ ಮೊಮ್ಮಗನೊಂದಿಗೆ ಸುಖದಿಂದ ಸಂತೋಷದಿಂದ ಕಾಲ ಕಳೆಯಬೇಕಾದಂತಹ ನೀವು ಇಲ್ಲಿ ಬಂದು ಕಣ್ಣೀರೊಂದು ಸುರಿಸುತ್ತಾ ಇದ್ದೀರಲ್ಲವೇ ತಾಯಿ? ಯಾಕಮ್ಮ ಏನಾಯ್ತು? ಕಾರಣವಿದೆ ಮಗನೇ. ನ್ಯಾಯದಲ್ಲಿ ಹಿರಿಯ ಭಾಗಿಗಳಾದ ನಮಗೆ ದೊರಕಬೇಕಾದ ಸ್ವರ್ಗಲೋಕವನ್ನು ಆ ದೇವತೆಗಳು ಮೋಸದಿಂದ ಪಡೆದದ್ದು ಮಾತ್ರವಲ್ಲದೆ ಅದನ್ನು ಆಡುತ್ತಾ ಬರುತ್ತಾ ಇದ್ದಾರೆ. ಮೆರೆಯುವಂತಹ ದೇವತೆಗಳನ್ನು ಸದೆಬಡಿಯುವುದಕ್ಕಾಗಿ ಈ ಹಿಂದೆ ನಾನು ಜನ್ಮವಿದ್ದ ಎಲ್ಲಾ ಮಕ್ಕಳನ್ನು ಯುದ್ಧಕ್ಕಾಗಿ ಕಳುಹಿಸಿಕೊಟ್ಟರೆ ಆ ದೇವತೆಗಳು ಮೋಸದಿಂದ ಎಲ್ಲರನ್ನು ಮಗನೇ ನ್ಯಾಯದಲ್ಲಿ ಸಿಗಬೇಕಾದ ಸ್ವರ್ಗ ನಮ್ಮ ಕೈಯಲ್ಲಿ ಇಲ್ಲೆನ್ನುವಂತಹ ಚಿಂತೆಯ ಜೊತೆಗೆ ಪುತ್ರ ಶೋಕದಲ್ಲಿದ್ದೇನೆ ಮಗನೇ.
ನೇರವಾಗಿ ಸುರಲೋಕವನ್ನಡರಿ ಇಂದ್ರಾದಿ ಸುಮನಸರ ತಪ್ಪನ್ನು ತಟ್ಟಿಗೆಡುವುದಕ್ಕೆ ಬೇಕಾಗಿ ಸುರರ ಮನೆಯನ್ನು ಆಲಿಸಿ ಬಂದವ ವರ್ಷರಾಜ
ನಿಮ್ಮಯ್ಯ ಕಾಂತ ಯಾರು ನಿಮ್ಮಯ್ಯ ಕಾಂತ ನಿಮ್ಮಯ್ಯ ಕಾಂತ ಕಾಲದಲ್ಲಿ ಸೂರಜಾಲವಗೆಲ್ಲವೆಂದು ಲೀಲೆಯೊಳಗಿರಿದಂಥ ನಿಮ್ಮಯ್ಯ ಕಾಂತ ಏನದು ನಾವು ನಮ್ಮವರೆಲ್ಲ ಒಂದಾಗಿ ಸ್ವರ್ಗಕ್ಕೆ ಹೋದೆವಮ್ಮ. ಆ ಬಳಿಕ ನಾವು ಬಂದ ವಿಚಾರ ತಿಳಿದ ದೇವೇಂದ್ರ ಆ, ಅವನ ನಾಯಿಗಳನ್ನು ಕರೆಸಿದಮ್ಮ. ಯಾರದು ಹೊಸತ್ತು ಹೌದಮ್ಮ. ಅನುಯಾಯಿಗಳನ್ನು ಅಗ್ನಿ ಅಗ್ನಿ ವರಳೆ ವರುಣ ಕುಮಾರ, ಕುಬೇರ ಕೀರ್ತಿ, ನಿರುತಿ ಯಮ, ಯಮ ಆಮೇಲೆ ಆ, ಅವ. ಯಾರದು ಅಗ್ನಿ ಬಂದದ್ದು ಗೊತ್ತಿಲ್ಲ, ವಾಯು ವಾಯು ಬಂದದ್ದು ಗೊತ್ತಿಲ್ಲ ಬರುವಂತಹ ಸಂದರ್ಭದಲ್ಲಿ ನಮ್ಮವರಿಗೆ ಸೂಚನೆಯನ್ನು ಕೊಟ್ಟಿದ್ದೀಯಾ ಸೂಚನೆ ಕೊಟ್ಟಿದ್ದೇನೆ. ಸಂತೋಷವಾಯಿತು ಕೊನೆಗೆ ದೇವೇಂದ್ರನೇ ಬಂದಮ್ಮ. ಅವರೆಲ್ಲ ಸೋತು ಹೋಗಿದ್ದಾರಾ ಹೌದಮ್ಮ. ದೇವೇಂದ್ರ ಬಂದಿದ್ದಾನೆ ಹೌದಮ್ಮ. ಹೇಗೆ ಬಂದಿದ್ದಾನೆ ಮುಖ್ಯರಾಯುಧವನ್ನು ಏರಿಕೊಂಡು ಐರಾವತವನ್ನು ಕೈಯಲ್ಲಿ ಹಿಡಿಕೊಂಡು ಬಂದ. ಆಹಾ ಹೌದು. ಐರಾವತವನ್ನು ಏರಿಕೊಂಡು ಕೈಯಲ್ಲಿ ವಜ್ರಾಯುಧ ಎಂತದ ಎರಡು ಕೂಡ ಅವನಲ್ಲೇ ಇತ್ತು. ಹೌದು ಅಮ್ಮ, ಆ, ನಮ್ಮವರನ್ನೇ ಕಾಡಾಗಾಡಿ ಹೋರಾಟಕ್ಕೆ ಸಿದ್ಧನಾದ. ಹೋರಾಟದಲ್ಲಿ ಏನಾಯ್ತು ನಮ್ಮ ರಾಯರ ಪೆಟ್ಟು ನಿಮ್ಗೆ ಗೊತ್ತಿಲ್ಲ. ನಮ್ಮವರ ಒಂದೊಂದು ಪೆಟ್ಟು ನೋಡ್ಬೇಕು ನಮ್ಮ ರಾಯರು ಕೊಟ್ಟ ಪೆಟ್ಟಲ್ಲಿ ಪೆಟ್ಟಲ್ಲಿ ದೇವೇಂದ್ರ ಓಡಿ ಹೋದಮ್ಮ. ಅವ ಕೂಡ ಸೋತು ಹೋಗಿದ್ದಾನ ಹೌದಮ್ಮ. ಸಂತೋಷವೇ ಸಂತೋಷ ತಡ ಮಾಡಲಿಲ್ಲ ರಾಯರು. ಏನು ಮಾಡಿದ್ದಾರೆ ನೇರ ಮಸಾಲಕ್ಕೆ ಹೋದ್ರು. ಎಲ್ಲಿಗೆ ಮಸಾಲಕ್ಕೆ ಅಮ್ಮ. ಆ ರೀತಿ ಅಲ್ಲ ಹೌದು. ಸಿಂಹಾಸನ ಏರಿಕೊಳ್ತಿದ್ದಾರಾ ಹೌದಮ್ಮ. ಜಯಘೋಷವನ್ನು ಹಾಡಿದ್ದೀಯಾ ಹೌದಮ್ಮ. ಆ ಬಳಿಕ ತಥೋಕ್ಷಣ ಆ, ನಾಷ್ಟ ಎಂತದ್ದು ನಾಷ್ಟ. ಆಹಾ ಹೌದಮ್ಮ. ನೃತ್ಯವನ್ನು ಮಾಡುವವರು ಆ. ಯಾರೆಲ್ಲಿದ್ದು ದಮ್ಮೆ ಊರ್ವಶಿ ಮೇಲ್ವತಿ ತಿಲೋಹೋಮ ರಂಬೆ ಊರ್ವಶಿ ಹೌದು. ಮೇನಕೆ ಆ. ಗೌತಮಿ ಮಂಜಾಳ ದೋಸೆ ಒಂದು ಬಾರಿ ಒಳ್ಳೇದಿತ್ತಮ್ಮ. ಯಾರು ಮಂಜಾಳ ದೋಸೆ ಇವತ್ತು ನನಗೆ ಬೆಳಿಗ್ಗೆ ಏನಿರ್ಲಿಲ್ವ ಇವತ್ತು ಅಲ್ಲಮ್ಮ ಅಲ್ಲಿ. ಮಂಜುಘೋಷ ಎಂಬುದಾಗಿ ಅವಳ ಹೆಸರು ಆಮೇಲೆ ಮೂಜಿಗಾಸ ಅಲ್ಲಿ ಯಾರಿಗೆ ಬೈಯುವುದು ಅಲ್ಲ ಅವಳಮ್ಮ. ಮತ್ತೆ ಅಲ್ಲಿ ಕುಂಜಿಕಸ್ಥಳ ಎಂಬುದಾಗಿ ಅವಳೆ ಆ, ಎಲ್ಲರೂ ಬಹಳಷ್ಟು ಸಡಗರದಲ್ಲಿ ಕುಣಿದಾಡಿದ್ರಮ್ಮ. ಹೌದಾ ಸಂತೋಷ ಸಾಗರದಲ್ಲೇ ಇದ್ದೇವು ನಾವೆಲ್ಲ. ಒಂದಾನೊಂದು ದಿವಸ ಒಂದಾನೊಂದು ದಿವಸ ಹಾರಾಡಿಕೊಂಡು ಬಂದ ಹಾರಾಡಿಕೊಂಡು ಯಾರದು ಯಕ್ಷರಾಜ ಫೀಂಕಲ. ಆ? ಯಕ್ಷರಾಜ ಫೀಂಕಲ ಯಕ್ಷರಾಜ ಪಿಂಗಲಾಕ್ಷ ಎಂಬುದಾಗಿ ಅವನ ನಾಮಧೇಯ ಬಂದವನೇ ನಮ್ಮ ರಾಯರ ಎದುರಿನಿಂದ ನಿಂತು ಎಲ್ಲ ಪಾಪಿ ಮಗನೇ, ನೀನು ಬಂದು ಇಲ್ಲಿ ಕೂತಿದ್ದೀಯ. ನೀನು ಕೂತ್ಕೊಳ್ಳುವ ಜಾಗವಾಯಿತು. ಕೆಳಗಿಳಿ ಕೆಳಗಿಳಿ ಇಳಿ ಕೆಳಗೆ ಇಳಿ ಕೆಳಗೆ. ಅತಿಯಾಯ್ತು ಬೇಡ ಯಾರಿಗೆ ಇಲ್ಲಿ ಅಂತ ಹೇಳುದು ಕೆಳಗೆ ನೀನು ಮತ್ತೆ ಯಾರಿಗೆ ಹೇಳುದು ನೀನು ಆ ರೀತಿ ಮತ್ತೆ ಬಂದವ ನಮ್ಮ ರಾಯರನ್ನು ಚೋಲ್ ಮಾಡುದ ನಮ್ಮವರಿಗೆ ಹೇಳಿದ್ದ ಹೌದಮ್ಮ. ಆ ಬಳಿಕ ಸುಡಿಗೆ ಬಾರಿಸಿದ್ರೆ ಇದ್ದ ಹಲ್ಲು ಮುದ್ದಿರ್ಬೇಕು ಪಾಪಿ. ಯಾರಲ್ಲ ಮಗಳದು ಜಾಗ್ರತೆ ನಮ್ಮ ರಾಯರು ಅವನನ್ನು ಜೋರು ಮಾಡಿ ನಮ್ಮವರೇ ಹೇಳಿದ್ದ ಒಳ್ಳೆದಾಯ್ತು ಒಳ್ಳೆದಾಯ್ತು ಮಾತುಗಳೇ ಆಯ್ತು. ಆ ಬಳಿಕ ಯುದ್ಧವೇ ಆರಂಭವಾಯಿತು. ಯುದ್ಧದಲ್ಲಿ ನಮ್ಮವರಿಗೆ ಏನು ಆಗುವುದಿಲ್ಲ ಎಂದು ತಿಳಿದಿದ್ದೇನೆ ನಾನು ಯಕ್ಷ ಕೊಟ್ಟ ಪೆಟ್ಟಲ್ಲಿ ಪೆಟ್ಟಲ್ಲಿ ನಮ್ಮ ರಾಯರು ಸತ್ತು ಹೋದ್ರು. ಶಿವನೇ ಶಿವನೇ ಪತಿಯೇ ನೀ ಮಾಡಿದೆಯಲ್ಲ ನಿನಗಿನ್ನಾರು ಗತಿಯೇನಲ್ಲ ಶೀತಿಯೊಳು ನಿನ್ನ ಬಿಟ್ಟಗಲಿ ಬದುಕಿರಲ ವ್ಯಥೆಗಳೊಡನೆ ಉಸುರಲಿನ ಪತಿನಿ ಮಾಡಿದೆಯಲ್ಲ ಶಿವನೇ ಶಿವನೇ ಎಂತಹ ಕರ್ಣ ಕಠೋರವಂತ ಮಾತನ್ನು ಕೇಳುತ್ತಿದ್ದೇನೆ ನಾನು. ನನ್ನವರ ಎತ್ತರಂಗಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನನ್ನಲ್ಲಿ ಆಡಿಯುವಂತ
ಮಾತಾದರೆ ಯಾವುದು? ಮಾಲಿನಿ ಮಂಗಳಾರತಿಯನ್ನು ಹಿಡಿದುಕೊಂಡು ನಿಂತಿರಬೇಕು. ಯುದ್ಧವನ್ನು ಮಾಡಿ ಹಿಂದೆ ಬರುವಂತಹ ಸಂದರ್ಭದಲ್ಲಿ ಸಂತೋಷನ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಬೇಕೆಂದು ಆಡಿ ಹೋದಂತಹ ಮಾತಲ್ಲವೇ? ಬದುಕೆನ್ನುವುದು ಉಜ್ವಲವಾಗಬೇಕು, ಭವಿಷ್ಯ ಎನ್ನುವುದು ಬಂಗಾರವಾಗಬೇಕೆಂದು ತಿಳಿದವಳ ಲೋಕದೆಲ್ಲ ಹೆಣ್ಣು ಮಕ್ಕಳು ಬಯಸಿದ್ದಾದರೂ ಹೇಗೆ? ಮದುವೆ ಆದ ನಂತರ ಹಣೆಯಲ್ಲಿರುವಂತಹ ಕುಂಕುಮ, ಕೊರಳಲ್ಲಿರುವಂತಹ ಮಾಂಗಲ್ಯ ಕೊನೆ ತನಕ ಶಾಶ್ವತವಾಗಿರಬೇಕೆಂದು ಬಯಸುತ್ತಾರೆ. ಈ ಹೊತ್ತಿಗೆ ನನ್ನ ಪಾಲಿಗೆ ಇಲ್ಲದಾಗಿ ಹೋಯಿತಲ್ಲ. ನನ್ನ ಜೀವನದಲ್ಲಿ ಅದೆಷ್ಟು ಆಸೆಗಳನ್ನು ಇಟ್ಟುಕೊಂಡಿದ್ದೆ. ಈ ಹೊತ್ತಿಗೆ ನನ್ನ ಆಸೆಗಳೆಲ್ಲವೂ ಕೂಡ ನುಚ್ಚು ನೂರಾಗಿ ಹೋಯ್ತಲ್ಲ, ನುಚ್ಚು ನೂರಾಗಿ ಹೋಯ್ತು. ಈ ಕ್ಷಣದಲ್ಲಿ ನನ್ನವರನ್ನು ಕಳೆದುಕೊಂಡ ಮೇಲೆ ಈ ಭೂಮಿ ಮೇಲೆ ಬದುಕಿ ಏನು ಸಾಧನೆ ಮಾಡೋದಕ್ಕೆ ಉಂಟು ಹೇಳಿ? ಏನು ಸಾಧನೆ ಮಾಡೋದಕ್ಕೆ ಉಂಟು? ಬದುಕಲಾರೆ ನಾನು, ಬದುಕುವುದಿಲ್ಲ, ನಾನು ಬದುಕುವುದಿಲ್ಲ, ನಾನು ಕೂಡ ಸಾಯ್ತೇನೆ, ನಾನು ಕೂಡ. ಹತ್ತು ಫಲವೇ ನಿನ್ನು ಸುಮ್ಮನೆ ಸತ್ತವರು ಜೀವಿಸುವುದಕ್ಕೆ ಉಂಟು ಹೇಳಿ? ಸಮರ ಸಮರ್ಥನಾಗಿಯ ತರಳ ಮಗಿಷಾಸುರಗೆ ಹದನಗಳ ವಶಗೈವೆಯನ್ನು ತಲ್ಲಿ ಕರೆದಳ ಮಗನ ನಾನು ಯಾಕಾಗಿ ಕಣ್ಣೀರನ್ನು ಹಾಕಬೇಕು? ಯಾಕಾಗಿ ಕಣ್ಣೀರನ್ನು ಹಾಕಬೇಕು? ಸತ್ತವರಿಗಾಗಿ ಇದ್ದವರು ಅತ್ತರು ಎಂದಾದರೆ ಅತ್ತವರು ಒಂದಲ್ಲ ಒಂದು ದಿನ ಸಾಯಬೇಕು ತಾನೆ. ಇಂದಿನ ದಿವಸ ನನ್ನ ಪಾಲಿಗಿಂತಹ ಸ್ಥಿತಿ ಬರಬೇಕಾದರೆ ಕಾರಣರಾದವರು ಯಾರು? 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 ಎಲ್ಲ ದೇವತೆಗಳೇ, ದೇವತೆಗಳೇ, ನನ್ನ ಹಣೆಯ ಸುಂದರವನ್ನೇ ಅಳಿಸಿ, ಕೊರಳ ಮಾಂಗಲ್ಯವನ್ನೇ ಕಡಿದು, ಕೈಯ ಬಳೆಯನ್ನೇ ಪುಡಿಯಾಗಿರಿಸಿ, ಮುಡಿಯ ಹೂವನ್ನೇ ಬೆಳಗಾಗಿ ನನ್ನಂತ ಹೀನ ಸ್ಥಿತಿಯನ್ನು ನೋಡಿ ಸುರಪಾಲ ಮೇಲೆತ್ತರಕ್ಕೆ ನಿಂತು ಸಂತೋಷ ನಗುತ್ತಾ ಚಪ್ಪಾಳೆಯನ್ನು ತಟ್ಟುತ್ತಾ ಇದೆಯಲ್ಲ. ನಗು, ನಗು. ಇದು ನಿನ್ನ ಶಾಶ್ವತವಂತಹ ನಗುವಲ್ಲ, ಇದು ನಿನ್ನ ಕೊನೆಯ ನಗು, ಇದು ನಿನ್ನ ಕೊನೆಯ ನಗು. ನನ್ನ ಕಣ್ಣಲ್ಲಿ ಕಣ್ಣೀರನ್ನು ಬರಿಸಂತ ಇದು ನಿನ್ನ ಕಣ್ಣಲ್ಲಿ ರಕ್ತ ಕಣ್ಣೀರನ್ನು ಬರಿಸೋಣ. ರಕ್ತ ಇಲ್ಲ. ನನ್ನಂತೆ ಕಣ್ಣಿನ ವಿಚಾರವನ್ನು ನಾನು ಯಾರಲ್ಲಿ ಹೇಳಲಿ? ಯಾರಲ್ಲಿ ಹೇಳಲಿ? ಯಾರು ಯಾರು ಯಾಕೆ ಬೇಕು? ನನ್ನ ಭುಜದ ಎತ್ತಿಗೆ ಬೆಳೆದ ಮಗಳಂತ ಮಹಿಷಾಸುರನಿಲ್ಲವೇ? ಗೆಳೆಯರ ಜೊತೆ ಆಟವನ್ನು ಆಡುವುದಕ್ಕಾಗಿ ರಾಜಾಂಗಣಕ್ಕೆ ಹೋದವನೇ ಇದ್ದಾನೆ. ಅವನನ್ನೇ ಕರೆದು ಇಲ್ಲಿ ನಡೆದ ಸಮಸ್ತ ವಿಚಾರವನ್ನು ತಿಳಿಸಿ ಆ ದೇವತೆಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡದೇ ಇದ್ದಲ್ಲಿ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ. ಹೊತ್ತು ಕಳೆಯುವುದಿಲ್ಲ. ನನ್ನ ಮಗನನ್ನೇ ಕರೆಯುತ್ತೇನಂತೆ ನಾನು ನನ್ನ ಮಗನನ್ನೇ ಕರೆಯುತ್ತೇನೆ. ಮಗನೇ, ಕಂದ, ಕುಮಾರ, ಮಗನೇ ಮಹಿಷ,
ಕೇಳಿತು. ಹೌದಕ್ಕೆಂದ ಹೆತ್ತವಿಯ ಕರುಳಿನ ನುಡಿಯನ್ನು ಆಲಿಸಿ ಈ ಕಡೆ ಗಮನ ಇಟ್ಟು ಓಡೋಡಿ ಬಂದಮ್ಮ. ನಿಜ ಮಗನೇ, ಬಂದು ನೋಡಿದರೆ ಸೋಲಿತಾಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ನಿಮ್ಮನ್ನು ನೋಡಿದಾಕ್ಷರವೇ ತೋರೋಕರವೈ ಕಣ್ಣಿನ ಸುಸ್ತಾ ಇದ್ದೀರಿ. ಮನೆಯಲ್ಲಿ ಕುಂಕುಮ ಇಲ್ಲ, ನಿಮ್ಮ ಕೈಗಳಲ್ಲಿ ಮನೆಗಳಿಲ್ಲ. ಏನಾಯ್ತಮ್ಮ? ಅಮ್ಮ
ಸತ್ಯ ತಾಯಿ. ಸತ್ಯ ಮಗನೇ. ನಿಮಗೆ ಕಷ್ಟವನ್ನು ಕೊಟ್ಟವರು ಯಾರೆಂದು ನಾನೀಗ ತಿಳಿದುಕೊಳ್ಳೆ. ಯಾರು ಮಗನೇ? ನಮ್ಮ ಬದ್ಧ ವೈಗೆ ಅದನ್ನು ಹರಿ ಅಲ್ಲ ಶಂಕರನೇ, ಅಲ್ಲ ಬ್ರಹ್ಮದೇವನೇ, ಮುಕ್ಕೋಡಿ ದೇವತೆಗಳಲ್ಲಿ ಅಂತವರಿಗೆ ಸರಿಯಾದಂತಹ ಶಿಕ್ಷೆ ಕೊಟ್ಟು ನಿಮ್ಮ ಮಗ ನಾನು ಬರ್ತೇನೆ. ನನ್ನಲ್ಲಿ ಏನಂತ ಹೇಳಬೇಕೆಂದ ನಾನು ನಮ್ಮ ಬಾಳುವೆ ತೀರಿತು ಮಗನೇ ಕಂದ ಕಂದ ಮೇಲಿನವನು ಬಯಸಿ ಕಂದ ಕಂದ ನಿನ್ನಯ ಪಿತಾ ಕಾಳಗಕ್ಕೆ ಸೈನ್ಯ ಬೆರಸಿ ನಿನ್ನಯ ಪಿತಾ ಕಾಳಗಕ್ಕೆ ಸೈನ್ಯ ಬೆರಸಿ ಕಂದ ಕಂದ ಹೇಳಲಿ ಅಯ್ಯಯ್ಯೋ ನನ್ನಂತಹ ದೀರ್ಘವಂತಹ ಕರೆಯನ್ನು ಆಲಿಸಿ ಓಡೋಡಿಕೊಂಡು ಬಂದೇನು ಕುಮಾರ. ಈ ಹೊತ್ತಿಗೆ ನಮಗೆ ಒದಗಿ ಬಂದಂತಹ ಕಷ್ಟವನ್ನು ಯಾವ ರೀತಿಯಲ್ಲಿ ತಿಳಿಸಲು ಕಂಡ ನಿನ್ನಲ್ಲಿ ನಾನು ನೀನು ಕೂಡ ತಿಳಿದಂತಹ ವಿಚಾರ ಮಗನೇ. ನಿನ್ನ ತಂದೆಯವರು ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಂಡು ಬರುತ್ತಿರುವ ಹೋದಂತಹ ವಿಚಾರ ನಿನಗೂ ತಿಳಿದಿಲ್ಲವೇ ಕಂದ. ಪರಿಣಾಮದಲ್ಲಿ ಬಂದಂತಹ ದೇವತೆಗಳನ್ನು ಎಲ್ಲರನ್ನು ಕೂಡ ಯುದ್ಧದ ಮೂಲಕ ಸೋಲಿಸಿ ನಿನ್ನ ತಂದೆಯವರು ಸಿಂಹಾವಿಷ್ಣುವನ್ನು ಏರಿದವರು ಮಗನೇ. ಮಗನೇ ಸಂತೋಷ ವಿಚಾರವಲ್ಲ ತಾಯಿ. ಇಲ್ಲ ಕಂದ, ಮತ್ತೇನಾಯ್ತಮ್ಮ? ಈ ಹೊತ್ತಿಗೆ ಸಂತೋಷ ಎಂಬುದು ನಮ್ಮ ಪಾಲಿಗೆ ಇಲ್ಲದಾಗಿ ಹೋಯಿತು. ನಿನ್ನ ತಂದೆಯವರು ಸಿಂಹ ವಿಷ್ಣುವನ್ನು ಏರಿ ರಾರಾಜಿಸುತ್ತಿರುವಂತಹ ಸಂದರ್ಭದಲ್ಲಿ ಆ ದೇವತೆಗಳೆಲ್ಲ ಸೇರಿ ಮೋಸದಿಂದ ನಿನ್ನ ತಂದೆಯನ್ನ
ಲೋಕದ ಅಭಿಲಾಷೆಯಿಂದ ನನ್ನಪ್ಪ ಸ್ವರ್ಗಕ್ಕೆ ಹೋದಿಲ್ಲ. ಹೌದು ಕಂದ. ಇಂದ್ರಾದಿ ಸುಮನಸರಡೆ ಬಡಿದತ್ತಿ ಸುರಪೀಠ ಬಡದನ್ನ ಸ್ವಾಧೀನವಾಗಿ ಮಾಡಿಕೊಂಡಮ್ಮ. ಸತ್ಯ ಮಗನೇ. ಅಪ್ಪನನ್ನು ತಳ್ಳುಕೊಂಡ ಅನಾಥರಾದಿ ತಾಯಿ. ಮಗನೇ ಅಮ್ಮ ಏನು ಕಂದ. ಪೀಠದಲ್ಲಿ ಏರುವಂತಹ ಸಮಯದಲ್ಲಿ ನನ್ನ ಅಪ್ಪನನ್ನು ಮೋಸದ ಕೊಂದರೆ ತಾಯಿ. ಹೌದು ಕಂದ. ನನ್ನ ಅಪ್ಪನನ್ನು ಮೋಸದ ಕೊಂದರೆ ತಾಯಿ. ಮಗನೇ ನನ್ನ ಅಪ್ಪನ ಕೊಂದವ ಯಾರಪ್ಪ? ಯಕ್ಷ. ನಿಜ ಮಗನೇ. ಯಕ್ಷ. ಹೌದು ಮಗನೇ. ನನ್ನ ಪಾಲಿಗೆ ನಿರ್ಲಕ್ಷ್ಯ. ಶಹಬಾಸ್ ಮಗನೇ. ಯಕ್ಷರ ಪಕ್ಷವಾಗಿ 3 ಲಕ್ಷ ಮಂದಿ ಕೂಡ ಲೆಕ್ಕಿಸುವಳು ನಾನಲ್ಲ. ಕೊಡಿಯಾಕೆ ಕೊಡಿಯಾಕೆ ಮಗನೇ ಹೀಗೆ ಬಾಕಂದ. ಮಗನೇ ಮನದಿ ಗರುಷವನಾನು ನುಡಿದಳು. ಸಂತೋಷವಾಯ್ತು ಮಗನೇ. ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ನಿನಗೆ ಘನವಲ್ಲ. ಹೌದು ಕಂದ. ವನಜನಾಭನು ಬರುವ ಕೃತಗತಿ ಆತ ಅನವರತ ಸುಮನದ ಪಕ್ಷದಿ ಕಂದ. ನಿನಗೆ ಬೀಳುವೆನೊಂದು ಒಂದು ವಿಧಿಯಲ್ಲಿ ಪಡೆದು ವರಗಳನ್ನು ತನಯನ ಆಡಿದ ನುಡಿಗೆ ಮಾಲಿನಿ ಕಂದ. ಕಂದ, ಈ ಹೊತ್ತಿಗೆ ನೀನು ಆಡಿದಂತಹ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಯಿತು ಕಂದ. ಸಮರ ಮುಖದಲ್ಲಿ ದೇವತೆಗಳನ್ನು ಎಲ್ಲರನ್ನೂ ಕೂಡ ಯುದ್ಧದ ಮೂಲಕ ಸೋಲಿಸುತ್ತಿರುವ ಮಾತನ್ನಾಡಿದ್ದೀಯ. ಆದರೆ ಒಂದು ಮಾತು, ದೇವತೆಗಳೊಡನೆ ಯುದ್ಧ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಅವರ ರಕ್ಷಣೆಗಾಗಿ ಆ ನಾರಾಯಣ ಕರಿಯ ಹೌದು ಹರಿನಾರಾಯಣ ನಿಜ ಮಗನೇ. ಬರ್ತಾರಮ್ಮ. ಸತ್ಯ ಕಂದ. ಬರ್ಲಿಯಮ್ಮ. ಯಾಕೆ ಮಗ? ವಾರ ಸ್ವಂತ ಮಾಡಿ ಹೋಯ್ತು. ಇಲ್ಲ ಕಂದ, ಯಾವ ಹೊತ್ತಿನಲ್ಲಿ ಇಲ್ಲಿ ಹೇಗೆ ಬರುತ್ತಾನೆಂದು ಹೇಳುವುದಕ್ಕೆ ಕಷ್ಟ. ಹಾಗಾಗಿ ಅವರೊಡನೆ ಯುದ್ಧವನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ನಿನಗೆ ದೇಹ ಬಲ ನಿದ್ರೆ ಸಾಕಾಗುವುದಿಲ್ಲ ಮಗನೇ. ಮತ್ತೆ ಹೇಳಮ್ಮ. ನಿನಗೆ ಬೇಕು ದೈವ ಬಲ. ಯಾವ ರೀತಿ ಬರೀ ದಟ್ಟವಂತಹ ಕಾನನವನ್ನು ಸೇರಿಕೊಳ್ಳಬೇಕು. ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬೇಕು. ಒಲಿತಂತಹ ವಿಧಾತನಲ್ಲಿ ಬೇಕಾದಂತಹ ವರಗಳನ್ನು ಪಡೆದುಕೊಂಡ ಬಳಿಕ ಆ ದೇವಲೋಕಕ್ಕೆ ನೀನು ದಾಳಿಯನ್ನು ಮಾಡಿದೆ ಎಂದಾದರೆ ಆ ದೇವತೆಗಳು ನಿನಗೆ ಧನವೇ ಅಲ್ಲ ಕಂದ. ಅಮ್ಮ ಏನು ಕಂದ? ನಿಮ್ಮ ಮಾತಿಗೆ ಪ್ರತ್ಯುತ್ತರವನ್ನು ಕೊಡಲಿಲ್ಲ ತಾಯಿ. ಆದರೂ ಒಂದು ಮಾತನ್ನು ಕೇಳುತ್ತಾ ಇದ್ದೇನೆ. ಏನು? ನಿಮ್ಮ ಮಾತಿನೊಂದಿಗೆ ಘೋರವಾದಂತ ಅರಣ್ಯವನ್ನು ಸೇರುತ್ತೇನೆ. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಕೊಳ್ತೇನೆ. ಹೌದು ಮಗನೇ. ಬೇಕಾದಂತ ವರವನ್ನು ಕೇಳ್ತೇನೆ ತಾಯಿ. ಅಮ್ಮ ಮಗನೇ, ಆ ಹೊತ್ತಿಗೆ ತಿನ್ನುವುದಕ್ಕೆ ಬೇಕಾಗಿ ತಂದು ಕೊಡ್ತೀನಮ್ಮ. ಅದರ ಸಿದ್ಧತೆಯನ್ನು ನಾನು ಮಾಡುತ್ತೇನೆ ಕಂದ. ಹೋಗ್ತೇನಮ್ಮ. ಹೌದಾ ಮಗನೇ? ಹೋಗ್ತೇನಮ್ಮ. ಹೆತ್ತವ್ಯಾದಂತ ನೀವು ನನಗೆ ಒಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಡ್ತೀನಿ. ಹೋಗುವಂತಹ ಸಂದರ್ಭದಲ್ಲಿ ಬರಿಗೈಲಿ ಹೋಗುದು ಸರಿಯಲ್ಲ ಕಂದ. ಮತ್ತೆ? ಅದಕ್ಕಾಗಿ ಇದೋ ನಿನ್ನ ತಂದೆಯವರ ಪಟ್ಟದ ಕತ್ತೆಯನ್ನು ನಿನಗೆ ನೀಡುತ್ತಿದ್ದೇನೆ ಮಗನೇ. ಅಮ್ಮ ಮಗನೇ, ಬಲಿಷ್ಠವಾದಂತಹ ಕೋಡುಗಳಿರುವಾಗ ಈ ಕತ್ತಿನ ಅವಕಾಶ ನನಗಿದೆ ತಾಯಿ. ನಮ್ಮ ವೈರಿಗಳೊಡನೆ ಹೋರಾಟ ಮಾಡುತ್ತಾ ಸಂದರ್ಭದಲ್ಲಿ ಇದರ ಅವಶ್ಯಕತೆ ಬೇಕು ಕಂದ ನಿನಗೆ. ಆಶೀರ್ವಾದ ಮಾಡುತ್ತಿದ್ದೇನೆ.
ಜಯಶಾಲಿ ಆಗಿ ಬದುಕುತ್ತೇನೆ, ಜಯಶಾಲಿ ಆಗಿ ಬಾ. ಮಾತೆಗೆ ಮಣಿಗಳು ವಿಖ್ಯಾತ ಮಹಿಷನು ವಿಧಾತರ ತಪಕೈವಿನಿನು ಆತತ್ತು ಕ್ಷಣ ಹೊರಟೈತಂದು ಪುಷ್ಪರ ಕ್ಷೇತ್ರವ ಮಗುದಲ್ಲಿ ಬಳಿಕ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕನ್ನುವಂತ ಉದ್ದೇಶವನ್ನು ಇರಿಸಿದಂತಹ ನಾವು ಸ್ವರ್ಗವನ್ನು ಏರಿದೆವು. ರಾಜಿಸು ಮನಸ್ಸನ್ನು ಬಡಿದೆವು. ಸೋತಂತಹ ಇಂದ್ರ ದೂರಲ್ಲಿದ್ದ ಹರಿಯಲ್ಲಿ ಹರಿ ಬರಲಿಲ್ಲ. ಅವನ ಕರದ ಚಕ್ರ ಬಂದು ನಮ್ಮದಾದಂತಹ ಅಂಗಾಂಗಗಳನ್ನು ಕಳೆದುಕೊಂಡೆವು. ಅಂಗಾಂಗ ಕಳೆದುಕೊಂಡಂತಹ ನಾವು ಈವರೆಗೆ ಇದ್ದದ್ದಲ್ಲೇ ಬದುಕಬೇಕೆಂಬ ಆಶೆಯಿಂದ ಹಿರಿಗೂ ಗಮನಗಳಲ್ಲಿ ಅವಿತುಕೊಂಡವರು ನಾವು. ಹೌದು. ಅಷ್ಟರಲ್ಲಿ ಒಂದು ಉದಯ ವಾರ್ತೆಯನ್ನು ಕೇಳಿದ್ದೇವೆ. ಬಂತಲ್ಲ ಒಂದು ವರ್ತಮಾನ, ಮಾಲಿನಿಗೆ ಮಗನಾಗಿ ಮಹಿಷಾಕ್ಕೆ ಹುಟ್ಟಿದರಂತೆ. ಇನ್ನು ತಡ ಮಾಡಿದ್ರೆ ಆಗ್ಲಿಕ್ಕಿಲ್ಲ. ನಮ್ಮ ನಡೆ ಮಹಿಷಾನ ಸೇನೆ. ಅಮ್ಮನಿಂದ ಆಜ್ಞೆಯನ್ನು ಪಡೆದಂತಹ ನಾನು ನೇರವಾಗಿ ಘೋರವಾದಂತಹ ಅರಣ್ಯವನ್ನು ಸೇರಿದೆ. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಸಿಕೊಂಡೆ. ಧರೆಯ ಯೋನಿ ತೆರೆದಿರುವ 3 ಮೂರ್ತಿಗಳನ್ನು ಮರಳವೇ ಬರುವಂತ ಹೊರಳು ಬರೆದೆ. ಮತ್ತೆ ಕೈಗೊಂಡೆ ದಿಗ್ವಿಜಯ. ಭೂಲೋಕ ಪಾತಾಲೋಕ ನನ್ನ ಸ್ವಾಧೀನವಾಗಿದೆ. ಸ್ವರ್ಗಲೋಕ ಆ ವಿಚಾರದಲ್ಲಿ ಮಾತಾಡುವಂತಹ ಸಮಯದಲ್ಲಿ ಯಾರಂತೆ ನಡೆತಂದ ದೈತ್ಯರ ಗಣನವ ನೀಕ್ಷಿಸಿ ಕಡುಗರುಷದಲ್ಲಿ ಮಹಿಷನು ಅದರಿಸಿ ಪೀಠವ ಪಿಡದು ಪಚ್ಚರಿಸುತ್ತ
ನೋಡಿದಾಕ್ಷಣವೇ ಅಂಗಾಂಗ ಒಳ್ಳೆ ಕಳೆದುಕೊಂಡಿದ್ದೀರಿ. ಅಂಗವಿಕಲ ಅಂತ ನೀವು ಈ ಸೋನಿತಾಪುರಕ್ಕೆ ಬರಬೇಕಾದರೆ ಕಾರಣವೇನು? ನನ್ನ ಹಿತವಂತರೇ ಮಾಲಿನಿ ಸುಕುಮಾರ ಪೇಳುವ ನುಡಿ ಶಂಖ ಜಾಲವಲ್ಲಿ ದುರ್ಗ ಶಿಕ್ಷಣ ಬಿಡಾನಿ ದೈತ್ಯ ಗದಡ ಲಾಲ ಉದಾದನೆ ಮಾಲಿನಿ ಸುಕುಮಾರ. ಏನಯ್ಯೋ ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಇದ್ದೇ ಮಾಲಿನಿ ಸುಕುಮಾರ, ನಾವು ಅನ್ಯರಲ್ಲ. ಮತ್ತೆ ಈ ಹಿಂದೆ ಈ ಶೋಣಿತಾಪುರದಲ್ಲಿದ್ದವರು ನನ್ನ ಜಾತಿ ಬಾಂಧವರೇ. ಜಾತಿ ಬಾಂಧವ. ಬಲಿರೆಯ ಬಲಿರೆಯ ಎಲ್ಲರ ಹತ್ತಿರದಲ್ಲೇ ಕುಳಿತುಕೊಳ್ಳಿ. ಅದೇ ಜಾತಿ ಮೇಲೆ ಅಷ್ಟೊಂದು ಅಭಿಮಾನ, ಅಷ್ಟು ಮಮಕಾರ. ಅಯ್ಯ ಯಾರಯ್ಯ ನೀವು? ಅವ ಶಂಕಾಸುರ, ಇವ ದುರ್ಗಾಸುರ, ನಾನು ಬಿಡಲಾಸುರ. ಇವರೆಲ್ಲ ಯಾರಯ್ಯ? ನಮ್ಮವರೇ. ನಮ್ಮವರೇ ಸರಿ. ಇವರೆಲ್ಲ ಸೇರಿಕೊಂಡು ಬರಬೇಕಾದರೆ ಕಾರಣವೇನಯ್ಯ? ಬಲವಾದಂತಹ ಕಾರಣ ಉಂಟು. ಈ ಹಿಂದೆ ಸ್ವರ್ಗವನ್ನು ಪಡೆಯುವ ಉದ್ದೇಶದಿಂದ ಸ್ವರ್ಗಕ್ಕೆ ದಾಳಿಯನ್ನಿತ್ತವರು ನಾವು. ಪರಿಣಾಮ ರಾಜ ಸುಮರಸರನ್ನು ಸೋತಂತಹ ಇಂದ್ರ ದೂರನ್ನಿತ್ತದ್ದು. ಹರಿಯಲ್ಲಿ ಏನ್ ಮಾಡಿದ? ಹರಿ ಬರಲಿಲ್ಲ. ಅವನ ಕರದ ಚಕ್ರ ಗರಗರನೆ 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 ತಿರುಗುತ್ತಾ ಬಂತು. ನಮ್ಮದಾದಂತಹ ಅಂಗಾಂಗಗಳನ್ನು ಕಳೆದುಕೊಂಡವಯ್ಯ. ಅಯ್ಯ ಅಂಗಾಂಗ ಒಳ್ಳೆ ಕಳೆದುಕೊಂಡಂತ ನೀವು ಇಷ್ಟರವರೆಗೆ ಎಲ್ಲಿದ್ದೀರಾ? ಬದುಕಬೇಕೆಂಬ ಆಶೆಯಿಂದ ಹಿರಿಗೂ ವೇಗವನಗಳಲ್ಲಿ ಅವೈತುಕೊಂಡವರು ನಾವು. ಅಷ್ಟರಲ್ಲಿ ಒಂದು ಉದಯ ವಾರ್ತೆಯನ್ನು ಕೇಳಿದ್ದೇವೆ. ಬಂತಲ್ಲ ಒಂದು ವರ್ತಮಾನ. ಮಾರನಿಗೆ ಮಗನಾಗಿ ಮಹಿಷಾಕ್ಕೆ ಹುಟ್ಟಿದನಂತೆ. ಹುಟ್ಟಿದ್ದು ಮಾತ್ರವಲ್ಲ, 12 ಭಜನೆಯ ಮೂಲಕ ಮೆಚ್ಚಿಸಿ ಅಜೇಯವಾದ ವರಬಲವನ್ನು ಪಡೆದಿದ್ದಾನೆ. ನಮಗೆಲ್ಲ ಸಮಗ್ರ ನಾಯಕ ನೀನೆಂದು ನಿನ್ನ ಬಳಿಗೆ ಬಂದಿದ್ದೇವೆ. ಬರುವುದಕ್ಕೂ ಬಲವಾದಂತ ಕಾರಣ ಉಂಟು. ನಮಗೆ ಮಾತ್ರ ಮೋಸವಾದದಲ್ಲ, ನಿನಗೂ ಆಗಿದೆಯಲ್ಲ. ಯಾವ ರೀತಿ? ನಿನ್ನ ತಂದೆಯನ್ನು ಕೊಂದದ್ದು ಮತ್ತಾರಲ್ಲ, ಆ ಬಡ
ಒಟ್ಟುಗೂಡಿಕೊಂಡು ನಮ್ಮದಾದಂತಹ ನಾಕಬೇರಿ ಬಂದಿದ್ದಾನಂತೆ. ಆತನನ್ನು ಸುಮ್ಮನೆ ಬಿಡಬಾರದು. ಅದಕ್ಕಾಗಿ ತಮ್ಮ ತಮ್ಮ ಆಯುಧವನ್ನು ಹಿಡಿದುಕೊಳ್ಳಿ, ತಮ್ಮ ತಮ್ಮ ವಾಹನವನ್ನು ಏರಿಕೊಳ್ಳಿ. ತಡಮಾಡು ಸರಿಯೋ?
ಎದುರಾಗಿ ಬಂದಂತ ಸುರಪ್ಪಲೆ ನೀನು. ಹೌದು. ನನ್ನ ಅಪ್ಪನ ಅಂತ ವಿದ್ಯುನ್ಮಾಲಿ ಕೊಂದಂತ ಪಾತಕಿ. ಸುರಪೀಠಕ್ಕೆ ಯೋಗ್ಯವಾದಂತ ವ್ಯಕ್ತಿಗಳಲ್ಲ. ಪೀಠವನ್ನು ಸಿಕ್ಕಿತು ಎನ್ನುವ ಹಾಗೆ ಭಾವಿಸಿದೆಯೋ? ಶತಾಮಕಗಳನ್ನು ಮಾಡಿ 3 ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅವರೇ ಕೊಟ್ಟಂತಹ ನಾಲ್ಕದ ಅಧಿಕಾರ ಕಸಿಯುವುದಕ್ಕೆ ಬಂದಂತಾದ್ರೆ ನಿನ್ನ ತಂದೆಗಾದ ಗತಿ ನಿನ್ನ ಸೊಟ್ಟ ಮಣಿ. ಸ್ವಾಧೀನವಾಗಿದೆ. ದೇವಲೋಕದಲ್ಲಿ ದೇವೇಂದ್ರ ಕಾಣುತ್ತಾ ಇದ್ದಾನೆ. ಓಡಿ ಹೋಗಿದ್ದಾನೆ. ಯಾರು ಕಾಣುವುದಿಲ್ಲ. ಸುರಪೀಠ ಬರಿದಾಗಿದೆ. ಸುರಪೀಠವನ್ನು ಏರಿದವನು ನಾನಾಗಿದ್ದೇನೆ. ಇನ್ನು ಮುಂದಕ್ಕೆ ನೀವೆಲ್ಲ ಭೂಲೋಕವನ್ನು ಸೇರಬೇಕು. ಅಲ್ಲಿ ಬ್ರಾಹ್ಮಣರು ಯಾಗ ಯಜ್ಞಾದಿಗಳು ಮಾಡುವುದರ ಮೂಲಕ ಹವಿರ್ಭಾಗವನ್ನು ದೇವತೆಗೆ ಕೊಡ್ತಾರೆ. ಇನ್ನು ಮುಂದೆ ಕೊಡಬಾರದು. ಅರ್ಪಣೋ ದರ್ಪಣ. ಒಂದು ವೇಳೆ ತಾಪಿ ನಡೆದರೆ ಶಿಕ್ಷೆಗೆ ಗುರಿ ಮಾಡಿಸಲಾಗುವುದು. ಅಯ್ಯ ಸಂಕಾಸುರ, ದೇವತೆಗಳು ಹೋರಾಡಿ ನೀವೆಲ್ಲ ಸ್ವಲ್ಪ ಆಯಾಸ ಪಟ್ಟಿದ್ದೀರಿ. ವಿಶ್ರಾಂತಿ ಅಗತ್ಯ. ತೆರಳಿ ನೀವು. ಕರಿಬಾರ್ದು. ಅದರ ಸಂಚಾರ ಮಾಡಿ ಸೂರ್ಯ ಮತ್ತು ಚಂದ್ರ ಇನ್ನು ಮುಂದಕ್ಕೆ ನೀವು ಸಂಚಾರವನ್ನು ಮಾಡಬೇಕಾದ್ರೆ ಈ ಮೈಸೂರ ಅನುಮತಿಯನ್ನು ಕೇಳಬೇಕು. ಒಂದು ವೇಳೆ ಕೇಳದೆ ಹೋದರೆ ನಿಮಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡ್ತೇನೆ. ಜಾತರ ಎಚ್ಚರಿಬೇಡಿ. ಭಕ್ತಾಭಿಮಾನಿಗಳಲ್ಲಿ ನಮ್ಮ ಮೇಳದಿಂದ ಮಾಡುವಂತಹ ವಿಜ್ಞಾಪನೆ. ಇಂದಿನ ಸೇವೆಯನ್ನು ಸಲ್ಲಿಸಿದ ಸೇವಾಕರ್ತರಿಗೆ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯಮ್ಮನವರು ಹಾಗೂ ಮೇಳದಲ್ಲಿ ವಾಸವಾಗಿರುವಂತಹ ಮಹಾಗಣಪತಿ ದೇವರ ಸಕಲ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆ ನಾಳಿನ ರಾತ್ರಿ ಅಲ್ಲಿಪಾದೆಯಲ್ಲಿ ಭಾರ್ಗವ ಪ್ರಪಂಚ ಎಂಬ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿ ಬರುವ ತಿಂಗಳು 3ರಂದು ಸಾರ್ವಜನಿಕ ಯಕ್ಷಗಾನ ಬಯಲಾಟ ಸೇವಾ ಟ್ರಸ್ಟ್ ಗಣೇಶ್ಪುರ ಕಾಟಿಪಲ್ಲ ಇವರ 46ನೇ ವರ್ಷದ ಪ್ರಯುಕ್ತ ಕಾಟಿಪಲ್ಲ 1ನೇ ವಿಭಾಗ ಹೆಲ್ತ್ ಸೆಂಟರ್ನ ಬಳಿ ಇರುವ ಮೈದಾನದಲ್ಲಿ ತ್ರಿಜನ್ಮ ಮೋಕ್ಷ ಎಂಬ ಪುಣ್ಯ ಕಥಾಭಾಗವನ್ನು ನಮ್ಮ ಮೇಳದವರಿಂದ ಆಡಿ ತೋರಿಸಲಾಗುವುದು. ಈ ಕಾರ್ಯಕ್ರಮಕ್ಕೂ ತಾವೆಲ್ಲ ಬರಬೇಕು, ಬಂದು ಶ್ರೀದೇವಿ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಭಾಗವತರಲ್ಲಿ ಪ್ರಸಂಗವನ್ನು ಮುಂದುವರಿಸಲು ಅನುಮತಿಯನ್ನು ಕೇಳುತ್ತಿದ್ದೇನೆ. ಯಕ್ಷಗಾನಂ ಗೆಲ್ಲಿ.
ಸುನಿ ಕಮಲ ಸಂಜಾತ ವಾಣಿನಾಥ ದುರುಳರಟುಳಿಯನ್ನು ಒರೆಯುವುದಿನ್ನೇ ದುರುಳರಟುಳಿಯನ್ನು ಒರೆಯುವುದಿನ್ನೇ ಧರೆಯಂತೂ ಬಲ್ಲನು ಒರೆಯಬೇಕೆಲೆ ವಾಣಿನಾಥ ಅವಧರಿಸು ನಿಗಮಲ ಸಂಜಾತ ಆ ವಾಣಿನಾಥ ದೇವೇಂದ್ರ ಇದು ವಂದಿಸಿಕೊಳ್ಳುತ್ತಾ ಇದ್ದೇವೆ. ಶುಭವಾಗಲಿ. ನಿನ್ನಿಂದಲೇ ವರವನ್ನು ಪಡೆದಂತಹ ಮಹಿಷನೆಂಬ ದಾನವನು ಶಂಖದುರ್ಗಾದಿಗಳನ್ನು ಕೂಡಿಕೊಂಡು ನಮ್ಮದಾದಂತಹ ನಾಕಮೇರಿ ಬಂದು ನಮ್ಮನ್ನೆಲ್ಲ ನಾಕದಿಂದ ದೆಸೆಗಡಿಸಿದ್ದಾನೆ. ಆದ್ದರಿಂದ ಆ ರಾಕ್ಷಸನಿಂದ ನೀವೇ ನಮ್ಮನ್ನು ಪಡೆಯಬೇಕು. ಅರಿತೆನರಿತೆನ ದುರುಳನ ಬಾಧೆಯ ಹೊರೆಯುವುದಾಗಿನಿತೆನ್ನಲ್ಲಿ ಮರೆಯೆಲ್ಲವೂ ನಾವರಗಳನೆತ್ತಿಗೆ ವಿರಚಿತ ತಪವನ್ನು ಮೊದಲೇ ಆದರೆ ತೋರುವೆ ಗಾದಿಯ ಮುಂದನು ಮಾಧವನಲ್ಲಿಗೆ ಹೋಗುವ ಆದುದನ ಮಧುಸೂದನ ನಡಿಯಲಿ ಸದನದಲ್ಲಿ ನಿರ್ಣಯಿಸುವ ದೇವೇಂದ್ರ ದೇವ ಕಷ್ಟ ಬಂತೆ. ಹೌದು. ವರವನ್ನು ಕೊಟ್ಟದ್ದು ಹೌದು. ನಾನು ಆತನ ಭಕ್ತಿಗೆ ಒಲಿದು ವರವನ್ನು ಕೊಟ್ಟಿದ್ದೇನೆ. ಕೊಟ್ಟ ವರವನ್ನು ಹಿಂದೆ ಪಡೆಯುವುದಕ್ಕೆ ಅಸಾಧ್ಯ. ಮತ್ತೇನು ಮಾಡೋಣ? ಸಮರ್ಥರು ಯಾರು ಎಂದು ಹೇಳಿದೆ ಮಾಧವನಿದ್ದಾನೆ. ಆತನ ಬಳಿಗೆ ಹೋಗೋಣ. ಆಗಲಿ. ಬರೆದುಗಿಲಾರಿಯ ಬಳಿಯೊಳಗಿದಿರಾಗಿ ಮುರಹರ ನಡೆತರಲು ಚರಣಕ್ಕೆ ವಂದಿಸಿ ಹರಿಹರರುಂದ ದುರುಳನ ಗದನದೊಳು ಶಂಕರದೇವರೇ, ಅವಯ್ಯ ನಿಮ್ಮನ್ನೇ ಹುಡುಕಿಕೊಂಡು ನಾನು ಬರುವಾಗ ದುಹಿನಾತಿಯ ನಡುವಲ್ಲೇ ಭೇಟಿಯಾದಿರಿ. ಈಗ ಮಹಿಷನ ಬದಿಗೆ ಏನು ಮಾಡೋಣ ದೇವರೇ? ಕಾಣುತ್ತಿದೆ ಚಂದ್ರಕಾಂತ ಸಿರಿ. ಹೀಗೆ ಬನ್ನಿ. ಚಂದ್ರಕಾಂತ ಶಿಲೆಯೊಳಗಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಿರಲಿದ್ದ ನಳಿನ ಭವಸುರರನೊಡಗೊಂಡು ನಡೆತಂದು ವೈಕುಂಠದಲ್ಲಿ ಹರಿಕಾಣದಿರಲು ಇದರಲ್ಲಿ ಶ್ರೀಹರಿ ಕಾಣ್ತಾ ಇಲ್ಲ. ಪುರಹರನು ನಿಲಯದೊಳಗಿಲ್ಲದಿರುತ್ತೀರಿ ಪುರಹರನು ನಿಲಯದೊಳಗಿಲ್ಲ. ಕಳವಳಿಸಿ ಬಳಿಕವರು ಕಳವಳಿಸಿ ಬಳಿಕವರು ಏನ್ ಮಾಡೋಣ? ತಿಳುಗಿದ ಎರೀನುಡಿ ಹರಿಹರ ಋತುಗಿನಾದ್ರಿಯೊಳಗೆ ಪಗದನವನು ಹರಿಹರರ ಪಾದಕ್ಕೆ ರಾಗಿ ಸಕಲರು ನಾವೆಲ್ಲರೂ
ದೆಸೆಯಿಂದಲಾಗಿ ಮೂರು ದೇವತೆಗಳು ತತ್ತರಿಸಿ ಹೋಗಿದ್ದಾರೆ. ಆದ್ದರಿಂದಲಾಗಿ ನೀವೇ ನಮ್ಮನ್ನು ಪೊರೆಯಬೇಕು. ಅಜನಿಯ ಬರಬಲದಿಂದ ಕಡುಕೊಬ್ಬಿ ಮೆರೆಯುತ್ತಿರುವಂತಹ ಗಣಮಹಿಷಗಳ ಅರ್ಥವಾಗಿ ನನ್ನಲ್ಲಡಕವಾದ ಚೇತನವನ್ನು ಹೊರಹೊಮ್ಮೆ ಮಾಲಿನ್ಯ ಮಗರಾದ ಮಹಿಷರನ್ನು ಮಡುವುದಕ್ಕೆ ಬೇಕಾಗಿ ನನ್ನಲ್ಲಿರುವ ಶೈವ ತೇಜಸ್ಸನ್ನೇ ವಧೆಗಾಗಿ ಬ್ರಹ್ಮ ತೇಜವನ್ನೇ ಹೊರಗಡೆ ಇದ್ದೇನೆ. ದುರುಳ ಮಹಿಷನ ವಧೆಗಾಗಿ ನಮ್ಮಲ್ಲಿರುವಂತಹ ದಿವ್ಯ ಶಕ್ತಿಯನ್ನೇ ಹೊರಗಡೆ ಮೂರು ಮೂರ್ತಿಗಳ ಮುಖದಿಂದ ಮೊರಟಿಗ ತೇಜ ಚಾರು ದಿಕ್ಪಾಲಕರ ತೇಜವುಳ್ಳಾಗುತ್ತಲೀ ನಾರಿಯಾಕೃತಿ ತಳೆದು ಧರೆಗಿಳಿಗೆ ಸುರರು ಜಯ ಜಯವೆಂದು ನುಡಿಗೈದರು. हे पावना चरिते नीने काबुदो करुणದಿ ನಮ್ಮನು ಮಾತೆ ಅಭಯವಾ ಪ್ರಸೀದ ಭಗವತ್ಯಂಬ ಪ್ರಸೀದ ಪರಮೇಶ್ವರಿ ಪ್ರಸಾದಂ ಕುರು ಮೇ ದೇವಿ ದುರ್ಗೆ ದೇವಿ ನಮೋಸ್ತುತೆ ರಕ್ಷಿಸಮ್ಮ. ತಾಳಿ ಧೈರ್ಯವ ಸುರಪ ಮುಖ್ಯರು ಬಂದ ಕಷ್ಟವ ಕೇಳಿಕೊಂಡೆ ನಾರಾಯಣ ಅಮ್ಮ ಬ್ರಹ್ಮ ಜನನಿ ಮಹೇಶ್ವರ ಮಾತೆ ಇಂದ್ರಾದಿ ಸುಮನಸರಿ ಜಗನ್ಮಾತೆ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ ಮಕ್ಕಳೇ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರ.
ಮಹಿಷಾ ಕಮಲದಂತಾಗಿದೆ ನಿಮ್ಮ ಮದನ. ಯಾರಿಂದ ಬಂದಂತಹ ಮವಣಿ, ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಮಾತಲಾಲಿಸು ಖಳ ಮಹಿಷನು ವಿಧಾತನಿತ್ತೀಗ ವರದ ಬಲದಿಗೆ. ಮಾತಲಾಲಿಸು ಖಳ ಮಹಿಷನು ವಿಧಾತನಿತ್ತೀಗ ವರದ ಬಲದಿಗೆ. ಗಿಡಿಸಿ ಭೀತಿಗಿಂದ ಅಮ್ಮ ನಾರಾಯಣ. ಮಾಲಿನ್ಯ ಮಗನಾದ ಮಹಿಷನಾಮಕರಾದಂತಹ ದೈತ್ಯನು ಅಜನನ್ನು ಭಜಿಸಿ ವರಬಲವನ್ನು ಸಂಗ್ರಹಿಸಿಕೊಂಡು ಮತ್ತದರಿಂದಲೇ ಪ್ರಮತ್ತನಾಗಿ ಪಾತಾಳವನ್ನು ವಶಪಡಿಸಿಕೊಂಡ ನಮ್ಮ ಭೂತಳದ ಮೇಲೂ ತನ್ನ ಸರ್ವಾಧಿಕಾರವನ್ನು ಸ್ಥಾಪಿಸಿದ್ದಾನೆ. ಮೇಲು ಲೋಕವನ್ನೇರಿ ಸುರಪ ಮುಖ್ಯವರನ್ನು ದೆಸೆಗಡಿಸಿದ್ದಾನೆ. ಇವರೆಲ್ಲ ಕಣ್ಣೀರು ತೆರೆದು ಕಷ್ಟವನ್ನು ಹೇಳಿಕೊಂಡರೂ ಪರಿಹರಿಸುವಲ್ಲಿ ನಾವು ಸಮರ್ಥರಾಗಿಲ್ಲ. ನಾವೆಲ್ಲ ಭೀತರಿದ್ದೇವೆ. ಗುಣನಾದರೂ ನಿರ್ಭೀತನಿದ್ದಾನೆ. ಲೋಕಗಳು ಮಹಿಷ ನಟ್ಟುಳಿಯಿಂದ ಏನು ಮಹಿಷನ ಮೋದಿ ಸುರರನ್ನು ಸೋಲಿಸಿ ನೆರೆಮಗನೆಂದಲೇ ಮೆರೆವನೆ ಖಳನಾಗದಿ. ಮಕ್ಕಳೇ, ವಿಧಿಯಿಂದ ವರವನ್ನು ಪಡೆದಂತಹ ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಬೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೇ. ದೇವತೆಗಳನ್ನೇ ಸ್ಥಾನಭ್ರಷ್ಟನನ್ನಾಗಿ ಮಾಡಿದನೇ. ಸೂರ್ಯ ಚಂದ್ರವರ ಸಂಚಾರಕ್ಕೆ ತಡೆಯಲಿದ್ದಾನೆ. ನೀವ್ಯಾರು ಭಯಪಡಬೇಡಿ ಮಕ್ಕಳೇ. ಶಂಕದುರ್ಗ ಇದ್ದಾರಮ್ಮ. ಬಿಂಕದಿ ಗೆಲಿದಾತನ ಶಂಕಿಸದೆ ತರಿಗಿನ ಪರವರಣ ಕಿಂಕರರಣ ಪ್ರೇಮದಿ. ಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ದುಷ್ಟ ಮಹಿಷನನ್ನೇ ಹೊಂದಿಕೊಂಡು ಅನ್ಯಾಯದ ಪಥವನ್ನೇ ತುಳಿಯುತ್ತಿರುವಂತಹ ಶಂಖಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ಮಾಡುಹಿ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ, ಭಯಗೊಳ್ಳದಿರಿ. ಏನೋ ಜಯ 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 ಜಯವೆಂದು ಸಕಲರು ಮಣಿಯಲಾಗಿ. ಜಯ 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 ಜಯವೆಂದು ಸಕಲರು ಮಣಿಯಲಾಗಿ. ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು. ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು. ಜಯ 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 ಜಯವೆಂದು ಸಕಲರು ಮಣಿಯಲಾಗಿ. ಆ ಆ ಆ ಜಯ ಜಯ ಆ
ಅಂಶವನ್ನು ನಾವು ಪ್ರಕಟಗೊಳಿಸಿದ ಕ್ಷಣದಲ್ಲಿ ಅವೆಲ್ಲವೂ ಅಂಬರ ಪಥದಲ್ಲಿ ತಾನೊಂದಾಗಿ ನಾರಿ ರೂಪವನ್ನಂತು ಅಷ್ಟಭುಜವುಳ್ಳವಳಾಗಿ ಸೃಷ್ಟಿಗಿಳಿದು ಬಂದು ಅಭಯ ವಚನವನ್ನಿತ್ತಾಗ ನಾವೆಲ್ಲ ಮನ ತುಷ್ಟಿಯನ್ನು ಹೊಂದಿದವು. ಅಭಯ ಪ್ರದಾಯಕನು ಶೃಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮನದ ಘನತರವಾದಂತಹ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವನಾರ್ಯರೆಲ್ಲ ಒಂದಾಗಿ ಬಂದು ಒಮ್ಮನದಿಂದ ಶ್ರೀದೇವಿಯನ್ನು ಶೃಂಗರಿಸಿದ್ದಾಯಿತು. ರಣಧಾರುಣಿಯನ್ನು ಸೇರಿಕೊಂಡು ಕೂಡಲೇ ಹೋರಾಡುವರೆ ಆಯುಧಗಳೂ ಬೇಕು. ಶ್ರೀಮುಖದಿಂದಲೇ ಅಪ್ಪಣೆಯಾಗಬೇಕು. ವನಜನಾಭನು ಕರದ ಚಕ್ರವ ಅಮ್ಮ ಇದು ಚಕ್ರ ತೃಣಯನ ತ್ರಿಶೂಲವನು ಸಗಾಗ ಕೂಡಲವನಿಗೆ ಶೂಲ ತಾಯಿ ಬ್ರಹ್ಮದಂಡವನಿತ್ತು ಪದ ಕೆರಗೆ ಮಗನವನ್ನು ಸ್ವೀಕರಿಸಬೇಕಮ್ಮ. ವಿನಯದಿಂದಲೇ ಸುರಪ ಕುಲಿಶವ ಅನಿಮಿಷರು ಶಕ್ತಾಯುಧಗಳ ಮಾತೆಯ ಪದ ತಳ ಕರ್ಪಿಸಿ ಮನಿದು ನುತಿಸಿದರು. ಜಯ 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 ಆ ಆ ಆ ಜಯ ಜಯ ಇಂದ್ರಾದಿ ದೇವತೆಗಳೇ ಶ್ರದ್ಧಾಭಕ್ತಿಯಿಂದಲೇ ಶ್ರೀದೇವಿಯ ಪದತಲಕ್ಕೆ ಮಣಿದು ನಮ್ಮ ಆಯುಧಗಳನ್ನು ಅರ್ಪಿಸಿದಾಗ ಪ್ರಿಯ ಭಾವದಿಂದ ಸ್ವೀಕರಿಸಿಕೊಂಡವಳು ಮಹಾತಾಯಿ. ಸಮರಾಕರವನ್ನು ಸೇರಿಕೊಳ್ಳುವಲ್ಲಿ ಯೋಗ್ಯ ವಾಹನವೂ ಬೇಕಾಗಿದೆ. ಪರ್ವತರಾಜನೇ ಮೃಗರಾಜನಾಗಿ ಬರುತ್ತಿದ್ದಾನೆ.
ಯಾರೋ ತಿರುವಿದು ಪರಿಪರಿಯ ಉತ್ಪಾದನೆಗಳಿಗೆ ಕಾಣುತ್ತಾ ಇದೆ. ಒಂದು ಕಡೆಯಿಂದ ಕೆಂಡದ ಮಳೆ, ಮತ್ತೊಂದು ಕಡೆಯಿಂದ ರಕ್ತದ ಹೊಳೆಯಾಗಿ ಹರಿತಾ ಇದೆ. ಪ್ರಾಣಿ ಪಕ್ಷಿಗಳ ವಿಕಾರದಲ್ಲಿ ಕುಗ್ತಾ ಇದೆ. ಈಗ ನಾನು ತಿಳಿದುಕೊಂಡೆ, ಯಾರೋ ಬಳಕೆ ನಾರಿ ಕೇಸರಿ ಹಿಡ್ಕೊಂಡು ಬಂದನಂತೆ, ನಮ್ಮವರಾದಂತ ಸಂಕಲ್ಪ ಕೊಂದನಂತೆ. ಯಾರೇ ಆಗಿರಲಿ ರಥವನ್ನು ಹೇಳಿದರು. ದಟ್ಟಣೆ ಕೇಸರಿ ನೇರ್ಕೊಂಡು ಬಂದೆಯೋ? ನಿಜ ನಿಜ. ನಮ್ಮವರಾದಂತ ಸಂತದರು ಕೊಂದೆಯ? ನಾನೇ ಕೊಂದ ಬಿಡು. ನಿನಗೂ ನನಗೂ ಯಾವ ರೀತಿಯ ದ್ವೇಷ? ಮಾಲಿನಿ ಜಾತ ಮೈಸ
ಬಂದಂತಹ ಕೇಸರನ್ನು ಕಾಡಿಗಳಿಸು. ಕಳುಹಿಸಿ ಕೈಯಲ್ಲಿದ್ದಂತ ಆಯುಧವನ್ನು ಕೆಳಗಿರಿಸು. ಕೆಳಗಿಳಿಸಿ. 14 ಲೋಕದ ಒಡೆಯ ಈ ಮಹಿಷ ಹಾ ಈ ಪೀಠವನ್ನು ಹೇರುವಂತಹ ಸಮಯದಲ್ಲಿ ಹಾ ನನ್ನ ಕೋಪಿದ ಕೋಣವೇ ಸಾಮಾನ್ಯ ಹೆಣ್ಣೆಂಬುದಾಗಿ ತಿಳಿದಿಯ ಭ್ರಷ್ಟ. ಏನು ನಿಮ್ಮ ಮೂರು ಮೂರ್ತಿಗಳ ಶಕ್ತಿ ಅಷ್ಟಭುಜೆ ಅಯ್ಯೋ ನೀಜ ಸಿಂಹವಾಹಿನಿನ ಬಾಲಬುದ್ಧಿ ಸುರಪಾಲ
ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿರಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರವತ್ತವರ ಸಂಕಟವನ್ನೇ ಅರಿತುಕೊಂಡಿದ್ದೇವೆ. 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳನ್ನು ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೆ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ, ಹೋಗಿ ಧೈರ್ಯದ ನಾಕವನ್ನಾಳು. ದುಷ್ಟರಿಂದ ಕಷ್ಟ ಬಂದಲ್ಲಿ ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ಹಿನಗಿರಿಯನ್ನೇ ಏರಿಕು. ಅವಿಚ್ಛಿನ್ನವಾದಂತಹ ಭಕ್ತಿ ನನ್ನನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಬರೆದ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭವಾಗಲಿ. ಶೋಣಿತ ಪಟ್ಟಣವನ ಶುಂಭದ ನವನಧಿಕ ವಿಭವದ
ಶುಂಭಾಸುರ ಎಂದು ಕೇಳಿಬಲ್ಲೆವು. ಹೊರಟು ಬಂದ ಕಾರ್ಯಕಾರಣ ಅಧಿಕಾರಿಗಳಾಗಿದ್ದೇವೆ. ಅನುಜನಾದಂತ ನಿಶುಂಭ ಯುವರಾಜ ಸ್ಥಾನದಲ್ಲಿದ್ದೆ. ಆದರೆ ಅಸುರರ ಕುಲದಲ್ಲಿ ಹುಟ್ಟಿದಂತ ನಾವು ಸಾಮಾನ್ಯರಂತಾಗಬಾರದೆಂಬ ಉದ್ದೇಶದಿಂದ ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನ ಮಾಡಿದೆವು. ನಿಜ. ತಪಸ್ಸಿಗೆ ಮೆಚ್ಚಿದಂತ ಬ್ರಹ್ಮದೇವ ವರವನ್ನು ಅನುಗ್ರಹಿಸಿದ. ದರೆಯ ಯೋನಿಜರಿಂದ ಮತ್ತು ಹರಿಯ ರಾಧಿಗಳಿಂದ ಮರಣ ಬರದಂತ ವರ ನಮ್ಮ ಪಾಲಿಗಿದೆ. ವರ ಪಡೆದ ಬಳಿಕ ಪಾತಾಳ ಲೋಕವನ್ನು ಜಯಿಸಿದೆವು. ಉರಗ ಲೋಕವನ್ನು ವಶಪಡಿಸಿಕೊಂಡೆವು. ಇನ್ನು ಬಾಕಿ ಉಳಿದದ್ದು ಸ್ವರ್ಗಲೋಕ ಅಧಿಕಾರವನ್ನು ಪಡೆಯಬೇಕಾಗಿದೆ. ಏನಭಿಪ್ರಾಯ ತಮ್ಮ? ಆದ್ದರಿಂದ ಅನುಮಾನವ ಬಿಡು. ಮತ್ತೆ ನನಗೊಂದು ಅಪ್ಪಣೆಯನ್ನು ಕೊಡು. ನೇರವಾಗಿ ಸ್ವರ್ಗಕ್ಕೆ ಹೋಗಿ ಆ ದೇವೇಂದ್ರನನ್ನು ಬಡಿದೋಡಿಸಿ ಸ್ವರ್ಗದ ಪೀಠವನ್ನು ನಿರಗಪ್ಪಿಸ್ತೇನೆ. ಅಣ್ಣ, ಸೇನೆಯನ್ನು ಸಿದ್ಧಗೊಳಿಸು. ಆದಷ್ಟು ಬೇಗನೆ ಯಾರೋಣ ಸ್ವರ್ಗವನ್ನು.
ಕಸಿಯುವುದಕ್ಕೆ ಬಂದಂತಾದ್ರೆ ತಲೆ ಅಧಿಕಾರವು ನಮ್ಮ ಬಲವಶವಾಗಿದೆ. ಆದ್ರೆ ನಾವಿಲ್ಲೇ ಇರುವುದಾ? ಮತ್ತೆ ಅಲ್ಲಲ್ಲ, ನಾವಿರಬೇಕಾದ್ರೂ ಶೋಡಿತ ಶರಣೊಡಗೊಂಡು ತುಹಿನಗಿರಿ ಎಡೆಗೆ ಮನ ಕರಗಿ ಸುರಪಾಲ ಏನಾಗಿ ಹೋಯಿತು? ದುರುಳರಾದಂತಹ ಶುಂಭಾನಿಶುಂಭರೊಡನೆ ಯುದ್ಧವನ್ನು ಮಾಡಿ ಅವರಲ್ಲಿ ಕೈಸೋತು ಈ ರೀತಿಯಾಗಿ ಗಿರಿ ಕಾನನದಲ್ಲಿ ಅಲೆಯುವಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದು ಒದಗಿತಲ್ಲ. ನಮಗೆ ಬಂದಂತಹ ಕಷ್ಟವನ್ನು ನಾವು ಯಾರಲ್ಲಿ ಹೇಳಿಕೊಳ್ಳಲಿ? ಸರಿ ಸರಿ, ಈ ಹಿಂದೆ ಕಷ್ಟ ಬಂದ ಕಾಲಕ್ಕೆ ನನ್ನನ್ನೇ ಭಕ್ತಿಯಿಂದ ಸ್ಮರಿಸಿ ಮಕ್ಕಳೇ ಎನ್ನುವ ಹಾಗೆ ತಾಯಿ ಆಡಿದ್ದಾಳೆ. ತಡ ಮಾಡುವುದು ಸರಿಯಲ್ಲ. ಆ ಜಗದಂಬಿಕೆಯನ್ನೇ ಪ್ರಾರ್ಥಿಸುತ್ತೇನೆ. ಜಯ 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 ಜಯ. ಪೂಜಿಸಿದನು ಮಾಯೆಯ ನಿರ್ಜಗರಿಯ ಪೂಜಿಸಿದನು ಮಾಯೆಯ ನಿರ್ಜಗರಿಯ ಪೂಜಿಸಿದನು ಮಾಯೆಯ
ಗೆಳೆಯರನ್ನೇ ಒಲಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ದೀಯ. ಯಾರಿಂದ ಬಂದಂತಹ ಕಷ್ಟ? ಯಾಕೆ ಈ ಬವಣೆ? ಬಿತ್ತರಿದು ಅಮ್ಮ ಜನರಿಗೆ ಭಿನ್ನಗ ಧನುಜ ಮಗೀಶಗಿಲ್ದ ಘನ ಪರಾಕ್ರಮ ಶುಂಭನು ಧನುಜ ಮಗೀಶಗಿಲ್ದ ಘನ ಪರಾಕ್ರಮ ಶುಂಭನು ಅನುವರದಲ್ಲಿ ಸುರರನು ಸೋಲಿಸುತ್ತ ನಾಗವನು ಪಾಲಿಸುವ ಖಳನು ಅಮ್ಮ ನಮಗೆ ಬಂದಂತಹ ಬವಣೆಯನ್ನು ಏನೆಂದು ಬಿತ್ತರಿಸಲಮ್ಮ. ಈ ಹಿಂದೆ ಮಹಿಷಾದಿ ಮೊದಲಾದಂತಹ ದಾನವರನ್ನು ಸಂಹರಿಸಿ ನಾಕದ ಪೀಠವನ್ನು ಮರಳಿ ನಮಗೆ ಒಪ್ಪಿಸಿದವಳಿದ್ದಿ. ಆದರೆ ಈಗ ಘನಪರಾಕ್ರಮಿಗಳಾದಂತಹ ಶುಂಭಾನಿಶುಂಭರು ನಮ್ಮದಾದಂತಹ ನಾಕಲೋಕದಂತಹ ಅಭಿಯೋಗವನ್ನು ಇರಿಸಿ ನಮ್ಮನ್ನೆಲ್ಲ ನಾಕದಿಂದ ದೆಸೆಗಡಿಸಿದ್ದಾರಮ್ಮ. ಪಂಚಮಹಾಪಾತಕಗಳನ್ನು ಎಸಗುತ್ತಾ ಇದ್ದಾರೆ. ಸೂರ್ಯಚಂದ್ರನ ಸಂಚಾರಕ್ಕೆ ತಡೆಯನ್ನು ಒಡ್ಡಿ ತಾವೇ ಸ್ವತಃ ಸೂರ್ಯಚಂದ್ರನಾಗಿ ನಭದಲ್ಲಿ ಕಾಣಿಸಿಕೊಂಡಿದ್ದಾರೆ ಶುಂಭಾನಿಶುಂಭರು. ಅಂತಹ ಧನುಜರನ್ನು ಸಂಹರಿಸಿ ನೀವೇ ನಮ್ಮನ್ನು ಪಡೆಯಬೇಕು. ಶುಂಭನಿಶುಂಭನಿಂದ ಕಷ್ಟವೇ ಇದು ಅಭಯ. ಅಭಯವನು ಕರುಣಿಸುತ್ತಲ ಭಯವನು ನುಡಿದಳು ಕಿರಿದು ಸಮಯದಿ ತರಿದು ದೈತ್ಯರ ರವಿಯನು ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಯ ಮಾತಲ್ಲ ಮರೆಸಿ ನಿಜವನು ದುಹಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಮರೆಸಿ ನಿಜವನು ದುಗಿನ ಗಿರಿಯೊಳಗಿರುತ್ತ ನೋಡುವುದೆಲ್ಲ ಲೀಲೆಯ ಹರುಷದೊಳಗಿಂದಿನು ತಾ ತ್ರಿದಶರಿಗರುಗಿ ಶ್ರೀದೇವಿ ಮರುಗದಿರು ಸುರಪಾಯ ಆ ಆ ಆ ಶುಂಭನಿಶುಂಭನಿಂದ ಕಷ್ಟವೇ? ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಿರಿದು ದಿನದೊಳಗಾಗಿ ಶುಂಭನಿಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪಟ್ಟವನ್ನು ನಿನಪಾಲಿಗೆ ಸ್ಥಿರಗೊಳಿಸುತ್ತೇನೆ. ಇದು ಸತ್ಯ. ಅಲ್ಲಿಯವರೆಗೆ ನಾವೆಲ್ಲಿರಬೇಕಮ್ಮ? ನೀವೆಲ್ಲವರು ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ತುಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತಹ ಚಂದವನ್ನು ನೀವೇ ಕಾಣುವಿರಂತೆ ಹೊಂದಿಕೊಳ್ಳಿ. ಆಗಲಮ್ಮ. ಅಳುವ ಸುಮನಸರಿಂಗಿ ಧೈರ್ಯವ ತಿಳುಗಿ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈದುತ ಗೆಲುವಡ ಸಾಧ್ಯವೆಂದೆನುತ ಖಳರ ಬಳಿಗೈದುತ ಗೆಲುವಡ ಸಾಧ್ಯ ಎಂದೆನು ತಾಗ ತಿಳಿದಳ ಕ್ಷಣದೊಳಗೆ ಮೋಗದ ಬಾಲೆಗೆ ಸಿಲುಕಿಸಿ ಮೋಗದ ಬಾಲೆಗೆ ಸಿಲುಕಿಸಿ ತನುಜರ ಕಾರ್ಯವು ಸುಲ
ಕೌಶಿಕೆಯಾಗಿ ಎಲ್ಲಿ ನಿಂದಳು ಮೆರೆವ ಕದಂಬವನದೊಳಗೆ ನಿಂದಳು ಮೆರೆವ ಕದಂಬವನದೊಳಗೆ ಸುಂದರ ಗವತಳೆ ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳಗೆ ನಿಂದಳು ಎಂದು ಯೋಚಿಸಿ ಮಗಮಾಗೆ ದೈತ್ಯ ವೃಂದವ ಮೋಗಿಸಿ ತರಿಗೆ ದೈತ್ಯ ವೃಂದವ ಮೋಗಿಸಿ ತರಿಗೆ ಆ ಆ ದುಷ್ಟರನ್ನೆಲ್ಲ ಕೊಂದುಕೊಡುತ್ತೇನೆ ಎನ್ನುವಂತಹ ಅಭಯ ವಾಕ್ಯವನ್ನು ಸುರಪನಿಗಿದ್ದಾಯಿತು. ಆಡಿದಂತೆ ನಡೆದುಕೊಳ್ಳಬೇಕೋ ಬೇಡ ಹಾಗೆಂದು ನಾನಾಗಿಯೇ ದುಷ್ಟರ ಬಳಿಗೆ ಹೋಗುವುದಲ್ಲ, ಸ್ಥಳರನ್ನೆಲ್ಲ ನನ್ನ ಕಡೆಗೆ ಬೆರೆಸಿಕೊಳ್ಳಬೇಕು. ಯಾಕೆಂದ್ರೆ ನನ್ನದಾದಂತಹ ಈ ದಿವ್ಯ ತೇಜವೋ ಭವ್ಯ ತೇಜವನ್ನು ಕಂಡುಕೊಳ್ಳುವುದಕ್ಕೆ ಸಮರ್ಥರಲ್ಲ ಆ ದುಷ್ಟರು. ಹಾಗಾದ್ರೆ ಯಾವಳಿಗೆ ಮೈದೂಗಿಸಿಕೊಳ್ಳೋಣ? ಸರಿ ಸರಿ, ಈ ಇಳೆಯಲ್ಲಿ ಜನ್ಮವಿದ್ದಂತಹ ಯಾವನೇ ಜೀವಿಯಾದರೂ ಕೂಡ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿ ಬೀಳಲೇಬೇಕು. ಮೂರು ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಬಲಿ ಬೀಳಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಚೆಲುವಿಕೆಗಂತೂ ಮರಳಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನಿರಿಸಿಕೊಂಡು ನನ್ನದಾದಂತಹ ನಿಜ ರೂಪವನ್ನು ಮರೆಗೊಳಿಸಿದೆ, ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ವಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ದುರುಳನ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವ ರೀತಿಯ ಕೊರತೆ ಉಂಟಾಗಬಾರದೆನ್ನುವಂತಹ ಉದ್ದೇಶದಿಂದ ತುಹಿನಗಿದೆ ತಪ್ಪಲನ್ನೇ ಹಿಡಿದು ಬಂದಂತಹ ಸ್ಥಳ. ಸೂರ್ಯರಶ್ಮಿ ಪ್ರವೇಶಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯವಿದು. ಗಗನ ಚುಂಬಿತವಾಗಿ ಬೆಳೆದು ನಿಂತಿವೆ ಕದಂಬ ವೃಕ್ಷಗಳು. ಇದಲ್ಲವೇ ಕದಂಬವನ. ಈ ವನದಲ್ಲಿದ್ದುಕೊಂಡೇ ದುಷ್ಟ ಸಂಹಾರ ನಡೆಯಬೇಕು. ಆದ್ರೆ ಇಂತಹ ದುರ್ಗಮವಾದಂತಹ ಪ್ರದೇಶದಲ್ಲಿ ಹೆಣ್ಣಾದಂತಹ ನಾನಿದ್ದೇನೆ ಎನ್ನುವ ಹಾಗೆ ನನ್ನ ಇರವನ್ನು ಅರಿತವರಲ್ಲ ಆ ದುಷ್ಟರು. ಆದರೂ ಕೃತಿಯ ಮುಖೇನವಾಗಿ ಅವರಿಗೆ ತೋರ್ಪಡಿಸಬೇಕಾಗುತ್ತದೆ. ಜಗನ್ಮಾತೆ ಕುಳಿತುಕೊಳ್ಳೋದಕ್ಕೆ ಒಂದು ಯೋಗ್ಯವಾದಂತಹ ಅದಕ್ಕೆ ಬೇಕಾಗಿ ಸಂಕಲ್ಪ ಮಾತ್ರದಲ್ಲಿ ಒಂದು ಉಯ್ಯಾಲೆಯನ್ನೇ ಸೃಷ್ಟಿ ಮಾಡಿದೆ. ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯೊಂದನ್ನು ಹಿಡಿದು ಇಂಪಾಗಿ ಗಾಯನವನ್ನು ಹಾಡಬೇಕು. ನನ್ನದಾದಂತಹ ತನುಗಂಧವನ್ನು ಮಾರುತರಿಗೆ ಪಸರಿಸಿದ್ದೇನೆ. ತನುಗಂಧವನ್ನು ಅಗ್ರಾಣಿಸಿಯೋ ನನ್ನ ಗಾಯನವನ್ನು ಆಲಿಸಿಯೋ ಇಲ್ಲ ಬೆಳಕಿನ ಜಾಡನ್ನು ಹಿಡಿದು ಕಳರು ಇದ್ದ ಕಡೆಗೆ ಬರಲೇಬೇಕು. ಇಲ್ಲಿಯವರೆಗೆ ಬಂದ ಬಳಿಕ ನನ್ನ ಈ ಮೋಹಕವಾದಂತಹ ರೂಪವನ್ನು ಕಾಣದಿರ್ತಾರೆ. ಎಂತಹ ಕಾಂಡೆಯನ್ನು ಮರಳಾಗಲೇಬೇಕು. ಕಾಮಾತುರ ಭಯ ಲಜ್ಜ. ಕಾಮದ ಆತೃತೆಯಿಂದ ಬಂದವರಿಗೆ ಭಯ ಲಜ್ಜೆ ನಾಚಿಕೆ ಯಾವುದು ಇರುವುದಿಲ್ಲವಂತೆ. ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಕಳರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಹರಿಸಿ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ್ರೆ ಜಗನ್ ಮಾತೆಯಾದಂತ ನನ್ನ ಅತ್ಯ ಕರ್ತವ್ಯ. ಹಣ ಮಾಡದೆ ಏರಿಕೊಳ್ಳುತ್ತೇನೆ ಕನಕದ ಉಯ್ಯಾಲೆ. ಸಂಚರಿಸಿ ಶೋಧಿಸುವ ಎಂದಿರುವುದ
ಸಾಧನೆ ಎಂಬ ಶಬ್ದವೇ ಮೈವೆತ್ತು ಬಂದಂತೆ ಪ್ರಪಂಚ ಮುಖದಲ್ಲಿ ಕೀರ್ತಿಯ ಶಿಖರವನ್ನೇ ನಿರ್ಮಿಸಿದವರು ನಾವು. ಚಂಡ ಮುಂಡರು ಕಶ್ಯಪ ಬ್ರಹ್ಮ ಹಾಗೂ ಕ್ರೋಧ ದೇವಿಯವರ ದಾಂಪತ್ಯದ ಫಲರೂಪವಾಗಿಯೇ ಜನಿಸಿದವರು. ಸಾಧನೆಯನ್ನು ಮಾಡುವ ಉದ್ದೇಶದಿಂದಲೇ ವಿಧಿಯನ್ನು ಮೆಚ್ಚಿಸಿದೆವು. ಒಲಿದು ಬಂದಂತಹ ವಿಧಾತ ಕೊಟ್ಟವರ ಮನೋವೇಗ ಮತ್ತು ಬ್ರಹ್ಮಚರ್ಯ. ಮಧ್ಯಕ್ಕೆ ಬಂದದ್ದು ನಾರದ ನಮ್ಮೊಳಗೆ ಸಂಧಾನ ಮಂತ್ರಿ ಪದವಿ ಕೊಟ್ಟು ಮುಂದೆ ಮಾಡಿದ. ಶುಂಭನ ಹೊಗಳಿಕೆ ಹೊಗಳಿಕೆ ಆದರೆ ತಮ್ಮ ತಿರುಗಾಟದ ಪರಿಣಾಮ ಲೋಕ ಸಂಚಾರಕ್ಕೆ ಹೊರಟವರು ನಾವು. ಎಲ್ಲಿ ನೋಡಿದ್ರು ಸುಮ್ಮನೆ ಹೊಗಳುವವರೇ. ತಗೊಳ್ಳುವ ಮಗ ಒಬ್ಬ ಸಿಗ್ಲಿಲ್ಲ. ತಿರುಗಾಡುವುದ ಪರಿಣಾಮ ಹಸಿವು ದೃಶ್ಯ. ಪರಿಹಾರದ ದಾರಿ ಒಂದೇ, ಕಾನೂನ ಪ್ರವೇಶ ಮೃಗಬೇಕೆ. Hey!
ಗರಿಗುಡ್ಡುತ್ತಾ ಶ್ರಮವನ್ನು ಕಡಿಮೆಗೆಂದಿರುವಾಗ ಬರಲು 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 ಕದಂಬವನದೆಡೆಗೆ ಹೇಗಾಯ್ತು ಬೇಟೆ? ಭರ್ಜರಿ ಬೇಟೆ. ಅದ್ಭುತ ಬೇಟೆ. ಇಂತಹ ಬೇಟೆಯನ್ನು ಈ ಪರಿಸರದಲ್ಲಿ ಮೊದಲ ಬಾರಿಗೆ ನಾವು ಆಡಿ. ಅದು ಹೌದು. ಹಾ ತಮ್ಮ, ಅಣ್ಣ. ನಾನೊಂದು ತೀರ ನೀನೊಂದು ತೀರ ಹೋದವರು. ಹಾ ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕೊಂದೆ, ಹೋ. ಏನನ್ನು ತಿಂದೆ, ಹೋ. ಹೇಳು ನನ್ನ ಮುಂದೆ. ಅಣ್ಣ, ಓ. ಒಂದೇ ದಾರಿಯಿಂದ ಈರುವರು ಬೇಟೆ ಆಡುತ್ತಾ ಮುಂದುವರಿದು ಹೋದಾಗ ಹಾ. ಸಿಕ್ಕಿದಂತಹ ಪ್ರಾಣಿ ಹಾ. ಈರುವರಿಗೆ ತಿನ್ನುವುದಕ್ಕೆ ಸಾಕಾಗುವುದಿಲ್ಲ. ಹಾ. ಅದಕ್ಕೆ ಬೇಕಾಗಿ ಈ ದಾರಿಯಿಂದ ಹಾ. ಈಚೆ ಹೋದದ್ದು ನಾನು. ಹಾ. ಅಣ್ಣ, ಏನು? ಮುಂದುವರಿದು ಹೋದಾಗ ಹಾ. ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದ್ದು ಹಾ. ಕೊಬ್ಬಿದ ಕಾಡ್ಕೋಣ ಹಾ. ಬಿಡ್ಲಿಲ್ಲ. ಹಾ. ಎರಡು ಬಲಿಷ್ಠವಾದಂತಹ ಕೋಡನ್ನು ಹಿಡಿದೆ ಹಾ. ಬಂಡೆಗಲ್ಲಿಗೆ ಅಪ್ಪಳಿಸಿದೆ. ಹಾ. ಮಾಂಸವೆಲ್ಲ ಅಪ್ಪಚ್ಚಿ ಆಹಾ. ಮಾಂಸವನ್ನು ಚೆನ್ನಾಗಿ ಮೆದ್ದಿದ್ದೇನೆ. ಸರಿ. ರಕ್ತವನ್ನು ಗಡಗಡೆ ಕುಡಿದಿದ್ದೇನೆ. ಹಾ. ಎಲುಬನ್ನು ಜಗಿದು ಜಗಿದು ನುಂಗಿದ್ದೇನೆ. ಹಾ. ಅಣ್ಣ, ಏನು? ಇವತ್ತು ಸ್ವಲ್ಪ ನಮ್ಮ ಆಹಾರದಲ್ಲಿ ಹಾ. ವಿಶೇಷತೆ ಕಂಡಿತು ನನಗೆ. ಹೌದಾ? ನಿನ್ನ ಬೇಟೆ ಹೇಗಾಯ್ತು? ತಮ್ಮ, ಅಣ್ಣ, ನಾನು ಹೋದಂತಹ ದಾರಿಯಲ್ಲಿ ಹಾ. ಕಾಣಿಸಿತು ದೂರದಲ್ಲಿ ಒಂದು ಹುಲಿ. ಹುಲಿ. ಹೌದು. ಹ್ಮ್. ಬಿಡ್ಲಿಲ್ಲ. ಮತ್ತೆ ಅದು ಬಂತು ಎದುರಾಗಿ. ಹಾ. ನಾನು ನಿಂತಲ್ಲಿಂದ ಕದಲಲಿಲ್ಲ ತಮ್ಮ. ಮುಂದೆ ಏನಾಯ್ತು? ಅದು ಬಂದದ್ದೇ ತಡ. ಹಾ. ಅದರ ಬಾಯಿಗೆ ಕೈ ಹಾಕಿದೆ. ಮತ್ತೆ ಹೊಟ್ಟೆಯ ಒಳಗೆ ಕೈ ಹಾಕಿ ಅದರ ನೆತ್ತರು, ಹಾ. ಮಾಂಸ, ಹಾ. ಮೂಳೆ ಎಲ್ಲವನ್ನು ಹೊರಗೆಳೆದೆ. ಹಾ. ಆಮೇಲೆ ನೋಡ್ತೇನೆ ತಮ್ಮ, ಏನಣ್ಣ? ಹುಲಿಯ ಚರ್ಮ ಮಾತ್ರ ಹಾ. ಹೊದ್ದುಕೊಳ್ಳುವ ಹೊದಿಕೆ ಹಾಗಿತ್ತು. ನೆಲೆ ಸಮ. ಅದನ್ನು ಎಸೆಯಲಿಲ್ಲ ನಾನು. ಮತ್ತೆ ನಮ್ಮಲ್ಲಿ ಕೆಲವರು ಹೇಳ್ತಾ ಇದ್ರು, ಏನು? ಹುಲಿಯ ಚರ್ಮ ಸಿಕ್ಕಿದ್ರೆ ತೆಕ್ಕೊಂಡು ಬನ್ನಿ, ಚಳಿಗೆ ಒಳ್ಳೇದಾಗ್ತದೆ ಅಂತ. ಈಗ ಸ್ವಲ್ಪ ಚಳಿ ಉಂಟು. ಹೌದು. ಹ್ಮ್. ಅದಕ್ಕಾಗಿಯೇ ಹಾ. ಆ ಹುಲಿಯ ಚರ್ಮವನ್ನು ಹಿಡಿದುಕೊಂಡೆ. ಹ್ಮ್. ಆಮೇಲೆ ನೆತ್ತರನ್ನು ಕುಡಿದೆ, ಹಾ. ಮಾಂಸವನ್ನು ಜಗಿದೆ, ಹ್ಮ್. ಎಲುಬುಗಳನ್ನು ನುಂಗಿದೆ. ಹಾ. ತಮ್ಮ, ನಾ. ಹೊಟ್ಟೆ ತುಂಬಲಿಲ್ಲ. ಮತ್ತೆ ಮುಂದಕ್ಕೆ ಮುಂದಕ್ಕೆ ಹೋದಾಗ ಹಾ. ಕಾಣಿಸಿತು ಮೊಲಗಳ ಗುಂಪು. ಮೊಲಗಳು. ಹೌದು. ಹ್ಮ್. ಒಂದನ್ನು ಬಿಡ್ಲಿಲ್ಲ, ಹಾ. ಎಲ್ಲವನ್ನು ಒಮ್ಮೆಗೆ ಗಬಕ್ಕ. ಹಾ. ಆಮೇಲೆ ಓಡಬಾರ್ದು ನೋಡು, ಹ್ಮ್. ಒಂದೊಂದನ್ನೇ ತೆಗೆದೆ, ಹಾ. ಠಪಕ್ 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 ಅಣ್ಣ, ಎಲ್ಲವನ್ನು ನೆಲಕ್ಕೆ ಬಡಿದೆ. ಏನಾದ್ರೂ ಉಳಿತಾ? ಯಾವುದು ಉಳಿಲಿಲ್ಲ, ಎಲ್ಲವೂ ಚೂರು 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 ಚೂರು. ಚೂರು ಚೂರು. ಹೌದು. ಹ್ಮ್. ತಮ್ಮ, ಅಣ್ಣ. ಎಲ್ಲಾ ಮೊಲದ ಮಾಂಸವನ್ನು ಒಂದುಗೂಡಿಸಿದೆ. ಹ್ಮ್. ದೊಡ್ಡದಾದಂತಹ ಮಾಂಸದ ಮುದ್ದೆ, ಹ್ಮ್. ಅದನ್ನು ಒಮ್ಮೆಗೆ ಗುಳುಂ. ಗುಳುಂ. ಹೊಟ್ಟೆ ತುಂಬಿ ಹೋಯಿತು ತಮ್ಮ. ಓಹೋ. ತಮ್ಮ, ಅಣ್ಣ, ವಿಪರೀತವಾದಂತಹ ಆಯಾಸವಾಗುತ್ತಾ ಉಂಟು ನೋಡು. ಮಾಂಸ ಹೆಚ್ಚು ಸಿಕ್ಕಿದೆ ಕಾಣ್ತದೆ. ಹೌದು. ಎಲ್ಲ ಹಂಚುತ್ತಾ ಇದ್ದಾರೆ. ಜೊತೆಗೆ ಹಾ. ಶ್ರಮ ಜಲವು ಸುರಿಯುತ್ತಾ ಉಂಟು. ಹ್ಮ್. ಹಾಗಾಗಿ ಹಾ. ನಾವು ಹೆಚ್ಚು ವಾದ ಮಾಡುವುದು ಬೇಡ. ಬೇಡ ಬೇಡ ಬೇಡ. ಈರುವರೆಗೂ ಗಾಳಿ ಅವಶ್ಯಕತೆ ಉಂಟು. ಅಗತ್ಯವಾಗಿ ಗಾಳಿ ಬೇಕು. ಅದಕ್ಕಾಗಿ ನಮ್ಮವನೇ ಆದಂತಹ ಮಾರುತ, ಹಾ. ನಮ್ಮ ಸೇವಕ ಅವನು. ಹೌದೌದು. ಅವನಲ್ಲಿಯೇ ಗಾಳಿಯನ್ನು ಬೀಸುವುದಕ್ಕೆ ಹೇಳುವ. ಹಾ. ತುಹಿನಗಿದೆ. ಹೋಗುವ. ಸೇವಿಸೆಯೇ ಘಳಿಲ
ದಿನ್ನತೆ ಧಿಂತರ ದಿನ್ನತೆ ತತೈ ದಿನ್ನತೆ 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 ತುಂತರ ದಿನ್ನ ತತ್ವ ನಿನ್ನ ದಿನ್ನ ತತ್ವ ದಿನ್ನರ ದಿನ್ನ ತತ್ವ ನಿನ್ನ ದಿನ್ನತೆ ತತೈ ದಿನ್ನತೆ ಹೇಳಿದ್ದು ತಂಪಾದ ಗಾಳಿಯೊಂದಿಗೆ ಇಂಪಾದ ಸ್ವರವು ಕೇಳಿಸುತ್ತಾ ಇದೆ. ಆಯಾಸವೂ ಎಲ್ಲ ಪರಿಹಾರವಾಯ್ತು. ಹೌದು. ಇಂತಹ ಇಂಪಾದ ಸ್ವರವನ್ನು ಇಲ್ಲಿಯವರೆಗೆ ನಾವು ಆಲಿಸಿದವರಿಲ್ಲ. ಹೌದಣ್ಣ. ನೋಡಿದೆಯಾ? ಸ್ವರ ಮಾಧುರ್ಯವುಳ್ಳ ಈ ಅಮೃತವನ್ನು ಉಳಿಸಿದಂತಹ ಸಂಗೀತಗಾರ ಯಾರು ಎಂಬ ಹಾಗೆ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಸಂಶಯ ಹುಟ್ಟಿದೆ. ತಮ್ಮ, ಈ ಸ್ವರ ಯಾರದ್ದು? ಅಣ್ಣ, ಇಷ್ಟು ಒಳ್ಳೆ ಸಂಗೀತವನ್ನು ಹಾಡಬೇಕು ಅಂತಾದ್ರೆ ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆ ಮಾಡಿದಂತಹ ವಿದ್ವಾಂಸರೇ ಆಗಿರ್ಬೇಕು. ಯಾರಾಗಿರ್ಬೋದು? ಅಣ್ಣ, ನಿನ್ನ ಪ್ರಶ್ನೆಗೆ ಸೂಕ್ತವಾದ ಉತ್ತರ ನನಗೆ ದೊರಕಿತು. ಬೇರೆ ಯಾರು ಅಲ್ಲ, ಸತ್ಯಲೋಕೇಶ, ಆ ಬ್ರಹ್ಮನ ಮಳದಿ, ವೀಣಾಪಾಣಿ, ಪುಸ್ತಕಪಾಣಿ ಶಾರದಮ್ಮ ಅಲ್ವೇನು? ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಆ ಶಾರದಾ ದೇವಿ ಅವನ ಪಕ್ಕದಲ್ಲಿರಬೇಕು. ಒಂದು ವೇಳೆ ಅವಳು ಇಲ್ಲದೆ ಹೋದಳಂತಾದ್ರೆ ಸೃಷ್ಟಿಯಲ್ಲಿ ಬಹಳಷ್ಟು ಅಸ್ತವ್ಯಸ್ತವಾದೀತು. ಒಮ್ಮೊಮ್ಮೆ ಕಣ್ಣಿದ್ರೆ ಮೂಗಿರುವುದಿಲ್ಲ, ಮೂಗಿದ್ರೆ ಬಾಯಿ ಇರುವುದಿಲ್ಲ, ಬಾಯಿ ಇದ್ರೆ ಕೈ ಇರುವುದಿಲ್ಲ, ಕೈ ಇದ್ರೆ ಕಾಲಿರುವುದಿಲ್ಲ, ದೇಹ ಎಲ್ಲ ಸರಿ ಇದ್ರೆ ತಲೆ ಸರಿ ಇರುವುದಿಲ್ಲ. ಹಾಗಾಗ್ತದೆ ಬ್ರಹ್ಮನ ಸೃಷ್ಟಿಯಲ್ಲಿ. ಅದಕ್ಕಾಗಿ ಅವಳಲ್ಲ ಅವಳಲ್ಲ ಮತ್ತೊಬ್ಬ ಇದ್ದಾಳೆ. ಯಾರು? ಒಳ್ಳೆಯ ಸಂಗೀತಗಾರ, ಆ ದೇವಲೋಕದ ಕುದುರೆ ಮುಖದ ತುಂಬುರ. ಅಂದು ನಾವು ಸ್ವರ್ಗಲೋಕಕ್ಕೆ ಅಭಿಯೋಗವನ್ನು ಮಾಡಿದಂತಹ ಸಂದರ್ಭ ದೇವಾನು ದೇವತೆಗಳೇ ನಮಗೆ ಶರಣಾಗಿದ್ದರು. ಆದರೆ ತುಂಬುರ ನಾಮಕನೊಬ್ಬ ಇದ್ದ ಎಂಬ ಹಾಗೆ ನಮಗೆ ವರ್ತಮಾನ ತಿಳಿದಿತ್ತೇ ವಿನಃ ನಮ್ಮ ಕಣ್ಗಳಿಗೆ ಗೋಚರಿಸಿದವನಲ್ಲ. ಅಂದು ನಮಗೆ ಹೆದರಿ ಅವನು ಅಡಗಿ ಕುಳಿತಿದ್ದ. ಇನ್ನು ನಮ್ಮೆದುರಾಗಿ ಬಂದು ಇಷ್ಟು ಹೊತ್ತು ಹಾಡುವುದಕ್ಕೆ ಸಾಧ್ಯ ಉಂಟೆ? ನಮ್ಮ ಬೊಬ್ಬೆಗಳಿದ್ರೆ ಓಡ್ಲಿಕ್ಕೆ ಸಾಕು. ಹೌದು. ಅವನಲ್ಲ ಅವನಲ್ಲ ಮತ್ತೊಬ್ಬ ಇದ್ದಾನೆ. ಯಾರು? ಬ್ರಹ್ಮಮಾನಸ ಪುತ್ರ, ಆ ದೇವರ್ಷಿ ನಾರದ. ದೇವ ಋಷಿ ನಾರದ. ಅವನಿಲ್ಲಿಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಣ್ಣ? ಬಂದರೂ ಕೂಡ ಇಷ್ಟು ಹೊತ್ತು ಒಂದೇ ಕಡೆಯಲ್ಲಿದ್ದು ಹಾಡುವುದಕ್ಕಂತೂ ಸಾಧ್ಯವೇ ಇಲ್ಲ. ದಕ್ಷಿಣದಿಂದ ಶಾಪ ಉಂಟು. 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡು ಎಂಬ ಹಾಗೆ. ನಿಂತಲ್ಲಿ ನಿಲ್ಲದೆ ಹೋಗು ಮಗನೇ ಎಂಬುದಾಗಿ. ಒಂದು ವೇಳೆ ಅವನೇ ಹಾಡ್ತಿದ್ರೆ ಒಂದೇ ಕಡೆಯಿಂದ ಕೇಳ್ತಾ ಇತ್ತ? ಒಮ್ಮೆ ಅಲ್ಲಿಂದ, ಮತ್ತೊಮ್ಮೆ ಇಲ್ಲಿಂದ, ಮಗದೊಮ್ಮೆ ಅಲ್ಲಿಂದ, ನಾಳೆ ಆಚೆ, ಇವತ್ತು ಇಲ್ಲಿ, ಇನ್ನೊಂದು ಅಲ್ಲಿ, ಹಾಗೆಲ್ಲ ಆಗ್ತಾ ಇತ್ತು. ಆದ್ರೆ ಈ ಕಾಲದಲ್ಲಿ ಶ್ರುತಿತಾಳ ಲಯಬದ್ಧವಾಗಿ ಒಂದೇ ಕಡೆಯಿಂದ ಸ್ವರವು ಕೇಳುತ್ತಾ ಉಂಟಂತಾದ್ರೆ ಇದು ಬೇರೆ ಯಾರೋ ಇರಬೇಕು. ಯಾರೇ ಆಗಿರ್ಲಿ, ಸ್ವರವನ್ನು ಬಿಡಿಯುವ ಇಡಿ ಸ್ವರವಿಡಿದು ಸ್ವರವಿಡಿದು ನಡೆದರಲು 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 ತನುವಿನ ಪರಿಮಳ 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 ಹಿಡಿದು ಮುಂಬರಿಗೆ ಉಪಲಾಲಯಂತೆ ಮದಾಲಸ ಮಂಜುಳವಾಗ್ವಿಲಾಸ ಮಾಹೇಂದ್ರ ನೀಲ ದ್ಯುತಿ ಕೋಮಲ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಮನಸಾ ಸ್ಮರ ಮನಸಾ
ಸ್ಮರಾಮಿ ತೂಗಿದಳು ಯಾನೆಯ ಕಾಂಬಿಕೆ ತೂಗಿದಳು ಯಾನೆಯ ತೂಗಿದಳು ಯಾನೆಯ ಕಾಂಬಿಕೆ ತೂಗಿದಳು ಯಾನೆಯ ನಗರ
ಯಾಕೆ ಹಾ ಒಮ್ಮಿಂದೊಮ್ಮೆಗೆ ತರಣಿ ಕೋಟಿ ಪ್ರಕಾಶ ಹಾ ಏಕಕಾಲದಲ್ಲಿ ನಮ್ಮ ಕಣ್ಗಳಿಗೆ ಗೋಚರಿಸಿ ಹೋಯಿತು ನೋಡು. ಹೌದಣ್ಣ. ಅದರ ಮೂಲವನ್ನೇ ಅರಸಿಕೊಂಡು ಮುಂದಕ್ಕೆ ಹೋದಾಗ ಹಾ ಆಶ್ಚರ್ಯ ಪರಮಾಶ್ಚರ್ಯ ಪರಮಾಶ್ಚರ್ಯವನ್ನೇ ಕಾಣುತ್ತಾ ಇದ್ದೇವೆ. ಒಂದು ಅದ್ಭುತವಾದಂತಹ ದೃಶ್ಯವನ್ನು ನಾ ಕಂಡೆ. ಹಾ ನೀ ಕಂಡೆಯ ತಮ್ಮ? ಏನು ಕಾಣಲಿಲ್ಲ. ಕಾಣಲಿಲ್ವೋ? ಬಾ ಹೀಗೆ, ಬಾ ಹೀಗೆ. ಏನು ಆಶ್ಚರ್ಯ ಪರಮಾಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಹಾ. ಒಮ್ಮಿಂದೊಮ್ಮೆಲೆ ಹಾ. ಆಕಾಶವೇ ಭೂಮಿಗೆ ಇಳಿದಂತಹ ಎನ್ನುವಂತಹ ಭಾಸವಾಗುತ್ತಾ ಉಂಟು. ಹಾ. ಅಣ್ಣ ಏನು? ಏನು ಸೌಂದರ್ಯ, ಹಾ. ಏನು ರೂಪ, ಹಾ. ಏನು ಲಾವಣ್ಯ. ಹಾ. ಸರಿಯಾಗಿ ಒಮ್ಮೆ ನೋಡಂತೆ. ಹಾ. ಚಿಮ್ಮುವ ತಾರುಣ್ಯ, ಹೊಮ್ಮುವ ಲಾವಣ್ಯ, ಭ್ರಮರ ಕುಂತಲ ಅರ್ಧಚಂದಿರ ಪಾಲ, ಹಾ. ಕನ್ನಡಿ ಕಪಾಲ, ಕಾಮನ ಬಿಲ್ಲಿನ ಹುಬ್ಬು, ಸಂಪಿಗೆ ಮೂಗು, ತೊಂಡೆ ಹಣ್ಣಿನ ತುಟಿ, ಹಾ. ಬಲಮುರಿ ಶಂಕದಿಂತಿರುವ ಕೊಲರು, ಹಾವಿನ ಜಡೆ, ಹಂಸದ ನಡೆ, ಬಾಲೆಯ ತೊಡೆ. ಹಾ. ಅಣ್ಣ ಏನು? ನಾಲ್ಕದಿ ಸತಿಯರು ನೂಕಲಿ ಮಡುವಿದ ಈಕೆಯ ನೋಡದ ನೇತ್ರಗಳೇತಗೆ. ಹಾ. ಯಾವ ದೇವ ಶಿಲ್ಪಿ ಈ ತರುಣಿಯನ್ನು ಕೆತ್ತಿದ್ದಾನು, ಹಾ. ಯಾವ ಬಣ್ಣದಗಾರ ಬಣ್ಣವನ್ನು ಎರಚಿದ್ದಾನು, ಹಾ. ಒಂದು ತಿಳಿಯದಾಗಿದೆ. ಹಾ. ಅಣ್ಣ ಏನು? ಇವನ ಸೌಂದರ್ಯವನ್ನು ಹೊಗಳುವುದಕ್ಕೆ ಹಾ. ಎರಡು ಕಣ್ಣಿಂದ ಸಾಲದು. ಆಹಾ. 1000 ನಾಲಿಗೆಯಲ್ಲಂತಹ ಅತಿಶೇಷನಿಗೂ ಕಷ್ಟವಾದಿತು. ಹೌದು, ಹೌದು. ಯಾರನ್ನ ಇವಳು? ನೋಡಿದ್ಯಾ? ಹಾ. ಅಂಬರ ಪದದಿಂದ ಇಳಿದು ಬಂದಂತಹ ಸ್ವರ್ಣ ದುಯ್ಯಾಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾಡ್ತಾ ಇದ್ದಾಳೆ ಈ ಸೌಂದರ್ಯವತಿ. ಹಾ. ನೋಡುವುದಕ್ಕೆ ಕಣ್ಗಳೆರಡು ಸಾಲದು, ಹ್ಮ್. ಹೊಗಳುವುದಕ್ಕೆ 1000 ನಾಲ್ಗೆಯುಳ್ಳ ಆದಿಶೇಷನಿಗೆ ಅಸಾಧ್ಯ. ನಿಜ ನಿಜ. ನೋಡಂತೆ ಹ್ಮ್. ಪರಿಮಳದ ಪುತ್ತಳಿಯು, ಚೆಲುವಿನ ಕರುವಿನ ಎರಕೋ, ವಿಟರ ಪುಣ್ಯದ ಪರಿಣತಿಯು, ಕಾಮುಕರ ಭಾಗ್ಯದ ಕಲ್ಪತರು ಫಲವು, ಮುನಿತಪ ಫಲವು, ಲೋಕ ಸೌಂದರ್ಯ ನಿಸರ್ಗವು, ನಾಕಸುಖ ಸಾಕಾರವು, ಹಾ. ಶಶಿಮೊಗದ ನಸುನಗೆಯ ಬಾಲೆ, ದರ್ಪಣ ಕಪೋಲೆ, ಪನ್ನಗ ಸದೃಶ ವೇಣೆ, ಶುಖ ವಾಣಿ, ಇವಳ ಆನನದ ಕಂಪು, ಪೂರ್ಣ ಚಂದಿರನ ಪೆಂಪು, ಇವಳ ಕರ್ಣತ್ವ ಆಕಾರ, ಕನ್ನಡ ಲಿಪಿಯ ಶ್ರೀಕಾರದಂತಿರ್ಪದು. ಈಕೆ ಸುಂದರ ತರುಣಿ, ಜನಮನ ಕರಣಿ, ಕಲೆಯ ಪುಷ್ಕರಣಿ, ಗುರುಗುಜರ ಬರಿ ಪ್ರಕಾಶದ ದ್ಯುಮಣಿ, ಹಾ. ಮಂದಗಮನೆಯ ಮಂದಹಾಸದ ವಿಲಾಸಮಂ, ಕುಂದರದನೆಯ ಕುಂದದವಯವದ ಸೌಂದರ್ಯ ದಂದಮಂ, ವಕ್ರ ಕುಂತಳೆಯ ವಕ್ರ ಲೋಕನದ ಭಾವದ ಬಗೆಯನ್ನು, ಚಂದನ ಸುಗಂಧಿನಿಯ ಚಂದ್ರಾಸಿದ ಸಗಮಂ, ಬಂಧುಗರುಟಿಯಳ ಬಂಧುರದ ಸಿಂಗರವನ್ನು ಏನೆಂದು ಬಣ್ಣಿಸಬಹುದು. ಹಾ. ಇವಳ ಕಪ್ಪಾದ ಕೇಶ, ಶೃಂಗಾರ ಭರಿತ ವೇಷ, ನಳಿ ತೋಳ್ಗಳ ಪಾಶ, ಮರೆಸಿ ತೆನ್ನೆ ರೋಷ ತಡೆದರೆನ್ನನು ಈಶ ಆಗಲೆನ್ನೆ ಸರ್ವನಾಶ, ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರ ಕತ್ತಳೆಯೊಳ ಅಡಿಡ ಲಂಕಿ ಪಣೆಗೆ, ಕಸ್ತೂರಿಯಂ ಕಣ್ಗೆ, ಕಾಡಿಗೆಯಂ ಕೊರಲ್ಗೆ, ಹರಿನೀಲಮಣಿ ಭೂಷಣವನ್ನು ಸೇರಿಸಲ್ಕದು ನೈಜವಾಗಿ ಬೆರಗಾಗಿ ಬಳಿ, ಕೋರೆ ದುರುಬಂ ತೆಗೆದು ಜಡೆಗಟ್ಟಿ ಪೊರಮಟ್ಟು, ನಿರಿಗುರುಳ ಪವಳ ದರದ ಉರುತರದ ತೋಳ್ಗಳ ಕಂಬು, ಕಂಠದ ತರಳ ನಯನದ ಸಂಪಗೆಯ ನಾಸಿಕದ ಪೆರನಸಲ, ಹರಿಯ ಮಧ್ಯದ ಹಂಸ ಗಮನದ ಗುರು ಕುಜದ ಕರ ಪಲ್ಲವದ ಸರಸಿರುವ ಮುಖಿ, ಅರವಿಂದಿವಳಂತ ವಿಟಗಾರೆ ನೋಡ ಸ್ವರದ ಗುರುಗಣೆ ಅಂತ ಹೇಳು ನೀರು ಸರಸಿದ ಅವಧನೆ ಹರಿಣ ನೇತ್ರ ಚೆಲುವ ತರುಣೀಯವನಿಯವಲಾಗಾತ್ರೆ. ತಮ್ಮ ಅಣ್ಣ ನೋಡಿದ್ಯಾ? ಹಾ. ಆ ಹ್ಮ್. ಆಶ್ಚರ್ಯವಾಗುತ್ತಾ ಉಂಟು. ಏನು ಆಶ್ಚರ್ಯ? ಒಮ್ಮೊಮ್ಮೆ ನಾವು ನಿರೀಕ್ಷಿಸಿದ್ದು ಒಬ್ಬರಿಂದ ಸಿಗದೆ ಹೋದ್ರೆ ದೇವರು ಮತ್ತೊಬ್ಬರಿಂದ ಒದಗಿಸಿ ಕೊಡ್ತಾರಂತೆ. ಹಾ. ಇಲ್ಲದೆ ಹೋದ್ರೆ ಅವಳನ್ನು ಇಷ್ಟು ಹೊತ್ತು ಹೊಗಳಿದೆವು, ಅವಳದ್ದು ಸ್ಪಂದನೆ ಇಲ್ಲ, ಏನೂ ಪ್ರತಿಕ್ರಿಯೆ ಇಲ್ಲ. ಈ ಪ್ರಕೃತಿಯ ಪ್ರತಿಕ್ರಿಯೆ ನೋಡಂತೆ. ಹಾ. ನಮಗೆ ಅಷ್ಟು ಸಾಕು, ಅಷ್ಟು ಸಂತೋಷ ಸಾಕು ಆಯ್ತು. ನಮಗೆ. ತಮ್ಮ ಅಣ್ಣ ಹೊಗಳುವುದೇನೋ ಹೊಗಳಿದೆವು, ಹಾ. ಆದ್ರೆ ಇವಳು ಯಾರೆಂಬ ಹಾಗೆ ಗೊತ್ತಾಗಲಿಲ್ಲ ಅಲ್ಲ. ಚೆನ್ನಾಗಿ ತಿಳಿಯಿತು. ಯಾರು? ವೈಕುಂಠವಾಸಿಯಾದಂತಹ ಹರಿಯ ಮಡದಿ ಹಾ. ಲಕ್ಷ್ಮೀದೇವಿ ತಿರುಗಾಟಕ್ಕೆ ಬಂದಿರ್ಬೇಕು. ಲಕ್ಷ್ಮಿ ವಕ್ಷಸ್ಥಳದಲ್ಲಿ ಆ ನಾರಾಯಣ ಹಾ. ಅಷ್ಟು ಒಳ್ಳೆ ಸ್ಥಳವನ್ನು ಕೊಟ್ಟ ಮೇಲೆ ಕಾಂತಾರಕ್ಕೆಲ್ಲ ಬರುವುದಕ್ಕುಂಟೇನೋ? ಕಾಂತಾರವನ್ನು ಒಮ್ಮೆ ನೋಡಿದ ಮೇಲೆ ಮರಳಿ ನೋಡ್ಬೇಕು ಅಂತ ಯಾರಿಗೂ ಅನಿಸ್ಲಿಕ್ಕಿಲ್ಲ. ಹಾಗಾದ್ರೆ ಕಾಂತಾರಕ್ಕೆ ಬಂದಿರ್ಲಿಕ್ಕಿಲ್ಲ ಅವಳು. ಹಾ ಹಾ. ಅವಳ ವಿಷಯ ಬಿಡು. ಹಾ. ಇನ್ನೊಬ್ಬಳಿದ್ದಾಳಲ್ಲ, ಯಾರಣ್ಣ? ಪಾರ್ವತಮ್ಮ. ಹಣೆಯನ್ನೊಮ್ಮೆ ಸರಿಯಾಗಿ ನೋಡಿ. ಅರ್ಥ ಆಯ್ತು ನನಗೆ ನೀ ಯಾಕೆ ಹೇಳಿದೆ. ದೊಡ್ಡ ಬೊಟ್ಟಿ ಇದ್ರೆ ಅದು ಪಾರ್ವತಮ್ಮ. ಈಗ ದೊಡ್ಡ ಬೊಟ್ಟಿಲ್ಲ, ಇಲ್ಲ ಪಾರ್ವತಮ್ಮ ಅಲ್ಲ. ಇನ್ನೊಬ್ಬಳಿದ್ದಾಳಲ್ಲ, ಯಾರು? ಅವಳೇ ರತಿ. ಲೋಕದಲ್ಲಿ ಅತಿ ಸುಂದರವತಿ ಯಾರು ಅಂತ ಕೇಳಿದ್ರೆ ಆ ಮಾರನ ಮಡದಿ ರತಿ. ಆದ್ರೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ರತಿಯ ಮೇಳದಲ್ಲಿ ಇರ್ಪ ಕಾಮನು ಮನ್ಮಥನನ್ನು ಬಿಟ್ಟು ರತಿ ಇರುವುದಿಲ್ಲ, ರತಿಯನ್ನು ಬಿಟ್ಟು ಮನ್ಮಥ ಇರುವುದಿಲ್ಲ. ಒಂದು ವೇಳೆ ರತಿ ತಿರುಗಾಟಕ್ಕೆಂದು ಹೊರಟು ಬಂದರು ಅಂತಾದ್ರೆ ಮನ್ಮಥ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸುವುದೇ ಇಲ್ಲ. ಹಾಗಾದ್ರೆ ರತಿಯೂ ಅಲ್ಲ, ಅಲ್ಲ. ಪಾರ್ವತಮ್ಮನೂ ಅಲ್ಲ, ಅಲ್ಲ. ಲಕ್ಷ್ಮಿ ಅಂತೂ ಅಲ್ವೇ ಅಲ್ಲ, ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಯಾರೇ ಆಗಲಿ ಈ ಸೌಂದರ್ಯವತಿಯನ್ನು ಕಂಡು ನನಗೊಮ್ಮೆ ಮಾತನಾಡಿಸಬೇಕೆಂಬ ಆಶೆ ಹೆಚ್ಚಾಗ್ತಾ. ವಿಟಗಾರೆ ಅನ್ನುವುದರಲ್ಲಿ ಸಂಶಯ ಇಲ್ಲ. ಹೋಗಿ ಬರ್ತೇನೆ. ಯಾಕೆ? ಬೇಡ. ಯಾಕೆ? ಬ್ರಹ್ಮದೇವ ಕೊಟ್ಟಿದ್ದಾನೆ ವರ. ಚಂಡಮುಂಡರು ನೀವು ಅಖಂಡ ಬ್ರಹ್ಮಚಾರಿಗಳು. ಹೆಣ್ಣಿನ ಮೋಹಕ್ಕೆ ಬಲಿಯಾದದ್ದು ಹೌದು ಅಂತ ಆದ್ರೆ ಅಂದೇ ನಿಮ್ಮ ಮರಣ ಎಂಬುದಾಗಿ ಬ್ರಹ್ಮದೇವರು ಕೊಟ್ಟಂತಹ ವರ. ಬ್ರಹ್ಮಚರ್ಯ ಏನಾದ್ರೂ ಕೆಟ್ಟು ಹೋಯ್ತಂತಾದ್ರೆ ಅಂದೇ ಚಂಡಮುಂಡರ ಮರಣ. ಇಲ್ಲಿಯವರೆಗೆ ಬ್ರಹ್ಮಚಾರಿಗಳಾಗಿದ್ದು ಇಂದಿನ ದಿನ ಇವಳ ಹಿಂದೆ ಹೋಗಿ ನಾವು ಅಳಿದೆವು ಅಂತಾದ್ರೆ ನಾಳಿನ ದಿನ ಹೇಗೆ ಪ್ರಚಾರ ಆದೀತು? ಹೌದು. ಒಂದು ಹೆಣ್ಣಿನಿಂದ ಚಂಡಮುಂಡರ ಅಕಾಲ ಮರಣ. ಚಂಡಮುಂಡರು ಇನ್ನಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತು ನೋಡಿದವರು ನಾಳೆ ಕೇಳಲಿಕ್ಕಿಲ್ವ ನಮ್ಮನ್ನು? ಮತ್ತೆ ಅವರಿಲ್ವಾ? ಮತ್ತೆ ಹಾಗೆ ಕೇಳುವ ಹಾಗೆ ನಾವು ಮಾಡಬಾರ್ದು. ಸಾಧಿಸಿದವರು ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ಕೇವಲ ಹೆಣ್ಣಿಗೆ ಬೇಕಾಗಿ ನಾವು ಸಾಯಬಾರ್ದು. ಇನ್ನಷ್ಟು ಸಾಧನೆಯನ್ನು ಮಾಡುವುದಕ್ಕುಂಟು, ಸಾಯುವುದಕ್ಕೆ ನಾವು ಜನ ಅಲ್ಲ. ಈ ವಿಷಯ ಅಣ್ಣನಲ್ಲಿ ಹೇಳುವ. ಚಂಡಮುಂಡರೇ, ನಿಮ್ಮ ಬೇಟೆಗೆ ಹೋದವರು ಹೇಗಿತ್ತು
ಸ್ವರ, ಆ ಸ್ವರದೊಂದಿಗೆ ಒಂದು ಆಶ್ಚರ್ಯ. ಏನು? ಸ್ವರ ಮಾತ್ರ ಅಲ್ಲ ಪ್ರಭು, ಒಳ್ಳೆಯ ಪರಿಮಳ. ಇದನ್ನು ಹರಸುತ್ತಾ ಮುಂದುವರಿದು ಹೋದಾಗ ಅಂಬರದಿಂದ ಕುಮ್ಮಿಣಿಗಿಳಿದಂತಹ ಸ್ವರ್ಣದ ಉಯ್ಯಾಲೆ. ಕೇವಲ ಉಯ್ಯಾಲೆ ಮಾತ್ರ ಅಲ್ಲ, ಸುಂದರವಾದಂತಹ ತರುಣಿಯ ಬರುವನು ಇಂಪಾಗಿ ಗಾಯನವನ್ನು ಪಾಡ್ತಾ ಇದ್ದಾನೆ. ಅವಳನ್ನು ನೋಡಿದ ಮೇಲೆ ಮನದಲ್ಲಿ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೇವೆ. 3 ಲೋಕದ ಅಧಿಕಾರಿ ಶುಂಭ, ಅಸುರ ಕುಲ ಬಿಂಬ, ಆ ತರುಣಿಯನ್ನು ನೀವು ಮದುವೆ ಆಗಬೇಕು ಪ್ರಭು. ಚಂಡಮುಂಡರೇ, ಆ ಬಗ್ಗೆ ನಾನು ಆಲೋಚನೆ ಮಾಡುತ್ತೇನೆ. ನೀವು ದಣಿದವರು, ಸ್ವಲ್ಪ ವಿಶ್ರಾಂತಿ ಮಾಡಿ. ಚಂಡಮುಂಡರು ಹೇಳಿದಂತ ವಿಚಾರವನ್ನು ಆಲೋಚನೆ ಮಾಡುವಾಗ ನನ್ನ ಮನಸ್ಸಿನಲ್ಲಿ ಯಾವುದು ಬೇಡ ಎನ್ನುವ ಹಾಗೆ ನಿರ್ಧಾರ ಮಾಡಿದ್ದೇನೋ ಅದು ಈಗ ಬೇಕು ಎನ್ನುವ ಹಾಗೆ ಆಗುತ್ತಾ ಇದೆ. ಯಾಕಾಗಿರಬಹುದು ವಿಚಾರಿಸಲೇಬೇಕಲ್ವೇ? ನಾನೇ ಹೋಗುವುದಲ್ಲ. ವಯೋವೃದ್ಧರು ಜ್ಞಾನವೃದ್ಧರು ಆದಂತಹ ಸುಗ್ರೀವ ಇದ್ದಾನೆ, ಸುಗ್ರೀವನನ್ನೇ ಕಳುಹಿಸ್ತೇನೆ. ಸುಗ್ರೀವ, ಈಗ ಬರೆಯ. ನಮ್ಮವರು ಯಾರಂತ ಚಂಡಮುಂಡರು ಬಂದು ಹೇಳಿದಂತ ವಿಚಾರ ಏನಂತೆ? ಕದಂಬಾವನದಲ್ಲಿ ಹೆಣ್ಣೊಬ್ಬಳಿದ್ದಾಳೆ, ಅವಳನ್ನು ವರಿಸಬೇಕಾದುದು ನನ್ನ ಉದ್ದೇಶ. ಮದುವೆ? ಹೌದು. ಆದ್ದರಿಂದ ಸಂಧಾನದ ಮುಖೇನ ಆಕೆಯನ್ನು ಕರೆತಾ ಇಲ್ಲಿಗೆ. ಶುಂಭನ ಕೂತಲಿ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾನಿನಿಯೇ ಸಿಕ್ಕುವಳಿಗೆ ದಾನವಗೆ ಸಿಕ್ಕಳು ತಕ್ಕುವಳೆ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯ ದಿಸಲಗುತ್ತಿಗ ಮಾತಿ ಮಕ್ಕಳಾಟಿಕೆ ಆಯ್ತು ನಮ್ಮದು ಮಕ್ಕಳಾಟಿಕೆ ಆಯ್ತು ನಮ್ಮದು ರಕ್ತದಾನಯ ಆಳಿಗೆ ತಿಂದಿಗೆ ಮಿಕ್ಕ ಮಾತಿ ಒಡೆಯನ ಆಜ್ಞೆ ನಮಗೆ ಮಾನ್ಯವಲ್ಲ ಒಡೆಯನ ಆಜ್ಞೆ ನಮಗೆ ಮಾನ್ಯವಲ್ಲ ಶಿವ 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 ಒಡೆಯನ ಆಜ್ಞೆಯನ್ನು ಪಡೆದು ಕದಂಬಾವನವನ್ನು ಬಂದು ಪ್ರವೇಶ ಮಾಡಿದ್ದೇನೆ. ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಡುತ್ತಾ ಮುಂದೆ ಮುಂದೆ ಸಾಗಿ ಬಂದಾಗ ಇಲ್ಲಿ ಕಾಣುತ್ತಿರುವಂತಹ ಅಚ್ಚರಿಗಳು ಅನೇಕ. ಈ ರೀತಿಯಾದಂತಹ ಕದಂಬಾವನವನ್ನು ಯಾವತ್ತಾದರೂ ಕಾಣುವುದಕ್ಕೆ ಉಂಟೆ? ಇಲ್ಲಿ ಇಂತಹ ಬದಲಾವಣೆಗಳಾಗುವುದಕ್ಕೆ ಕಾರಣವಾದದ್ದೇನು? ಋಷಿ ಆಶ್ರಮಗಳಿದ್ದ ಕ್ಷೇತ್ರದಲ್ಲಿ ಇಂತಹ ಬದಲಾವಣೆಗಳೆಲ್ಲ ಆಗಿ ಹೋಗುತ್ತಾವಂತೆ. ಋಷಿಗಳು ಬದುಕುವುದಕ್ಕೆ ನನ್ನ ಒಡೆಯ ಇಷ್ಟರವರೆಗೆ ಬಿಟ್ಟದ್ದುಂಟೆ. ಹಾಗಿದ್ದರೆ ಯಾಕೆ ರೀತಿಯಾದಂತಹ ಬದಲಾವಣೆಗಳು ಕಾಣುತ್ತಾ ಉಂಟು ಎನ್ನುವಂತಹ ಪ್ರಶ್ನೆಗೆ ಉತ್ತರ ಬೇಕು ಎನ್ನುವಂತಹ ಉದ್ದೇಶದಿಂದ ಸಪ್ತಸ್ವರ ಸಮ್ಮಿಲಿತವಾದಂತಹ ಸುಶ್ರಾವ್ಯವಾದಂತಹ ಗಾಯನವನ್ನೇ ಎಲ್ಲಿ ಅಂತ ಕೇಳುತ್ತಾ ಕೇಳುತ್ತಾ ಮುಂದೆ ಬಂದು ನೋಡಿದಾಗ ಅಪ್ಪಪ್ಪ
ಅಂಬರದಿಂದಲೇ ಇಳಿಯ ಬಿಟ್ಟಂತಹ ಒಂದು ಬಂಗಾರದ ಉಯ್ಯಾಲೆ, ಅದರಲ್ಲಿ ಕುಳಿತಿರುವವಳು ಈ ಬಾಲೆ. ಏನಿದು ಈ ಲೀಲೆ? ಕಾಣಬಾರದೆ ಈಕೆಯನ್ನು. ಈಕೆಯು ಸಾಮಾನ್ಯ ತರುಣಿಯೇ. ಈಕೆಯು ಎನ್ನೊಡೇನಿಗೆ ಸಿಕ್ಕುವುದಕ್ಕುಂಟೆ, ಸಿಕ್ಕಿದರೂ ಆತ ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಏನೋ ಚಂಡಮುಂಡರು ಬಂದು ಆಡಿದರಂತೆ ಸುಂದರವಾದ ತರುಣಿ ಇದ್ದಾಳೆ ಎನ್ನುವಂತೆ ಹಠ ಹಿಡಿದು ಅವಳೇ ಬೇಕು ಎನ್ನುವಂತ ಛಲದಿಂದ ನನ್ನನ್ನಿಂದ ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾನೆ. ಚಂಡಮುಂಡರು ಅಖಂಡ ಬ್ರಹ್ಮಚಾರಿಗಳು. ಒಂದು ಕಂಬಕ್ಕೆ ಸೀರೆಯನ್ನು ಉಡಿಸಿದರೆ ಅದರಲ್ಲಿ ತಾಯಿಯ ಭಾವವನ್ನು ಕಾಣುವವರು ಚಂಡಮುಂಡರು. ಅಂತವರಿಗೆ ಒಬ್ಬಳಾಕೆ ಹೆಣ್ಣು ಸುಂದರವಾಗಿ ಕಾಣುತ್ತಾಳೆ ಅಂತಾದರೆ ಏನಿದರ ಅರ್ಥ? ಚಂಡಮುಂಡರ ಬ್ರಹ್ಮಚರ್ಯವೆನ್ನುವುದು ಕೆಟ್ಟಿತು. ಅವರು ಏನು ಹಾಳು ಹುಡುಗರು ಏನೋ ಆಡಿದ್ದಾರೆ. ನನ್ನ ಒಡೆಯನೇನು ಸಾಮಾನ್ಯದವನೇ, ಮೂರು ಲೋಕದ ವಿಭು ಇದ್ದಾನೆ. ರಾಜಕೀಯ ವಿಚಾರದಲ್ಲಿ ನಿಪುಣನಿದ್ದಾನೆ ನನ್ನೊಡೆಯ ಶುಂಭ. ಅಂತವನು ಈ ರೀತಿಯಾದಂತ ದುಡುಕಿನ ನಿರ್ಣಯವನ್ನು ಕೈಗೊಂಡಿದ್ದಾನೆ. ಯಾಕೆ? ಕಾರಣವಿಷ್ಟೇ, ವಿನಾಶ ಕಾಲೇ ವಿಪರೀತ ಬುದ್ಧಿ. ವಿಷ ಕಚ್ಚಿದವನಾದರೂ ಈ ಪ್ರಪಂಚದಲ್ಲಿ ಬದುಕಬಹುದು, ಮಣ್ಣು ಕಚ್ಚಿದವನು ಬದುಕುವುದಕ್ಕೆ ಇಲ್ಲ. ನನ್ನ ಒಡೆಯನಿಗೆಂದು ಕಚ್ಚಿರುವುದು ಮಣ್ಣು. ಅವನನ್ನು ಈ ಪ್ರಪಂಚದಲ್ಲಿ ಇನ್ನೂ ಉಳಿಸುವವರು ಯಾರಿದ್ದಾರೆ? ಇಲ್ಲ ಅಂತಾದರೆ ಇವಳನ್ನು ಕಾಣುವಾಗ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ವಾ? ಒಂದು ಕೈಯಲ್ಲಿ ಚಕ್ರವಿದೆ, ಇನ್ನೊಂದು ಕೈಯಲ್ಲಿ ಸುಮವಿದೆ. ಏನಿದರ ಅರ್ಥ? ಒಂದು ವೇಳೆ ಶರಣಾಗಿ ಈಕೆಯ ಪಾದ ಕೆರಗಿದೆವು ಅಂತಾದರೆ ಹಾಸಿಗೆಯ ಮೇಲೆ ಮಲಗಿಸುತ್ತೇನೆ ಮಕ್ಕಳೇ ನಿಮ್ಮನ್ನು. ಅದೇ ದೇಹದ ತೀಟೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ಈಕೆಯನ್ನು ಬಯಸಿದರೆ ಹಿಡಿದಿರುವಂತಹ ಚಕ್ರದಿಂದಲೇ ನಿಮ್ಮ ಶಿರವನ್ನೇ ಕತ್ತರಿಸುತ್ತೇನೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ಈ ರೂಪದಿಂದ ಬಂದು ಕುಳಿತಿದ್ದಾಳೆ. ಈಕೆ ಯಾರು ಎನ್ನುವಂತಹ ಸತ್ಯವನ್ನು ನಾನರ್ಥ ಮಾಡಿಕೊಂಡೆ. ಒಡೆಯನಿಗೆ ಹೋಗಿ ಹೇಳಲೇ ಈಕೆ ಜಗದಾದಿಮಾಯೆ ಎನ್ನುವಂತೆ. ಕೇಳಿಯಾನ ಮುದುಕನಿಗೆ ತಲೆ ಕಟ್ಟಿದೆ ಅಂತ ತಲೆ ಕತ್ತರಿಸಿಯ. ಅದಕ್ಕೆ ಅವಕಾಶ ಮಾಡಿಕೊಡುವುದು ಬೇಡ. ಶೋಣಿತಾಪುರದ ಮಣ್ಣಿನಲ್ಲಿ ಉಪ್ಪಣ್ಣ ಉಂಡಂತ ಋಣದ ಭಾರ ಉಂಟು, ತೀರಿಸಿ ಬಿಡ್ತೇನಂತೆ. ಅಮ್ಮ ಮಾತೊಂದಾಲಿಸಿ ಕೇಳವ್ವ ಎನ್ನನು ಶುಂಭ ಪ್ರೀತಿಯು ಕಳುಗಿರುವ, ಎನ್ನನು ಶುಂಭ ಪ್ರೀತಿಯು ಕಳುಗಿರುವ. ಸುಗ್ರೀವನೆಂದು ನನ್ನ ಒಡೆಯನಾಗಿರುವಂತಹ ಶುಂಭಾಕ್ಯ ನಿನ್ನ ಬಳಿಗೆ ನನ್ನನ್ನು ಕಳುಹಿಸಿಕೊಟ್ಟವನಿದ್ದಾನೆ. ನನ್ನ ಒಡೆಯನ ಹೆಸರನ್ನು ಕೇಳಿರಬಹುದು ನೀನು. ಮೂರು ಲೋಕದ ಒಡೆಯನಿದ್ದಾನೆ. ಸೂರ್ಯ ಚಂದ್ರಾದಿಗಳು ಒಂದು ಹೆಜ್ಜೆ ಇಡಬೇಕಾದರೆ ನನ್ನ ಒಡೆಯನ ಒಪ್ಪಿಗೆಯಾಗಬೇಕು ತಾಯೇ. ಮೂರು ಮೂರ್ತಿಗಳು ಕಾರ್ಯವನ್ನು ನಿರ್ವಹಿಸಬೇಕಾದರೆ ನನ್ನ ಒಡೆಯನ ಆಜ್ಞೆಯನ್ನು ಪಡೆದು ಮುಂದಾಗುತ್ತಾರೆ. ಅಂತಹ ಬಲಾನ್ವಿತನಿದ್ದಾನೆ. ಇಷ್ಟರವರೆಗೆ ನನ್ನೊಡೆಯ ಬಯಸಿರುವುದು ಯಾವುದು ಸಿಗಲಿಲ್ಲ ಅಂತ ಇಲ್ಲ, ಎಲ್ಲವೂ ಅವನಿಗೆ ಸಿಕ್ಕಿದೆ, ಎಲ್ಲವೂ ಅವನ ಕಾಲಬುಡದಲ್ಲಿಯೇ ಇದೆ. ಆದರೂ ಇಷ್ಟರವರೆಗೆ ಮದುವೆಯಾಗದೆ ಉಳಿದಿದ್ದಾನೆ. ಅದು ಯಾಕೆ ಎನ್ನುವಂತಹ ಪ್ರಶ್ನೆಯೊಂದು ಮನಸ್ಸಿನ ಮೂಲೆಯಲ್ಲಿ ಉಳಿದಿತ್ತು ನಮಗೆಲ್ಲ. ಅದಕ್ಕೆ ಇಂದು ಉತ್ತರ ಸಿಕ್ಕಿದೆ. ಅವನಿಗೆ ಸಮಾನಳಾದಂತ ಹೆಣ್ಣು ಇಷ್ಟರವರೆಗೆ ಅವನಿಗೆ ಸಿಗಲಿಲ್ಲ, ಇಂದು ಸಿಕ್ಕಿದ್ದಾಳೆ. ಅದಕ್ಕಾಗಿಯೇ ಈ ಸುಗ್ರೀವನನ್ನು ಈ ಕದಂಬಾವನಕ್ಕೆ ಅಟ್ಟಿದ್ದಾನಮ್ಮ. ಅಮ್ಮ, ಅವನೇ ಏರುವಂತಹ ಬಂಗಾರದ ರಥ ನಿನಗಾಗಿ ಕಳುಹಿಸಿಕೊಟ್ಟಿದ್ದಾನೆ. ಉಯ್ಯಾಲೆಯಿಂದ ಇಳಿಬೇಕು, ರಥವನ್ನು ಏರಬೇಕು, ಶೋಣಿತಾಪುರದ ಮಣ್ಣಿಗೆ ಬರಬೇಕು, ನನ್ನ ಒಡೆಯನನ್ನು ಮದುವೆಯಾಗಬೇಕು. ಸುಗ್ರೀವನ ಮಾತುಗಳನ್ನು ಕೇಳಿ ನಗೆ ಬಂದು ಹೋಯಿತು. ದೊಪ್ಪನ ದರಗಿ ಉರುಳಿ ಬಿಟ್ಟನಲ್ಲ. ಈತ ಅಳಿದನೆಂದಾದರೆ ನನ್ನ ವಿಚಾರವಾಗಿ
ಅದಕ್ಕಾಗಿ ಶುಂಭನಿಗೆ ಪ್ರತ್ಯೇಕ ದೂತರಿಲ್ಲವೆಂದಾದ ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ಹೇಳಪ್ಪ. ಖತಿಯಗೊಳ್ಳದಿರೆನ್ನ ಸಲಗೋ ಶುಂಭಾಕನ ಮತದಂತೆ ಭಿನ್ನಗದೆ ಶುಂಭಾಕನ ಮತದಂತೆ ಭಿನ್ನಗದೆ ಮತಿಶೂನ್ಯನ 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 ಮಮ ಧೃತಿ ನೀನರಿವೆ ಸತ್ತಿದ್ದೇನೆ ಮತ್ತೆ ನೀನು ಬದುಕಿಸಿದ್ದೀಯ. ಏನಮ್ಮ ಕುಪ್ಪಿಯ ಮೇಲೆ ಬ್ರಹ್ಮಾಸ್ತ್ರವ ಹೇಳು. ಅಮ್ಮ ಏನು ನಾನೇನು ಮಾಡಲಿ, ನನ್ನ ಒಡೆಯನ ಆಜ್ಞೆಯಾಗಿದೆ. ಮನಸ್ಸಿದ್ದು ಬಂದದ್ದಲ್ಲ ತಾಯಿ. ಮತ್ತೆ ನೀನು ಯಾರೆನ್ನುವಂತ ಸತ್ಯವನ್ನು ನಾನು ಅರ್ಥ ಮಾಡಿಕೊಂಡೆ. ಆದರೆ ಆ ಮೂರ್ಖ ನನ್ನೊಡೆಯನಿಗೆ ಹೋಗಿ ಹೇಳುವುದಕ್ಕೆ ಏನಮ್ಮ ಆಜ್ಞೆ? ಹೆದರದೆಯಾ ಸುಗ್ರೀವ? ಹೌದಮ್ಮ. ಹೆದರದಿರು ಹೆದರದಿರು. ಅರಣ್ಯದಲ್ಲಿ ಕುಳಿತಂತಹ ನಾರಿ ಅಬಲೆಯನ್ನು ಅರ್ಥೈಸಿಕೊಂಡಿದ್ದಾನೆ ಶುಂಭ. ಇರಬೇಕು ತಾಯಿ. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಹೌದು. ಸಂಧಾನವನ್ನೇ ಮುರಿದಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಸುಗ್ರೀವ ಅಮ್ಮ, ಅಸುರ ಕುಲದಲ್ಲಿ ಹುಟ್ಟಿದರೂ ಕೂಡ ನನ್ನ ಸಾಕ್ಷಾತ್ಕಾರ ನಿನಗಾಗಿದೆ. ಅದೇ ರೀತಿ ಪುನರಪಿ ಬದುಕಿದ್ದಿ ಎಂದಾದಾಗ ನಿನ್ನಲ್ಲಿದ್ದಂತಹ ದೌಷಧನವೆಲ್ಲವೂ ದೂರವಾಗಿ ಸಜ್ಜನ ವ್ಯಕ್ತಿ ಇರಿಸಿಕೊಂಡೆ. ಧನ್ಯನಾದನಮ್ಮ. ಒಮ್ಮೆ ಧರೆಯ ಕಡೆಗೆ ಗಮನ ಹರಿಸಿ ನೋಡು. ಯಾಕೆ ತಾಯಿ? ಮಂತ್ರ ಮಾಟ ಮಾರಣ ಮಾರಕಾದಿ ರಕ್ತಪಾತ ಸಸ್ಯ ಶ್ಯಾಮಲಿಯಾಗಿ ಕಂಗೊಳಿಸಬೇಕಾದಂತಹ ಭೂಮಾತೆ ಬರುಡು ಬಂಜಿಯಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ಹೌದಮ್ಮ. ಇದಕ್ಕೆಲ್ಲ ಕಾರಣ ಯಾರು ಅಂತ ಭಾವಿಸಿದ್ದೀಯಾ? ಯಾರು ತಾಯಿ? ನಿನ್ನ ಒಡೆಯ ಶುಂಭನೇ. ಭೂದೇವಿಯ ಕಣ್ಣೀರಿಸಬೇಕಿದ್ರೆ ದುಷ್ಟ ಸಂಹಾರ ನಡೆಯಲೇಬೇಕು. ಅದಕ್ಕಾಗಿ ನಾನು ಈ ಕದಂಬವನವನ್ನು ಆಯ್ದುಕೊಂಡಿದ್ದೇನೆ. ಹೌದೇ? ಮೋಹದ ಗಾಳವೊಂದನ್ನು ನಿಮ್ಮ ಶೋಣಿತಾಪುರಕ್ಕೆ ಎಸೆದಿದ್ದೇನೆ. ಎಲ್ಲರನ್ನು ನನ್ನ ಕಡೆಗೆ ಬರೆಸಿ ನಂತರ ಕೊಲ್ಲುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೌದೇ? ಹೋಗಿ ನಿನ್ನ ಒಡೆಯನಲ್ಲಿ ಹೇಳು, ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಹೌದೇ? ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಟನೆ. ಹೌದಮ್ಮ. ಅವನ ತಮ್ಮ ನಿಶುಂಭ ಬಲಾಟನೆ. ಕಂಜುವುದಿಲ್ಲವಂತೆ ಹೋಗಿ ಸ್ಪಷ್ಟವಾಗಿ ತಿಳಿಸು. ಅಮ್ಮ, ನೀನು ಯಾರೆನ್ನುವಂತ ಸತ್ಯವನ್ನು ಅರ್ಥ ಮಾಡಿಕೊಂಡೆ. ಇಷ್ಟರವರೆಗೆ ಕನಸು ಮನಸ್ಸಿನಲ್ಲಿಯೂ ನಿನ್ನನ್ನು ಪೂಜಿಸಿದವನು ನಾನಲ್ಲ, ಭಜಿಸಿದವನು ನಾನಲ್ಲವಮ್ಮ. ಆದರೆ ನಿನ್ನ ದಿವ್ಯ ಮಂಗಳಕರವಾದಂತಹ ರೂಪವನ್ನು ನನಗೆ ಕಾಣಿಸಿಕೊಟ್ಟವಳು ನೀನಾಗಿದ್ದೀಯ. ಇನ್ನು ಈ ಮುದುಕನಿಗೆ ಹೋಗಿ ಶೋಣಿತಾಪುರದಲ್ಲಿ ಬದುಕಬೇಕೆನ್ನುವಂತ ಆಸೆ ಇಲ್ಲ ತಾಯಿ. ನಿನ್ನ ಪಾದದ ಧೂಳಿನಲ್ಲಿ ಒಂದಾಗಿಸಬೇಕು. ಏನಾದರೂ ದಾರಿಯನ್ನು ತೋರಿಸು. ಮೋಕ್ಷಗಾಮಿಯಾಗುವ ಬೈಕಿ ಕಾಲ ಸನ್ನಿಹಿತವಾದಾಗ ನಾನೇ ನನ್ನ ಬಳಿಗೆ ನಿನ್ನನ್ನು ಸೇರಿಸಿಕೊಳ್ಳುತ್ತೇನೆ. ಹಾಗೆ ಆಗಲಮ್ಮ. ಜಯ ಜಯ.
ದೂತರಾಗಿ ಸುಗ್ರೀವನನ್ನು ಕಳುಹಿಸಿದರೆ ಅಂಧಾರವನ್ನು ಮುರಿದಾಯೋ ಅಂದವ ದೂಪ್ರಾಕ್ಷ ರಥ ಸಿದ್ಧವಾಗಿದೆ. ಯಾರು ಯಾರದಿದ್ದರೆ Yeah!
ಶಿವನೇ ಇನ್ನು ನಮ್ಮವರು ಅಳಿವಾಗುತ್ತಾ ಇದೆ ಎಂಬಂತ ಉದ್ದೇಶದಿಂದ ರಥಾರೂಢನಾಗಿ ನಾನೇ ಹೊರಟಿದ್ದೇನೆ. ತಡೆಯಿರಿ ಪ್ರಭು, ತಡೆಯಿರಿ. ಯಾಕೆ? ಅವಸರ ಎಂಬುದು ಅನರ್ಥಕ್ಕೆ ಕಾರಣವಾಗುತ್ತದೆ. ಆ ಹೆಣ್ಣಿನ ಕುರಿತಾಗಿ ನಾನು ತಿಳಿದಿರುವಂತಹ ಒಂದೆರಡು ವಿಚಾರವನ್ನು ಹೇಳುವುದಕ್ಕೆ ಅವಕಾಶವಿದೆ. ರಕ್ತಬೀಜ, ನಾನು ತಿಳಿಯದೆ ವಿರಿಯದ ವಿಷಯವನ್ನು ನೀನು ತಿಳಿದೆ ಎಂಬುದರಿಂದ ಮಾತಿನ ಅರ್ಥ ಹೇಳು ನೋಡೋಣ. ಕೇಳಬೇಕು. ಧನುಜೇಶ ಸಾಕ್ಷಾತ್ಕರಿಸುವುದಕ್ಕಾಗಿ ಪ್ರಪಂಚಕ್ಕೆ ಕಾಣಿಸಿಕೊಂಡಿರುವಂತಹ ಮಹಾನ್ ವ್ಯಕ್ತಿ ಶುಂಭ ಎನ್ನುವಂತಹ ಮಹಾನ್ ಶಕ್ತಿ. ಪ್ರಭು ಏನು? ಧನುಜರಿಗೆಲ್ಲ ಪತಿಯಾಗಿ ದಾನವಾಬ್ದಿ ಕುಲಚಂದ್ರಮನಾಗಿ ಮೆರೆಯುತ್ತಾ ಇದ್ದೀರಿ. ಏರಿದಂತಹ ಎತ್ತರ, ಗಳಿಸಿಕೊಂಡಿರುವಂತಹ ಕೀರ್ತಿ, ಮಾಡಿದ ಸಾಧನೆ ಅದ್ಭುತವಾದದ್ದೇ ಹೌದು. ವರ್ತಮಾನ ಕಾಲದಲ್ಲಿ ನಿಮ್ಮ ಆಜ್ಞಾ ಚಕ್ರ ಅವ್ಯಾಹತವಾಗಿ ಮೂರು ಲೋಕಗಳಲ್ಲಿಯೂ ಸಂಚರಿಸುತ್ತಾ ಇದೆ. ಶುಂಭನೇ ಲೋಕೈಕ ನಾಯಕ ಎಂಬುದನ್ನು ಎಲ್ಲವರು ಒಪ್ಪಿಕೊಂಡು ನಿಮ್ಮನ್ನು ಹೊಗಳುತ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲೇ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲಿ ಹವಿರು ಭೋಜನ ಸಲ್ಲುವುದಿದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ ಪ್ರಭು. ಅಂತಹ ಯೋಗ್ಯತಾ ಸಂಪನ್ನರಾಗಿರುವಂತಹ ತಾವು ಯಾವುದೋ ಒಂದು ವನದಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಪ್ರಭಾಧೀನರಾದಿರ ಪ್ರಭು ಮನಸ್ಸಿನ ಶರಹತ್ತಿಗೆ ಬಿಟ್ಟಿರೆ ಹೇಳಿ. ಹಾಗೆಂದು ನಿಮ್ಮನ್ನು ಕಾಮುಕರ ಸಾಲಿಗೆ ಸೇರಿಸುವುದಕ್ಕಾಗುವುದಿಲ್ಲ. ಯೌವನದ ಕಾಲದಲ್ಲಿ ಕಾಮಕ್ರೋಧಾದಿ ಚಟುವಟಿಕೆಗಳನ್ನು ಬಿಗಿ ಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾನನದಲ್ಲಿ ಸುದೀರ್ಘವಾಗಿರುವಂತಹ ತಪಸ್ಸನ್ನು ಆಚರಿಸುವುದರ ಮೂಲಕ ಬ್ರಹ್ಮ ದೇವರನ್ನು ಒಲಿಸಿಕೊಂಡಿರುವಂತಹ ಪರಮ ಸುಜ್ಞಾನಿತವಾಗಿರುವಿರಿ. ಮೇಧಾವಿಗಳಾಗಿರುವಂತಹ ನಿಮಗೆ ಇಂತಹ ಒಂದು ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೊಂದು ಅರ್ಥವಾಗುವುದಿಲ್ಲ. ಸಂಧಾನಕ್ಕೆಂದು ನಿಮ್ಮ ಆಳಾಗಿ ಹೋಗಿರುವಂತಹ ಸುಗ್ರೀವ ಬರುವಾಗ ಹೆಣ್ಣಿನ ಭಕ್ತನಾದ ದೇವಿ ದಾಸನಾಗಿ ಹೇಳಿದ್ದಾದರೂ ಏನು, ಕೆಳದಲ್ಲಿಯೂ ಕೂಡ ನಾನಾ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವಂತಹ ಆ ಮಹಾನ್ ಶಕ್ತಿಯನ್ನು ಕೆಣಕುವುದಕ್ಕೆ ಹೋದರೆ ನಮ್ಮ ಪಾಲಿಗೆ ಕಷ್ಟ ಒದಗಿ ಬರುತ್ತದೆ, ಮಹಾ ದುರಂತವೇ ಸಂಭವಿಸಿತು ಎಂಬುದಾಗಿ ಎಚ್ಚರಿಸಿದ. ಪ್ರಭು ಏನು ಬಿಡ್ಲಿಲ್ಲ, ನೀವು ಪ್ರಯತ್ನಿಸಿದಿರಿ, ಹೇಗಾಯಿತು? ವ್ಯರ್ಥವಾಗಿ ಹೋಯಿತು. ವ್ಯರ್ಥ ಪ್ರಯತ್ನಕ್ಕೆ ಎರಡು ಉದಾಹರಣೆಗಳು: ಗಾಳಿಯಲ್ಲಿ ಗುದ್ದಾಟ, ನೀರಿನಲ್ಲಿ ಹೊಡೆದಾಟ. ಪ್ರಭು
ಹರನ ಹರ ಕಣ್ಣಿನಲ್ಲಿ ಒಬ್ಬ ಹಪ್ಪಳ ಸುಡುತ್ತೇನೆ ಅಂತ ಮುಂದುವರಿಯುತ್ತಾನೆ ಅಂತಾದ್ರೆ ಅವನಿಗೆ ಏನನ್ನು ಬೇಕು? ಮೂರ್ಖ ಅಲ್ವೇ? ಮುಂದಲೆ ತುರಿಸುವುದಕ್ಕೆ ಕಾಳಿಂಗದ ಸರ್ಪದ ಹೆಡೆಯನ್ನು ಉಪಯೋಗಿಸ್ತಾನೆ ಅಂತಾದ್ರೆ ಅಲ್ವೇ? ಮೂಢನಂತೆ ಆಗುವುದಕ್ಕೆ ಸಾಧ್ಯ. ಪ್ರಭು, ವ್ಯರ್ಥವಾಯಿತು ನೀವು ಮಾಡಿದಂತಹ ಪ್ರಯತ್ನ. ನಮ್ಮವರು ಹೋದವರು ಸಾಮಾನ್ಯರೇ, ಅಲ್ಪನೇ ಧೂಮ್ರಲೋಚನ, ತಲಕ್ಕೆಪ್ರವಾಗಿರುವಂತಹ ನೇತ್ರಜ್ವಾಲ ಪ್ರಭಾವದಿಂದ ಪ್ರಪಂಚವನ್ನೇ ತಲ್ಲಣಿಸಬಲ್ಲ ಪರಾಕ್ರಮದ ಪರದೈವ ಪ್ರತ್ಯಕ್ಷ ಪ್ರಭು ಪರಮೇಶ್ವರ ದೇವನೇ ಸಮರಾಂಗಣಕ್ಕೆ ಬಂದಂತಾದ್ರೆ ಸಮಾನವಾಗಿ ಹೋರಾಟವನ್ನು ಮಾಡುವಂತಹ ಹಿಮ್ಮೆಟ್ಟಿಸಬಲ್ಲ ಸಮರ ವಿಕ್ರಮಿಯ ಗತಿಯೇನಾಯಿತು ಪ್ರಭು? ಚಂಡಮುಂಡರು ಅಜೇಯರು ಕಾಳಿಯಾಗಿಯೋ ಕರಾಳಿಯಾಗಿಯೋ ಶಿರವನ್ನು ತಲೆಯನ್ನು ಕಡಿದಳಂತೆ. ಸುಗ್ರೀವ ಕಿರುನಗೆಗೆ ಸತ್ತು ಬೀಳುತ್ತಾನೆ. ಅನುಗ್ರಹ ಮಾಡುವುದಕ್ಕೂ ಕೊಲ್ಲುವುದಕ್ಕೂ ಬದುಕಿಸುವುದಕ್ಕೂ ಶಕ್ತಳು ಅವಳು ಎಂಬುದಕ್ಕೆ ಬೇರೆ ಉದಾಹರಣೆ ಬೇಕೆ? ಕೊಲ್ಲುವುದಕ್ಕೂ ಅನುಗ್ರಹಿಸುವುದಕ್ಕೂ ಶಕ್ತಿವಂತಳಾದರೆ ಅವಳು ಯಾರು ಪ್ರಭು? ಕೇವಲ ತರುಣಿ ಅಲ್ವೇನು? ಬಲಿಗೊಂಡಿರುವಂತವಳನ್ನು ಸಾಮಾನ್ಯ ಹೆಣ್ಣು ಅಬಲೆ ಎಂಬುದಾಗಿ ನಾವು ತಿಳಿದುಕೊಂಡರೆ
ನಮ್ಮ ಮೂಢತನವಾದೀತು ಪ್ರಭು, ಮೂರ್ಖತನವಾದೀತು. ತರುಣಿ ಅಲ್ಲವಳು ಮತ್ತೆ ಆದಿಮಾಯಿ, ಆದಿ ಪರಾಶಕ್ತಿಯೇ ಇಂದು ಮಾಯಾಮೋಹಿನಿಯಾಗಿಯೂ ಕೌಶಿಕಿ ಎನ್ನುವಂತಹ ಹೆಸರನ್ನು ಇರಿಸಿಕೊಂಡು ಕದಂಬವನದಲ್ಲಿ ಬಂದು ನೆಲೆಸಿದ್ದು ಯಾಕೆ 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 ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ದೇವಲೋಕವನ್ನು ಆಳಬೇಕಾದಂತಹ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇವೆ. ಕಂಡಲ್ಲಿ ಅತ್ಯಾಚಾರಗಳು. ಓ ದೇವರೇ, ಹೇಳಿ ಪ್ರಯೋಜನ ಇಲ್ಲ. ಅದಕ್ಕೆ ಬೇಕಾಗಿ ತ್ರಿದಶರನ್ನು ಬರೆಯುವುದಕ್ಕಾಗಿ, ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ, ಅರ್ಥಾತ್ ತಲೆಮಾರವನ್ನಿಡುವುದಕ್ಕಾಗಿ ಬಂದವಳು ಮತ್ತೆ ಯಾರು ಅಲ್ಲ, ಜಗದೇಶ್ವರಿ, ಪ್ರಣವ ಸ್ವರೂಪಿಣಿ, ಆದಿಮಾಯ ಅಂತ ಅವಳನ್ನು ಕೆಳಕುವುದಕ್ಕೆ ಹೋದರೆ ಏನಾದೀತು? ಏನು? ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನ ಆಲಯಕ್ಕೆ ನಾವಾಗಿಯೇ ಕಳಿಸಿಕೊಡಬೇಕಾದೀತು ಪ್ರಭು. ಬೇಡ, ಅವಳ ತಳ್ಳಿ ನಮಗೆ ಬೇಡ ಪ್ರಭು. ಅವಳನ್ನು ಕರೆತರುವ ಬಗ್ಗೆ ನಿನ್ನ ಅಭಿಪ್ರಾಯ? ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರೈ ಜಗದೊಡದಿ ಚರಣಗೆ ಭಕ್ತಿಗೆ ಓದಲೆ ಪೊಡ ಮಡುದ, ತ್ರೈ ಜಗದೊಡದಿ ಚರಣಗೆ ಭಕ್ತಿಗೆ ಓದಲಿ ಪೊಡ ಮಡುದ, ಪಡೆದವಳ ಕಾರುಣ್ಯದ ಧಾರೆಗೆಲೆ ಪಡೆದು ಸುಖವನ್ನು ಬಾಳ್ಬುದಿನುದಲೆ ನುಡಿಯೇ ನೀತಿಯ, ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳ್ಬುದಿನುದಲೆ ನುಡಿಯೇ ನೀತಿಯ, ಬಿಡು ಮನದ ಮೂರ್ಖತೆಯ ಧನುಜೇಶ. ರಕ್ತಬೀಜ ನಮಗೆಂತ ದೊಡ್ಡದಾಗಿರುವಂತಹ ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಪ್ರಪಂಚದಲ್ಲಿದೆ ಅಂತಾದ್ರೆ ಪ್ರಾಮಾಣಿಕವಾಗಿ ನಮಗೊಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಕೆಟ್ಟ ವೃಕ್ಷವಾದರೂ ನೆಟ್ಟ ಕೈಯಿಂದ ಕಿತ್ತೆಸೆಯುವುದಕ್ಕೆ ಮನಸ್ಸು ಬರುವುದಿಲ್ಲವಂತೆ. ದಾನವ ಎನ್ನುವಂತಹ ಮಹಾವೃಕ್ಷವನ್ನು ನೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿದಂತಹ ತಾವು ಅಂತಹ ವಂಶ ವೃಕ್ಷವನ್ನೇ ಕಾಡಿದು ಹಾಕುವ ಪ್ರಯತ್ನ ಮಾಡುತ್ತೀರೇ ಹೇಳಿ? ಮದುವೆ ಆಗುವಂತಹ ಕಾಲದಲ್ಲಿ ಸಂಸಾರದ ಬಂಧನಕ್ಕೆ ಸಿಲುಕುವವನು ನಾನಲ್ಲ. ಅಖಂಡವಾಗಿರುವಂತಹ ಬ್ರಹ್ಮಚರ್ಯ ಅವಿಶ್ರಾಂತವಾಗಿ ದಾನವರ ಏಳಿಗೆಗಾಗಿ ಶ್ರಮಿಸಿದವರು ತಾವು. ಸತ್ಫಲವನ್ನು ಕಾಣುತ್ತಾ ಇದ್ದೀರಿ, ಉಣ್ಣುತ್ತಾ ಇದ್ದೀರಿ ಪ್ರಭು. ನಿಮ್ಮ ಜೊತೆಯಲ್ಲಿಯೋ ನಿಮ್ಮ ಕಣ್ಣೆದುರಿನಲ್ಲಿ ನಮ್ಮವರೆಲ್ಲ ಹುಟ್ಟಿದ್ದಾರೆ, ಬದುಕಿದ್ದಾರೆ. ಈಗ ಉಳಿದಿದ್ದಾರ? ಒಬ್ಬರೂ ಇಲ್ಲ. ಕೆಲವರೆಲ್ಲ ಮಹಿಷಾಸುರನ ಭಕ್ತರು ಹೋಗಿಯಾಗಿದೆ. ನೀವೆಂದಿಗೂ ಉಳಿದದ್ದು ಹೇಗೆ? ಜಡಜ ಪೀಠನ ವರದ ಪ್ರಭಾವದಿಂದ ತೆರದಲ್ಲಿ ಅಂತೆಯೇ ಅಳಿದುಳಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು ಎನ್ನುವ ಆಶೆ ನಿಮಗುಂಟು ಅಂತಾದ್ರೆ ಪ್ರಭು, ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಮೂಢತನ ಅಲ್ಲ, ಮೂರ್ಖತನವನ್ನು ಬಿಟ್ಟಬೇಡಿ. ತ್ರೈ ಜಗದೊಡತಿಯಾಗಿರುವಂತಹ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಕೆಡಮಟ್ಟೆವು ಅಂತಾದ್ರೆ ಅವಳ ಅನುಗ್ರಹದಿಂದ ನಮಗೆ
ಹೇಳಿ ಅಲ್ಲ ಮತ್ತೆ ಧರ್ಮಿಯನ್ನು ಕರೆತರುವುದಕ್ಕಾಗದೆ ಹೋದರೆ ನಮ್ಮ ಕಳುವುದಿಲ್ಲ. ಬಂದ ಮಟ್ಟಿರುವಂತಹ ಸ್ಥಳ ಇದೇ ತಾರೆ ಕದಂಬವರ ರೋಮಾಂಚನವಾಗ್ತಾ ಇವೆ. ಇದೆಂತಹ ಕಾಡು, ಕತ್ತಲ ಆವೃತವಾಗಿರುವಂತಹ ವನವಂತೆ ಇದು. ಇಂದು ಹಗಲು ಯಾವುದೋ ರಕ್ತ ತೇಜದಿಂದ ವನವೆಲ್ಲ ವಿಕಸಿತವಾಗಿದೆ. ವನವನಿತೆ ವಸಂತಿಗಾಗಿ ರಂಜಿಸುತ್ತಾ ಇದ್ದಾಳೆ. ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಅಗ್ರಾಡಿಸಿದಾಗ ಈ ಮನ ಪುಳಕಗೊಳ್ಳುತ್ತಾ ಇವೆ. ಈ ರೀತಿಯಾದ ಬದಲಾವಣೆ ಯಾಕಾಯಿತು, ಯಾರಿಂದಾಯ್ತು, ಯಾಕೆ ತರ್ಕ ಯಾಕೆ? ಶ್ರೀದೇವಿ ಮಹಾತ್ಮೆ, ಶ್ರೀದೇವಿ ಲೀಲಾಮೃತ ಯಾವುದೋ ಸುಸ್ವರ ಕೇಳಿ ಬರುತ್ತಾ ಅಂತ ಭಾವಿಸ್ತೇನೆ. ನುಡಿಸಿದ 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 जय 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 या देवी सर्वभूतेषु मातृरूपेण संस्थिता नमस्तस्यै 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 नमो नमः या देवी सर्वभूतेषु विद्यारूपेण संस्थिता नमस्तस्यै 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 नमो नमः नमो नमः नमो नमः जय जय
ಜಯ 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 ಪಾಡಿದನು ನೋಡಿದೆ ನೋಡಿದೆ ನೋಡಿದನು ಕಲಿ ರಕ್ತ ಬೀಜ. ಇದರರ್ಥ ರಕ್ತ ಬೀಜ ಬಲಾನ್ವಿತರಾಗಿದ್ದಾರೆ, ಪರಾಕ್ರಮಿ ಎಂಬುದಲ್ಲ. ದಿವ್ಯವಾಗಿ ಭವ್ಯವಾಗಿ ಮಂಗಳಾಕಾರದಿಂದ ಕಂಗೊಳಿಸುತ್ತಿರುವಂತಹ ಜಗದೀಶ್ವರಿಯನ್ನು ನೋಡು. ಕಲಿ ರಕ್ತ ಬೀಜ, ನಿನ್ನ ಜೀವನದಲ್ಲಿ ಇನ್ನೂ ಕಲಿಯುವುದಕ್ಕಿದೆ ರಕ್ತ ಬೀಜ ಎಂಬುದಾಗಿ ನನ್ನ ಅಂತರಾತ್ಮ ನನ್ನನ್ನು ಎಚ್ಚರಿಸುತ್ತಾ ಇವೆ. ಆಕಾಶದಿಂದ ಇಳಿಬಿಟ್ಟಿರುವಂತಹ ಸ್ವರ್ಣ ತುಯ್ಯಾರೆ ಕುಳಿತುಕೊಂಡು ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ಕಾಣುತ್ತಾ ಇದ್ದೇನೆ. ಹತ್ತಿಂದ ಇತ್ತ ಇತ್ತಿಂದತ್ತ ಜೋಕಾಲಿ ಆಡುತ್ತಾ ಇದ್ದಾಳೆ. ಭವಿಷ್ಯತ್ತು ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾಳೆ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಇರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರನಂತೆ ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾಳೆ. ಮುಗುಳು ನಗು, ಯಾರಲ್ಲಿ ನಗಾಡುವುದು? ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿನಿಯಾಗಿದ್ದಾಳೆ. ಇಂಪಾದ ಗಾಯನ ಯಾರಿಗೆ ಎಂಬುದು ದೇವತೆಗಳ ಪಾಲಿಗಿದು ಪರಮಗೀತೆ ಚರಮಗೀತೆಯಾಗಿರಲೂಬಹುದು. ದಾನವರಾಗಿರುವಂತಹ ನಮ್ಮ ಪಾಲಿಗಿದು ಮರಣಗೀತೆ ಶೋಕಗೀತೆಯಂತೆ ಕಿವಿಗಳಿಗೆ ಅಪ್ಪಳಿಸುತ್ತಾ ಇದೆ. ಬ್ರಹ್ಮಾಂಡದ ಭರಿತೆಯಾಗಿರುವಂತಹ ಏಕೆಯನ್ನು ಸರಿಯಾಗಿ ತಿಳಿಯದೆ ಇಷ್ಟೆಲ್ಲ ಅನಾಹುತ ಅನರ್ಥ ಸಂಭವಿಸಿ ಹೋಯಿತಲ್ಲ. ನಮ್ಮ ದೊರೆ ಮದುವೆ ಆಗುತ್ತೇನೆ, ಅವರ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬ ಪರಮ ಸತ್ಯ ಸ್ಪಷ್ಟವಾಗಿ ನನಗರ್ಥವಾಗುತ್ತಾ ಇದೆ. ಏನು ಮಾಡಲಿ ಶಿವನೇ, ಏನು ಮಾಡಲಿ ನಾನು? ಶುಂಭ ದೊರೆಯಲ್ಲಿ ಭಾಷೆಯನ್ನು ಎಳೆದು ಬಂದಿದ್ದೇನೆ, ತರುಣಿಯನ್ನು ಕರೆತರ್ತೇನೆ ಎಳೆದು ತರ್ತೇನೆ ಅಂತ. ನನ್ನಲ್ಲಿರುವಂತಹ ಬಲವನ್ನು ನಾನು ಪ್ರಯೋಗ ಮಾಡಿದೆ ಅಂತಾದ ಕೇಡು ಇವಳಿಂದ ಬದ್ಧ. ಹಿಂದೆ ಅಳಿದವರಂತೆ ನಾನು ಕೂಡ ಅಳಿಯಬೇಕಾದೀತು. ಅದಲ್ಲವಲ್ಲ ನನ್ನ ಉದ್ದೇಶ. ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದ್ರೆ ದಾರಿ ಹೊಂದಿದೆ. ಭಕ್ತಿ ಒಲಿಯುತ್ತಾಳಂತೆ ಆ ದೇವಿ, ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ, ಭಕ್ತಿಯಿಂದಲೇ ಆರಾಧಿಸಿ. ಏಣಾಗಮಿ ಭವಕ್ತೆ ನೀನೇ ನೆಲಗೆ
ಜಯ ಶಂಕರ ವಾಮಾಂಗಿ ಮಂಗಳೇ ಸರ್ವಮಂಗಳಿ ಜಗಜ್ಜನನಿ ಏನು ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ಇದ್ದೇನೆ. ಶುಭವಾಗಲಿ. ಏನು ಸಂಸತಿಸುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಯಾರು ನೀನು? ಶೋಣಿತಾಪುರದ ಪ್ರಧಾನ ಮಾತ್ಯ ಕಲಿ ರಕ್ತ ಬೀಜ ಎಂಬುದಾಗಿ ನನ್ನ ಹೆಸರಮ್ಮ. ಹೌದೇ? ದೊರೆಯಾಜ್ಞಾನುವರ್ತಿಯಾಗಿ ಬಂದಿದ್ದೇನೆ. ಯಾಕಾಗಿ? ಏಳಾಂಕಲಿ ಭವಕ್ರೆಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಕೇಳಿ ತಿಳಿದಿರುವಂತಹ ನಮ್ಮ ದೊರೆ ನಿನ್ನನ್ನೇ ಮದುವೆಯಾಗಬೇಕು ಎಂಬುದಾಗಿ ಹಂಬಲಿಸುತ್ತಾ ಇದ್ದಾನೆ, ಆಶಿಸುತ್ತಾ ಇದ್ದಾನೆ. ತಾಯೇ, ಏನು? ಒಳ್ಳೆ ಒಂದು ಅಭ್ಯಫಲ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಹೇಗೂ ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಶ್ರೀಮಂತಿಯಾಗಿರಲಿ, ಅವಳ ಅಂಗ ಸಾಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬ ಯೋಗ್ಯ ಪುರುಷರತೆ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿ ಇದೆ ಅಂತಾದ್ರೆ ನನ್ನ ದೊರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗೆ ಗೆಲ್ಲುವಮ್ಮ. ಅಮ್ಮ, ಏನು? ಅವನನ್ನು ವರಿಸುವುದಕ್ಕಾಗಿ ನಮ್ಮವರ ಆಶೆಯನ್ನು ಈಡೇರಿಸುವುದಕ್ಕಾಗಿ ಹೀಗೆ ಎಮ್ಮುಗಳು ಅಂತ ನಗಾಡುತ್ತಾ ರಥದಿಂದ ಇಳಿದು ಉಯ್ಯಾಲೆಯಿಂದ ಇಳಿದು ನನ್ನ ರಥವನ್ನು ಏರಿ ಸಂತೋಷದಲ್ಲಿ ಬರಬೇಕಮ್ಮ, ಬರಬೇಕು. ರಕ್ತ ಬೀಜ, ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಈ ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದ್ದೀಯ. ನನ್ನದು ಸ್ವಲ್ಪ ಬೇರೆ. ನಿನ್ನೊಡೆಯನಾದಂತಹ ಶುಭನನ್ನು ಹೊಗಳುವುದಕ್ಕೆ ಆರಂಭಿಸಿದೆ. ಅವನನ್ನು ವರಿಸಬೇಕು ಎನ್ನುವ ಹಾಗೆ ಹೇಳುತ್ತಾ ಇರುವೆ. ಏನು ನಿನ್ನ ಒಡೆಯ ಶುಂಭ ರೂಪವಂತನೇ? ಮನ್ಮಥನಿಗಿಂತಲೂ ಚಂದ ಸೌಂದರ್ಯದಲ್ಲಿ ಮೂರು ಲೋಕದ ವಿಭು, ಎಲ್ಲರಿಗೂ ನಾಯಕನಾಗಿದ್ದಾನೆ. ಬ್ರಹ್ಮಾಂಡ ನಾಯಕ ಅವ, ಬ್ರಹ್ಮಾಂಡ ನಾಯಕಿ ನೀನು. ಒಳ್ಳೆ ಹೊಂದಾಣಿಕೆ ನಿಮ್ಮದು. ಎಷ್ಟಾದ್ರೂ ಆತನೊಬ್ಬ ದುಷ್ಟನಲ್ವೇ? ಹೌದು ತಾಯಿ. ಏನು? ದುಷ್ಟನು ದುರ್ಮತಿಯೂ ಆಗಿರುವಂತಹ ಆತ ಈ ಕಾಲದಲ್ಲಿ ಕಾಮುಕನಂತೆ ವರ್ತಿಸುತ್ತಾ ಇದ್ದಾನೆ. ತಾಯೇ, ಏನು? ಜಗದ್ರಕ್ಷಕಿ ಸರ್ವೇಶ್ವರಿ, ನೀನು ಹೋಗಿ ಅವನನ್ನು ಮದುವೆಯಾದರೂ ಕೂಡ ನಿನ್ನನ್ನು ಆಳುವುದಕ್ಕೋ ಬಾಳುವುದಕ್ಕೋ ಸಾಧ್ಯವೇ ತಾಯಿ ಹೆತ್ತ ಮಗನಿಗೆ ಅಂತ ಕೇಳಿದ್ರೆ ಸಾಧ್ಯವಿಲ್ವಮ್ಮ? ಅಷ್ಟು ತಿಳಿಯದೆ ಇರುವಂತಹ ಅಲ್ಪಮತಿ ರಕ್ತಬೀಜನಲ್ಲ. ಆದರೂ ಬರುವುದಕ್ಕೆ ಕಾರಣವಿದೆ ತಾಯೇ. ಯಾಕೆ? ಅಮ್ಮ ಸರ್ವೇಶ್ವರಿ, ನೀನು ನಿನ್ನ ಎಡಗಾಲಿನ ಪಾದ ಶಾಪಗ್ರಸ್ತದಂತಿರುವಂತಹ ಶೋಣಿತದ ಮಣ್ಣಿಗೆ ಊರಿದೆ ಅಂತಾದ್ರೆ ಅಮ್ಮ, ಮಣ್ಣು ಚಿನ್ನವಾಗುತ್ತದೆ. ಅಲ್ಲಿರುವಂತಹ ದುಷ್ಟರೆಲ್ಲ ಶಿಷ್ಟರಾಗುತ್ತಾರೆ, ದುರಾಚಾರಿಗಳೆಲ್ಲ ಸಚ್ಚಾರಿತ್ರವಂತರಾಗುತ್ತಾರೆ, ದುರ್ಮತಿಗಳಾಗಿರುವಂತಹ ಎಲ್ಲರೂ ಸದಾಚಾರ ಸಂಪನ್ನರಾಗುತ್ತಾರೆ. ದೊರೆ, ನಿನ್ನ ರೂಪವನ್ನು ನೋಡ್ಲಿಲ್ವಮ್ಮ? ಒಂದು ವೇಳೆ ಮಂಗಳ ರೂಪವನ್ನು ನೋಡಿದಂತಾದ್ರೆ ಕೈ ಹಿಡಿಯುವುದಲ್ಲ ತಾಯೇ, ಮತ್ತೆ ನಿನ್ನ ಕಾಲು ಹಿಡಿಯುತ್ತಾನೆ. ಇಷ್ಟೊಂದಿಗೆ ಯಾಕೆ ಹಿಡಿಲಿಲ್ಲ? ಇದುವರೆಗೆ ಹಿಡಿಯುವುದಕ್ಕೆ ಅವನಿಗೆ ಗೊತ್ತಾಗಲಿಲ್ಲ. ಇನ್ನು ಗೊತ್ತಾಗ ನೋಡಬೇಕು ನೀನಾಗಿ ಅಲ್ಲಿಗೆ ಅನುಗ್ರಹಿಸಿದ ಇಷ್ಟರವರೆಗೆ ಗೊತ್ತಾಗದವನು ಇನ್ನು ಗೊತ್ತಾಗುತ್ತದೆ. ಖಂಡಿತ ಗೊತ್ತಾಗುತ್ತದೆ. ಆ ಕಬ್ಬಿಣವನ್ನು ಪರಶು ಹಾಕಿದ್ರು ಕೂಡ ಅದು ಬಂಗಾರವಾಗುತ್ತದೆ. ಸರ್ವಶಕ್ತಳು ನೀನು, ಇಚ್ಛಾ ಶಕ್ತಿ ಸಂಯುಕ್ತಳು ನೀನು. ಪ್ರಪಂಚವನ್ನು ಬದಲಾಯಿಸುವುದಕ್ಕೆ ಬರ್ತದೆ. ವ್ಯಕ್ತಿಯನ್ನೋ ವಸ್ತುವನ್ನೋ ತಿದ್ದಿ ತೀಡಿ ಸರಿದಾರಿಗೆ ತರುವುದಕ್ಕೆ ಬರುತ್ತಿರುವಾಗ ನೀನು ಬಂದೆ ಅಂತಾದ್ರೆ ಚುಂಬನ ಮನಸ್ಸು ಏನಮ್ಮ? ಯಾವನ ಮನಸ್ಸು ತಿದ್ದುತ್ತದೆ, ಸರಿಯಾಗುತ್ತದೆ. ಆದ ಕಾರಣ ಬರಬೇಕು, ನಮ್ಮವರನ್ನು ಉದ್ಧರಿಸುವುದಕ್ಕಾಗಿ ಕೃಪಾ ದೃಷ್ಟಿಯನ್ನು ಬೀರಿ ಬರಬೇಕು. ಕಾಸರ್ಕನ ಮರಕ್ಕೆ ಬೆಲ್ಲದ ಕಟ್ಟೆಯನ್ನು ಕಟ್ಟಿದ್ರೆ ಕಾಸರ್ಕನ ಗುಣವನ್ನು ಬಿಡುವುದೇ ಇಲ್ಲ. ನೋಡುವ, ನಾವು ಪ್ರಯತ್ನ ಮಾಡುವ, ಬನ್ನಿ ಒಮ್ಮೆ. ಕೇವಲ ಸ್ತ್ರೀ ಭ್ರಾಂತನಾಗಿ ಖಳರನ್ನೆಲ್ಲ ಕಾನೂನಕ್ಕೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಂಭವೊಬ್ಬ
ಇರುವಂತಹ ರಕ್ತ ಬೀಜ, ನೀನು ಲಕ್ಷವೇರ ಸಪ್ತಮಾತೃಕೆಲೊಬ್ಬಳಾಗಿರುವಂತಹ ಇಂದ್ರಾಣಿ ವಜ್ರಾಯುಧದಿಂದ ನನ್ನ ಹಣೆಗೆ ಹೊಡೆದು ಬಿಟ್ಟಳಲ್ಲ. ಉಳಿತಾಯಿತು ಬ್ರಹ್ಮದೇವರಿಂದ ವರ, ಒಂದು ಬಿಂದು ರಕ್ತ ಭೂಮಿಗೆ ಸೋಕಿತು ಅಂತಾದ್ರೆ ಕೋಟಿ ಸಂಖ್ಯೆ. ಬೀಜಗಳು ಇವುಗಳ ನಾಶ ಆಗಲೇಬೇಕು. ರಕ್ತದರಿಗೆ ಸೋಕಬಾರದು. ನಾಲಿಗೆಯನ್ನೇ ಹೊರಚಾಚಿದಂತಹ ರಕ್ತೇಶ್ವರಿ
ಲಕ್ಕೇಶ್ವರಕ್ಕೆ ಬಂತಂದರು ಅಗಾಧ ಮುಡಿಯ ಭೂಮಿ ಮನೆ ಮಂಚ ಹೊಡ ಮನೆ ಮಂಚ ಹೊಡೆದು ಈ ಸುತ್ತಿಗೆಡ ಉಂಡೆ ಈ ಸುತ್ತಿಗೆಡ ಮತ್ತನೆ ವಾಕಡ ಉಂಡೆ ಮತ್ತನೆ ವಾಕಡದು ಅಪ್ಪ ಮೆತ್ತಿ ಬಾಲದ ಮೆತ್ತು ಮುಕ್ಕಾಲು ಮೂಜಿಗಳಿಗೆ ಎತ್ತಿಸಿ ಕೊಟ್ಟು ವಿಷನ ಮುಟ್ಟದ ನೋಡಿ ಕೇಳುಂಡೆ ಮಾಯಾ ಏನಕ್ಕೆ ಗೊತ್ತು ಎಡ್ಡೆ ಮದಿಪು ಈ ಸಾಹಿತ್ಯಗಳು ರಾಜ್ಯ ಮಾಡಿರಲ್ಲ ಅಮೃತಗಳನ್ನು ಸಂಸಾರ ಬಡಿದುಕೊಳ್ಳ ಬಂದಿರತ್ತೆ ಅವರ ಮನೆ ಬರೋಡ್ತೀನಿ ಸೋಳು ತಪ್ಪ ಅಮೃತ ಬರ್ತಪ್ಪೆ ಮೇಲೆ ಬಡ್ತು ಕೊಡ್ತೆ ಅಂಡ್ ಅಕೇರಿ ಮುಟ್ಟ ಹುಲ್ಲಿನ ತಲೆಗೆ ಮಾತ್ರ ಒಣಸ್ ಮಾತ್ರ ಅರ್ಧೊಡೆ ಮುಡಿನ ಶೂಗಳ ದಿಕ್ಕಂತೆ ಏನಂತ ದೂರ ಮೇಲೆ ಅವಳು ಮಾತಾಡ ಅದಕ್ಕೆ ಸಂದೀಪ್ ಜಟ್ರ ಒಂದೇ ರೀತಿಯಲ್ಲಿ ಒಂದು ಬಾಂಧವ್ಯ ಓಡಿ ಬೆಟ್ಟು ಬಂತೊಂದು ಇಂಥ ತಿರುಗು ಕಟ್ಟಿಲ್ಲ ಸೇವೆ ಮಾಡ್ತೀವಿ ಕಲಾ ಸೇವೆ ಅನ್ನದಾನ ಸೇವೆ ಮತ್ತೆ ಸೇವೆ ಅಪ್ಪೆ ಉಳ್ಳ ಆಳಿಗೆ ಸಂತೋಷ ಆಗ್ತದೆ ಒಳ್ಳೆ ಮತ್ತೆ ಒಬ್ಬರು ಉದ್ಯೋಗ ಒಂಜಾಗ ಮತ್ತೆ ಸಾಲ ಬಂದು ಅಮ್ಮ ಉಳ್ಳ ಆಡಿ ಬೆನಿಸಾಯದಿ ಆಳುಗಳ ಭಯ ಪಡೋದು ಅವಳ ಮಾತಾಡ್ತಾರೆ ಅಪ್ಪನ ಸೇವೆ ಮತ್ತೊಂದು ಮಿತ್ತಿನ ಮತ್ತೊಂದು ಬೆನಿಸಾಯದಿ ಆಳುಗಳ ಅಪ್ಪ ರಕ್ಷಣೆ ಮತ್ತೊಂದು ಬರ್ಬೇರೆ ಭಯ ಪಡೋದು ಮತ್ತೆ ಆಡು ಅಪ್ಪನ ಸೇವೆ ಮತ್ತೊಂದು ಮಿತ್ತಿನ ಮೇಲ್ಕಾಲ ಮತ್ತೊಂದು ಮನೆ ಬೆನಿಸಾಯದಿ ಆಳುಗಳ ಅಮ್ಮ ಕಾಪೇರು ಮತ್ತೆ ಇವರೆಲ್ಲೇ ಮಧ್ಯ ಗುಮ್ಮೂಲೆ ಮತ್ತೆ ಅವಳ ಅಮ್ಮನ ಸೇವೆ ಮತ್ತೊಂದು ನಿಂತಿಲ್ಲ ಒಯ್ಲನ್ನು ಕೈನಾಡ ಎಲ್ಲರಿಗೂ ಅಪ್ಪ ರಕ್ಷಣೆ ಮತ್ತೊಂದು ಬರ್ಬೇರೆ ಕಿಲೋಡಿ ಆಡಲ್ಲ ಅನ್ನತ್ತೇವೆ ಬ್ಯಾಂಡ್ರ ಕೂರಿದ್ದೀವಿ ಅವನು ಸರಿಗಾರೆ ಅಕ್ಕ ಸರಸ್ವತಿ ದೇವಿ ಒಲಿಸಿಕೊಂಡಿದ್ದ ಕಾಲೇ ನಂಗೆ ಕೀರ್ತಿ ಸಂಪಾದನೆ ಮುಖ್ಯತ್ವ ಧನ ಸಂಪಾದನೆ ಮುಖ್ಯತ್ವ ತಾನೆ ಹೇಳ್ಬಾರೆ ಅಂಜೊಂದು ಮಂಡೆ ಕಟ್ಟಾರೆ ಇಲ್ಲ ಅಡಿತಾಳೆ ಕಾಸು ಕೊಟ್ಟು ಬಂದಾಗ ಅವಳು ಒಮ್ಮುದಾರೆ ಸಂತೋಷ ಆಗ್ತದೆ ಅಪ್ಪ ಉಳ್ಳಾಳ್ತಿನ ಸಹಾಯ ಮಾಡ್ತಿದ್ದಾರೆ ಈಗ ಬೋಯ್ದಲ್ಲಿ ಮಾಡ್ತೀವಿ ಕೈಲಾಗೆ ಬರ್ತೆ ಅರೆಗಾಲ ಮರ್ಯಾದ ಇಲ್ಲಂತೂ ಬಂದ ಯಾವ ಮಲ್ಪೆ ಉದ್ಯೋಗ ಚಿಕ್ಕುಲಕ್ಕ ಎರಡು ಸಹಾಯ ಕೊಡ್ಬೆ ಅಮ್ಮಗ ಹಾಕೋದು ಇಸಗಲಿಗೆ ಬರ್ತದೆ ಅದಕ್ಕೆ ಅಮೃತಗಳಿಗೆ ಉಂಟಾದ್ರೆ ಮಾಯಗಾರ್ತಿ ಹಾಸನ ಮಂಡಳಿ ತೊಂದ್ರೆ ಅಗ್ನಿಶಾಮ ತೊಂದ್ರೆ ಪೂರ ಆಟ ತೊಂದ್ರೆ ಭೀಕರವಾದ ರೂಪವನ್ನು ನೋಡಿದಂತಹ ನಾನು ಭಯಭೀತನಾಗಿದ್ದೇನೆ. ಹಾಗಿದ್ದರೆ ಈ ಅರುಣಾಸುರ ಬದುಕಬೇಕಲ್ಲ, ಏನು ಮಾಡುವ? ಘೋರವಾದ ಕಾನನವನ್ನು ಸೇರಿ ವಿಧಿಯ ಕುರಿತು ತಪಸ್ಸನ್ನಾಚರಿಸಿ ಬೇಕಾದಂತಹ ವರಗಳನ್ನು ಪಡೆದು ಮುಂದೊಂದು ದಿನ ಈ ಅರುಣಾಸುರ ಲೋಕಮುಖಕ್ಕೆ ಏನೆಂಬುದನ್ನು ತೋರಿಸಿ ನೇರವಾಗಿ ಶುಕ್ರಾಚಾರ್ಯ
ದುರುಳನಾದಂತಹ ಶುಂಭನಿ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ಈ ಕುಂಬಿನ ಭಾರವನ್ನು ಕಳೆದು ಬಳಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ, ಹೋಗಿ ಧೈರ್ಯದ ನಾಕವನ್ನಾಡು. ಮುಂದೆ ನಿನ್ನನ್ನು ಈ ರೂಪದಿಂದ ಕಾಣುವುದೆಂತು ತಾಯಿ? ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಗಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಬಗಿರಿಯಾಗಿ ಅಂಬರಲ್ಲಿ ಮಾಯಿ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಮಾತ್ರವಲ್ಲ, ರಣಕ್ಷೇತ್ರ ತಲೆಮರೆಸಿಕೊಂಡು ಹೋಗಿದ್ದಾರೆ. ಹೋಗಲಿ ಬಿಡು, ಮುಂದೆ ಅವನ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ನಾನು ರಾಮರಾಂಬಿಕೆಯಾಗಿ ಆವಿರ್ಭವಿಸುವಳಿದ್ದೇನೆ. ಅಲ್ಲಿಯವರೆಗೆ ನೀವೆಲ್ಲವರು ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತಿರಂತೆ. ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ. ಸ್ಮರಿಸುತ್ತಲೇ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುತ್ತ ಮೆರೆದನ ಪುರುಹೂತನ ಕವಿರಾಜ ತೇಜದಲ್ಲಿ ನಾ ಕವಿರಾಜ ತೇಜದಲ್ಲಿ ನಾ ಕವಿರಾಜ ತೇಜದಲ್ಲಿ. ದುಷ್ಟರನ್ನೆಲ್ಲ ಸಂಹರಿಸಿ ನಾಕದ ಪೀಠವನ್ನು ಮರಳಿ ಒಪ್ಪಿಸಿದ್ದಾಳೆ ಜಗನ್ಮಾತೆ. ಶ್ರೀದೇವಿ ಮಹಾತ್ಮೆಯನ್ನು ನಾವೆಲ್ಲರೂ ಕಣ್ತುಂಬಿಕೊಳ್ಳಿದ್ದೇವೆ. ಸುಮನಸರೆಲ್ಲರೂ ಸುಮವೃಷ್ಟಿಯನ್ನೇ ಹರಿಸುತ್ತಾ ಇದ್ದಾರೆ. ದೇ ಎಂದರೆ ದೇಹ ಉಪವಿತ್ರ, ವಿ ಎಂದರೆ ವಿದ್ಯಾಪ್ರಾಪ್ತಿ, ಮಾ ಎಂದರೆ ಮಹಾಲಕ್ಷ್ಮಿಯ ಸಾಕ್ಷಾತ್ಕಾರ, ಹ ಎಂದರೆ ಹರಿಹರರ ಕೃಪಾ ಕಟಾಕ್ಷ, ಮೇ ಎಂದರೆ ತ್ರೈಲೋಕ್ಯ ಸಿದ್ಧಿಪುದು. ಇದುವೇ ದೇವಿ ಮಹಾತ್ಮೆ. ಕಂಡಂತಹ ನಮಗೆಲ್ಲರಿಗೂ ಆ ಭ್ರಮರಾಂಬಿಕೆ ಉಳಿತನ್ನುಂಟು ಮಾಡಲಿ ಎಂದು ಹೇಳುತ್ತಾ ಈ ಪುಣ್ಯವಾಖ್ಯಾನಕ್ಕೆ ಮಂಗಳಗೀತೆಯನ್ನು ಆಡುವರೆ ಅಪ್ಪಣೆ ಬೇಡುತ್ತಾ ಇದ್ದೇವೆ. ಮಂತ್ರಾಕ್ಷತೆಯಿಂದ ಸೆಸೆಯ ತಳೆದು ಕೆತ್ತಿದೆ ಮುದದಿಂದ ಮಾತದ ಕೀರ್ತಿಯ ಪಡಗಿರಿನ ಸರ್ವೇಶಗರದಿ ಬೆಳಗಿರೆ ಶೋಭಾರಿ. ಶ್ರೀದೇವಿಯ ಸೇವಾದಾರರು ಅಂತ ಶ್ರೀಮತಿ ಮತ್ತು ಶ್ರೀ ಸಂದೀಪ್ ಶೆಟ್ಟಿ ಮತ್ತು ಕುಟುಂಬಸ್ಥರಯ್ಯ. ಶ್ರೀಮತಿ ಮತ್ತು ಶ್ರೀ ಸಂದೀಪ್ ಶೆಟ್ಟಿ ಮತ್ತು ಕುಟುಂಬಸ್ಥರು, ಶ್ರೀಮತಿ ಮತ್ತು ಶ್ರೀ ಸಂದೀಪ್ ಶೆಟ್ಟಿ ಮತ್ತು ಕುಟುಂಬಸ್ಥರು, ಅರ್ತಿಗಾರರು, ಕುಶಲ್ಗಾರರು, ಮೋಜಿಗಾರರು ತಮ್ಮ ಕೀರ್ತಿಯನ್ನು ಮೂರ್ಲೋಕದಲ್ಲಿ ಪ್ರಚಾರಪಡಿಸಲು ಧ್ವಂಸದಿಂದ ಕೊಟ್ಟಿರುವಂತಹ ಕಾಂಚನ ದೇವರ ದೇವರ
ಚಿಕ್ಕಪ್ಪನ ಮುಂಚಿನ ಒಂದು ಅವಕಾಶ ಬಂದಿದೆ ಇದನ್ನು ಪೂರ್ತಿನ ಸಂತೋಷದ ನಿಮಗೆ ಸಂದಾಯ ಪಡೆಯಲ್ಲಿ ಅವಳ 90% ಸಂದಾಯ ದೀಪ ತೋರಿಸಿದ ಕತ್ತಲೆ ಜೀವನ ಕತ್ತಲೆ ಜೀವನ ಫುಲ್ ಮಂಗಳ ಕಾಲ